ಹೋಗಿದ್ ಕೆಲ್ಸ ಆಯ್ತಲ್ವಾ? ಇಂಟರ್ವ್ಯೂ ಓಕೆ, ಕ್ವೆಶ್ಚನ್ಸ್ಗೆಲ್ಲ ಪಟ ಪಟ ಅಂತ ಆನ್ಸರ್ ಮಾಡ್ಬಿಟ್ಟೆ. ಹಾಗಾದ್ರೆ ನಿಂಗೆ ಏರ್ ಹೋಸ್ಟೆಸ್ ಕೆಲಸ ಸಿಗೋದು ಖಂಡಿತ ಪಕ್ಕ ಆಯ್ತಾ? ಸೆಲೆಕ್ಟರ್ಸ್ ಆಟಿಟ್ಯೂಡ್ ಬಿಹೇವಿಯರ್ ನೋಡಿದ್ರೆ ನಾನ್ ಸೆಲೆಕ್ಟ್ ಆದೆ ಅನ್ಸುತ್ತೆ. ನಿನ್ ತರ ಇರೋ ಸ್ಮಾರ್ಟ್ ಹುಡ್ಗಿನ ಯಾರಮ್ಮ ಬೇಡ ಅಂತಾರೆ? ಹ್ಯಾಂಡ್ಸಮ್. ಸೈಟ್ ಹೊಡಿತಿದ್ಯಾ? ಸೈಟಾ? ಸೈಟ್ ಅಂದ್ರೆ ಸುಮ್ನೆ ಟೈಮ್ ಪಾಸಾ ಅಥವಾ ಲವರಾ? ಇಲ್ಲ ನಿನ್ ಹುಡ್ಗ ಇಲ್ಲ ಹುಡ್ಗಿ? ಯಾವ್ದು ಅಲ್ಲ, ಹೊಟ್ಟೆ ಹಸಿತಿದೆ. ನೋಡೋಣ. ಓ, ಇದು ನಮ್ಮ ಸನ್ನಿ ತಾನೆ? ಸನ್ನಿ ಕುರುವಲು ಸೆಂಟ್ ತೆರೆಸಾಸ್ ಕೋಚ್. ಬ್ಯಾಸ್ಕೆಟ್ ಬಾಲಾ? ಅವರು ಆಲ್ ರೌಂಡರ್ ಕಣೆ. ಹಾಕಿ, ಕ್ರಿಕೆಟ್, ಬಾಸ್ಕೆಟ್ ಬಾಲ್ ಎಲ್ಲನೂ ಇದೆ. ಇವರೊಬ್ರು ಡಾಕ್ಟರ್ ನಂದಕುಮಾರ್. ಇವನ್ ನಂಗೆ ಗೊತ್ತು, ನನ್ ಪರಿಚಯ, ನನ್ನೂರು. ಇವನನ್ನ ಎಲ್ರು ಬಿಕ್ಲು ಡಾಕ್ಟರ್ ಅಂತ ಕರೆಯೋದು. ಸುಮ್ನೆ ಯಾಕೆ ಆರ್ಗ್ಯೂ ಮಾಡ್ಬೇಕು? ಅನುಪಮಗೆ ಇವ್ರ ಬಗ್ಗೆ ಚೆನ್ನಾಗ್ ಗೊತ್ತಿರುತ್ತೆ. ಅವ್ರು ಯಾರಂತ ಗೊತ್ತಿಲ್ಲ, ಎಲ್ಲಿಂದನೋ ಹಾರ್ಕೊಂಡ್ ನನ್ನ ಹತ್ರ ಬಿತ್ತು. ಹಾರ್ಕೊಂಡ್ ಬರಕ್ಕೆ ಇದನ್ ಫ್ಲೈಟಾ? ಸುಳ್ಳು ಹೇಳ್ಬೇಡ. ಇವನು ನೀನು ಮದ್ವೆ ಆಗೋ ಹುಡುಗ ತಾನೆ? ನಿಮ್ಮಂತ ಹುಡ್ಗಿರ್ ಬರೀ ಇದೇ ಚಿಂತೆಲಿರ್ತೀರ. ಬೇಗ 18 ವರ್ಷ ಆಗ್ಬೇಕು, ಯಾರನ್ನಾದ್ರೂ ಮದ್ವೆ ಆಗ್ಬೇಕು, ಆಮೇಲೆ ಮಕ್ಳು ಮಾಡ್ಬೇಕು. ಆದ್ರೆ ನಾನ್ ಆ ಹಳ್ಳಕ್ ಬೀಳಲ್ಲ. ನೀವ್ 3 ಮಕ್ಳು ಮಾಡ್ಕೊಂಡ್ ಮನೇಲಿ ಕೂತಿದ್ರೆ ನಾನ್ ಹೀಗೆ ಆಕಾಶದಲ್ಲಿ ಹಾರ್ತಾ ಇರ್ತೀನಿ, ಒಂದೂರಿಂದ ಇನ್ನೊಂದೂರ್ಗೆ, ಫ್ರಮ್ ಕಂಟ್ರೀಸ್ ಟು ಕಂಟ್ರೀಸ್. ಏನ್ರೆ ಲೈಫ್ ಇರೋದು ಎಂಜಾಯ್ ಮಾಡಕ್ಕೆ, ಅದನ್ನ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು. ಇರೋದೊಂದು ಲೈಫು, ಅದನ್ನ ನಾನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ತೀನಿ. ನೋಡ್ತೀರಿ, ನನ್ ಕನ್ಸ್ ನನ್ಸಾಗತ್ತೆ. ನಾನ್ ಏರ್ ಹೋಸ್ಟೆಸ್ ಆದ್ಮೇಲೆನೆ ನಂಗ್ ನಿದ್ದೆ ಬರೋದು. ಇಲ್ಲಿ ಯಾರು ಇಲ್ವಾ? ಯಾವಾಗ ಬಂದ್ರು ಹಿಂಗೇನೆ, ಯಾರು ಇರಲ್ಲ. ಈ ಸಲ ಯಾರು ಮಾವಿನಕಾಯಿ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಇವತ್ತು ಮಾವಿನಕಾಯಿ ಕಿತ್ಕೊಂಡೆ ನಾನು ಹೋಗೋದು. ಎಷ್ಟು ದಿನ ಅಂತ ಹಿಂದೆ ಓಡಾಡ್ತೀರಾ? ಏನಾದ್ರೂ ಆಗತ್ತಾ? ನಾನೇ ನಿನ್ನಿಂದೆ ಸುತ್ತದ್ನ, ಮಾವಿನಕಾಯಿ ಮರದಿಂದ ತಾನೇ ಸುತ್ತಿರೋದು ನಾನು. ನಾನು ಅದನ್ನೇ ಹೇಳಿದ್ದು. ಈ ಮರ ಹೀಗ್ ನಿಂತಿರೋದ್ಕೆ ಇವತ್ತಿಗೆ 3ನೇ ಸಲ ಗುಡಿಸ್ತಿರೋದು. ಬೇಗ ಕಟ್ ಮಾಡಿ ಎತ್ಕೊಂಡು ಹೋಗ್ಬೋದಲ್ಲ. ನೀನ್ ಸ್ವಲ್ಪ ಕಾಯಿ, ನಾನ್ ಕಟ್ ಮಾಡ್ತೀನಿ. ರೇಟ್ ಎಲ್ಲ ಸ್ವಲ್ಪ ಫಿಕ್ಸ್ ಆಗ್ಲಿ. ಓಯ್, ಕೆಲ್ಸ ಮಾಡೋದ್ ಬಿಟ್ಟು ಏನೇ ಮಾಡ್ತಿದ್ಯಾ ಇಲ್ಲಿ ನೀನು? ಇಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಿದ್ಯಾ ಇವನ್ ಜೊತೆ? ಹೋಗೆ. ಇತ್ತೀಚೆಗೆ ಹೆಣ್ಮಕ್ಳು ವಯಸ್ಸು ನೋಡೋದಿಲ್ಲ, ಸಂಬಂಧನೂ ನೋಡೋದಿಲ್ಲ. ಬಾರ ನೀನಿಲ್ಲಿ. ಏನ್ ಪ್ರೋಗ್ರಾಮ್ ಇಲ್ಲಿ? ಇಲ್ಲಿ ನೋಡಿ, ಈ ಮಾವಿನ ಮರದ ವಿಷಯದಲ್ಲಿ ಏನಾರ ಒಂದು ಡಿಸಿಷನ್ ತಗೊಬೇಕು. ನಡೆದು ಚಪ್ಲಿನೇ ಕಿತ್ತೋಗ್ಬಿಟ್ಟಿದೆ. ಯೋ, ಕಾಸು ಏನಾರ ಕೊಟ್ರೆ ಈ ಮನೇನ್ ಬೇಕಾದ್ರೆ ಮಾಡ್ಬಿಟ್ಟು ನಾನು ಕೊಡೋಕ್ ರೆಡಿ. ಆದ್ರೆ ಪೂರ್ತಿ ಅಧಿಕಾರ ಅಪ್ಪ ಕೊಟ್ಟಿರೋದು ಫ್ಯಾಮಿಲಿ ವಕೀಲ್ ಲಾಲ್ಗಲ್ವಾ? ಅವನ್ಗ ಕೇಸು ಇಲ್ಲ, ಇಲ್ಲಿ ಕೆಲ್ಸನೂ ಇಲ್ಲ, ಯಾವಾಗ ನೋಡಿದ್ರು ಅವಸರ. ಅದಿರ್ಲಿ, ಮಾವಿನ ಮರ ಮಾರಿದ್ರೆ ಕಮಿಷನ್ ಕೊಡ್ತೀಯಾ? ಅಪ್ಪನ್ ಮಾವಿನ ಮರ ಮಾರಕ್ಕೆ ಮಗನ್ ಕಮಿಷನ್? ಮರ ಬೇಕು ಅಂದ್ರೆ ಕಮಿಷನ್ ಬೇಕು. ಸರಿ, ಓಕೆ, ಇದೆಲ್ಲಂಗಾರ ನೀನ್ ಡೀಲ್ ಮಾಡಿಕೊಟ್ರೆ ಸಾಕು. ಹಂಗಾದ್ರೆ ಬಾ. ಓ, ವಕೀಲ್ ಬಂದ್ಬಿಟ್ರು. ಆ ಮಾವಿನಕಾಯಿ ವಿಷಯ ಸ್ವಲ್ಪ ಮಾತಾಡು. ರೀ ವಕೀಲ್ರೆ, ನೀವೇನ್ ರಾಕೆಟ್ ಹೊತ್ತಂಗ್ ಹೋಗ್ತಿದ್ದೀರಾ? ತಾತನ ಹತ್ರ ಒಂದ್ ಹ್ಯಾಪಿ ನ್ಯೂಸ್ ಹೇಳ್ಬೇಕು. ಹಂಗಾರೆ ನನ್ ಮಾವಿನ ಮರ ಸಾಯ್ಲಿ ಬಿಡು, ಇವಾಗ ನನಗೆ ಸಮಯ ಇಲ್ಲ. ಸಾಯ್ಬೇಕ? ಅಲ್ಲ, ನಿನ್ ಕೆಲ್ಸ ಮಾಡಕ್ ಸಮಯ ಇಲ್ಲ. ನೀನ್ ಆಮೇಲೆ ಬಾ, ಹೋಗು. ನೀವ್ ಬನ್ನಿ. ನೀನ್ ನೋಡ್ಬಿಡು. ಯಜಮಾನ್ರು ಬೆಳಗ್ಗೆ ಎದ್ದು ಮಾಮೂಲಿ ಹೊರಗಡೆ ಹೊರಟ್ರ? ಅವರೆಲ್ಲ ಹೋಗಕ್ಕೆ ತಯಾರಾಗ್ತಾ ಇದ್ದಾರೆ. ಟೌನ್ವರ್ಗೂ ಸ್ವಲ್ಪ ಹೋಗ್ಬೇಕಾಗಿತ್ತು. ಯಾಕೆ? ಸುಮ್ನೆ. ಏನ್ ವಿಶೇಷ? ಒಂದು ಸುದ್ದಿ ಬಂದಿದೆ, ಕೇಳಿ. ಏನ್ ಸುದ್ದಿ? ಆಶ್ಚರ್ಯ ಆಗೋ ತರ ಸುದ್ದಿ. ಏ ವಕೀಲ್ರೆ, ಏನ್ರಿ ಅದು? ಸಾರಿ, ಇದು ಅಲ್ಲ, ಕೊರಿಯರ್. ಓಡ್ ಬರ್ತಿದ್ದಾಗ ನನ್ ಕಾಲ್ ಸ್ಲಿಪ್ ಆಯ್ತು. ಅವಾಗ ಇವಳು ಬಂದು ದಿನದಿಂದ ನೋಡ್ತಾ ಇದೀನಿ ಸ್ಲಿಪ್ ಆಗ್ತಿರೋದು. ಕೇಳಿಸ್ಕೊಂಡ್ಯಾ? ನಿರಪರಾಧಿ ನಾನು, ಅನುಮಾನಿಸ್ತಿದಾರ ನೋಡು. ಯಾಕಮ್ಮ ನೀನು ನಾನ್ ಸ್ಲಿಪ್ ಆಗಿ ಬೀಳ್ಬೇಕಾದ್ರೆ ಎದುರುಗಡೆ ಬಂದೆ? ಇನ್ನಿಲ್ಲಿರ್ಬೇಡ, ಹೋಗು. ತಾತ, ಒಂದು ಬಿಸಿ ಸುದ್ದಿ ತಂದಿದ್ದೀನಿ. ಪೋಸ್ಟ್ ಮ್ಯಾನ್ ಕೇಸ್ ವಿಷಯವಾಗಿ ಪೋಸ್ಟ್ ಆಫೀಸ್ ಹೋದಾಗ ಪೋಸ್ಟ್ ಮ್ಯಾನ್ ಪೋಸ್ಟ್ ಕವರ್ ತಂದ್ಕೊಟ್ಟ. ತೆಗೆದ್ ನೋಡಿದ್ರೆ ಆಶ್ಚರ್ಯವಾದ ಸುದ್ದಿ. ನಮ್ಮ ಅನುಪಮಂಗ್ ಕೆಲ್ಸ ಸಿಕ್ಕಿದೆ. ಸಂತೋಷ ಆಯ್ತಲ್ಲ? ಈ ಕುಟುಂಬದಲ್ಲಿ ಯಾವ್ದೇ ಹೆಣ್ಣು ಕೆಲ್ಸಕ್ಕೆ ಹೋಗಿರೋದು ಚರಿತ್ರೆಲ್ಲೇ ಇಲ್ಲ. ಗಂಡ್ಸು ಮೈ ಬಗ್ಸಿ ಕೆಲ್ಸ ಮಾಡಿರೋದು ಇತಿಹಾಸದಲ್ಲಿ ಇಲ್ಲ. ಇದು ಅಂತಿಂತ ಸಾಧಾರಣ ಕೆಲಸ ಅಲ್ಲ. ಏರ್ ಹಾಸ್ಟರ್ಸ್ ಆಕಾಶದಲ್ಲಿರುತ್ತೆ. ಅರ್ಥ ಆಗ್ಲಿಲ್ಲ ಅಲ್ವಾ? ವಿಮಾನದಲ್ಲಿ ಬರೋ ಯಾತ್ರಿಗಳಿಗೆ ಕಾಫಿ, ಬಿಸ್ಕೆಟ್, ಕೂಲ್ ಡ್ರಿಂಕ್ಸ್, ಲಂಚ್, ಬ್ರೇಕ್ಫಾಸ್ಟ್, ಡಿನ್ನರ್ ಈ ರೀತಿ ನಕ್ಕೊಂಡು ಎಕ್ಸ್ಕ್ಯೂಸ್ ಮೀ ಅಂತ ಕರೆಯೋ ಕನ್ಯಾಕುಮಾರಿಗಳಿಗೆ ಏರ್ ಹಾಸ್ಟರ್ಸ್ ಅಂತ ಕರೀತಾರೆ. ಹಾಗಾದ್ರೆ ಸಪ್ಲೈಯರ್ ಇವಳಿಗೆ ಸಪ್ಲೈಯರ್ ಆಗ್ಬೇಕಂದ್ರೆ ಟೌನ್ ಅಲ್ಲಿ ಯಾವ್ದೋ ಹೋಟೆಲ್ ಕೆಲಸ ಮಾಡ್ಲಿ. ಅದು ಬಿಟ್ಟು ವಿಮಾನದಲ್ಲಿ ಹೋಗೋರ್ಗೆಲ್ಲ ಸಪ್ಲೈ ಮಾಡೋದು ಅದೆಂತದ್ದು? ಅಸಹ್ಯ. ಅಯ್ಯೋ ಆನಂದಣ್ಣ, ವಿಮಾನದಲ್ಲಿ ಸಪ್ಲೈಯರ್ಗೆ ತುಂಬಾ ಬೆಲೆ ಇದೆ, ನಿಮಗ್ ಗೊತ್ತಿಲ್ಲ. ಅದಕ್ಕೆ ಹೇಳೋದು, ಓದ್ಬೇಕಾದ್ರೆ ಗೋಲಿ ಆಡ್ಕೊಂಡಿರ್ಬಾರ್ದು ಅಂತ. ತಾತ, ನೀವೇನ್ ಹೇಳ್ತೀರಾ? ವಕೀಲ್ರೆ, ತಪ್ಪು ಮಾಡಿದ್ ನಾನು. ತುಂಬಾ ಜಾಸ್ತಿ ಅವಳನ್ನ ಓದಿಸ್ಬಿಟ್ಟು ಈಗ ಕಂಟ್ರೋಲ್ ಮಾಡಕ್ ಆಗಲ್ಲ.
ಬೇಡ ಇದ್ ನನ್ ಕೈಲಿ ಸಹಿಸಕ್ಕಾಗಲ್ಲ. ಅವಳು ಕೆಲ್ಸನೂ ಬೇಡ ಏನು ಬೇಡ. ಅಷ್ಟೇ, ಅದೇ ಸರಿ. ಎಷ್ಟೇ ಆದ್ರೂ ನಮ್ ಕುಟುಂಬದ ಮಾನದ ಪ್ರಶ್ನೆ. ನೀನ್ ಇಷ್ಟೊತ್ತರ್ಗು ಹೇಳದಲ್ಲ ಅದೇನು? ಇವ್ರಿಗೆ ಹೇಳಿದ್ದು ಅಷ್ಟೇ, ನಿಮ್ಗೆ ಅರ್ಥ ಆಗ್ಲಿಲ್ಲ. ವಕೀಲರು ತಾನೆ ಎಲ್ಲ ಹೇಳ್ತಾರೆ. ಬಾಲ ಅನಂತ ಇವತ್ತೇ ಬ್ಯಾಂಗ್ಳೂರ್ಗೆ ಹೋಗಿ ಓ. ವಕೀಲ್ರೆ ಇವ್ರ ಖರ್ಚು ಕಾಸು ಕೊಡಿ. ತಗೋ. ಇಷ್ಟೇನಾ? ವಾಪಸ್ ಕೊಡ್ಬೇಕಾದ್ರೆ ಲೆಕ್ಕ ಮರಿಬೇಡ, ಕಳ್ಕಳ್ ಲೆಕ್ಕ ಬೇಡ. ಗುಡ್ ಮಾರ್ನಿಂಗ್. ಹೇ ಅನುಪಮ, ಏನಾಯ್ತಮ್ಮ? ಕೈ ಬಿಡಿ. ನೀನ್ ಬೆಂಗಳೂರಿಂದ ಹೇಳ್ಕೊಂಡ್ ಬಂದ ಅದಕ್ಕೇನೆ. ಮೂಗೇನ್ ತಿಕ್ಕೋತಿದ್ಯಾ? ಅಪ್ಪನ್ ಕರಿ. ತಾತ ಪಾಪ. ಎಲ್ಲವಳು? ಬಂದ್ಲು, ಕೋಪದಿಂದ ಬಾಗ್ಲು ಹೊಡೆದ್ಲು. ಇವ್ನ್ ಮೂಗುಗ್ ಸರಿಯಾಗಿ ಬಿತ್ತು. ಸ್ವಲ್ಪ ಸೈಡ್ಗ್ ಬಾ. ಏ ಅನುಪಮ, ಬಾಗಿಲ್ ತೆಗಿ. ಈ ತಾತನ್ನ ಯಾಕೆಷ್ಟು ಅವಸರವಾಗಿ ನೋಡಕ್ ಬರ್ತಿದ್ಯಾ ಅಂತ ಗೊತ್ತು ನನಗೆ. ಯಾಕೆ ಹಿಂಗ್ ಮುಖ ಊದಿಸ್ಕೊಂಡ್ ಕೂತಿದ್ಯಾ? ಓ ಚಿಕ್ಕ ವಯಸ್ಸಿಂದನೂ ಹಠ ಮಾಡಿ ಕಾರ್ಯ ಸಾಧಿಸೋ ಕಿಲಾಡಿ ನೀನು. ಆದ್ರೆ ಈ ವಿಷಯದಲ್ಲಿ ಹಾಗಾಗಲ್ಲ. ಇದು ಜೀವನದ ಟರ್ನಿಂಗ್ ಪಾಯಿಂಟ್. ನನ್ಗೆ ಅರ್ಥನೇ ಆಗ್ತಿಲ್ಲ. ಮಕ್ಕಳಿಗೆ ಒಳ್ಳೆ ಕೆಲ್ಸ ಸಿಗ್ಲಿ ಅಂತ ಮನೆಯವರು ಆಸೆ ಪಡ್ತಾರೆ. ಇಲ್ಲೇನಾಗಿದೆ ಎಲ್ರಿಗೂ? ನೀನು ಕೈಬಿಟ್ಟು ಹೋಗೋದನ್ನ ನೋಡೋ ಶಕ್ತಿ ನನಗಿಲ್ಲ. ನಿಮ್ ತಂದೆ ತಾಯಿ ಸತ್ತಾಗ ನಿನಗೆ 4 ವರ್ಷ. ಅವತ್ತಿಂದ ಇವತ್ತವರೆಗೂ ಇದೇ ಕೈಗಳಲ್ಲಿ ಬೆಳೆದಿದ್ಯಾ ನೀನು. ನಾನ್ ಸಾಯೋವರೆಗೂ ನನ್ನ ಮಕ್ಕಳು ನನ್ ಜೊತೆನೇ ಇರ್ಬೇಕು. ಮತ್ ಯಾಕ್ ತಾತ ನನ್ನ ಇಷ್ಟು ಓದಿಸಿದ್ರಿ? ನಾನು ಈ ಹಳ್ಳಿಲ್ ಬಿದ್ದಿರಕ್ಕ? ಅಡ್ಗೆ ಮನೆ ಹೊಗೆ ತಗೊಳಕ? ವಿದ್ಯೆ ಅನ್ನೋದು ಪ್ರತಿಯೊಂದ್ರಲ್ಲೂ ಇದೆ ಅಲ್ವಾ? ನಾನ್ ತಾತ ಹತ್ರ ಮಾತಾಡ್ತಾ ಇದ್ದೀನಿ. ನಾನ್ ಹೇಳಿದ್ದು ತಾತನ ಹತ್ರನೇ. ಜಗಳ ಬೇಡ. ಏನ್ ಮಾಡ್ಬೇಕು ನಾನು ಹೇಳ್ತೀನಿ. ನಮ್ ಕುಟುಂಬದಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಕೆಲ್ಸಕ್ಕೆ ಕಳಿಸಲ್ಲ, ಮದುವೆ ಮಾಡಿ ಕಳಿಸ್ತೀವಿ. ಡಾಕ್ಟರ್ ಆಗಿದ್ದ ನಿಮ್ಮ ಅಪ್ಪನ ಆಸೆ ಕೂಡ ನಿನ್ನ ಒಬ್ಬ ಡಾಕ್ಟರ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ. ನಿನ್ನ 2 ಮಾವಂದ್ರ ಮಕ್ಕಳು ಕೂಡ ಡಾಕ್ಟರ್ಗಳೇ. ಮುರುಘಾ ಡಾಕ್ಟರ್ ಮೋಹನ ಕೃಷ್ಣನ್, ಆಯುರ್ವೇದ ಡಾಕ್ಟರ್ ರೋಮನ ಕುಟ್ಟನ್. ತಾತ ನನ್ಗಿಷ್ಟ. ಏನು ಮಾತಾಬೇಡ, ನಾನು ಹೇಳೋದ್ ಕೇಳು ಸಾಕು. ಅದು ಏನಂದ್ರೆ ಒಳಗೇನ್ ನಡೀತು? ಒಳಗಡೆ ನಾವು ತುಂಬಾ ವಿಷಯ ತೀರ್ಮಾನ ಮಾಡಿದ್ವಿ. ಹೇಳು. ಏನಂತ ಹೇಳಿ? ಭಾಗ ಆಗಿರೋ ಸೊತ್ತನ್ನ ಇಬ್ರು ಸೇರ್ಕೊಂಡು ಚೆನ್ನಾಗಿ ಮುಕ್ಕಿದ್ದೀರಾ ಅಲ್ವಾ? ಅದು ಅಲ್ದೆ ಈ ರೀತಿ ಹೆಣ್ಮಕ್ಳ ಮೇಲೆ ಸಾಲ ಬೇರೆ ಬರೋ ಹಾಗೆ ಮಾಡಿದ್ದೀರಾ. ಆಗಿದ್ದಾಗೋಯ್ತು. ಏನೂ ಆಗಿಲ್ಲ. ಆ ಹುಡುಗಿ ಕೈ ಕೊಟ್ಟು ಹೋದ್ರೆ ನೀವೆಲ್ಲರೂ ಬೀದಿಗೆ ಬಂದ ಹಾಗೇನೆ ಅಲ್ವಾ? ಅದಕ್ಕೇನೆ ನಿಮ್ಗೆಲ್ಲ ಒಂದ್ ಐಡಿಯಾ ಹೇಳಿದ್ ನಾನು. ನಿಮ್ಗೆಲ್ಲ ಒಂದ್ ರೀತಿ ಲಾಟ್ರಿ ಹೊಡೆದಂಗಿರ್ತಿವಾಗ. ನೋಡಿ, ನಾನ್ ಹೇಳ್ದೆ ಅಲ್ವಾ ಆಗ್ಲೇ ಲಾಟ್ರಿ ಟಿಕೆಟ್ ತಗೊಳ್ಳಿ ಅಂತ. ಆ ಲಾಟ್ರಿ ಅಲ್ಲ, ಇಲ್ಲಿ ಕಣ್ಮುಂದೆ ಕಾಣಿಸ್ತಿರೋ ಎಲ್ಲಾ ಸೊತ್ತನ್ನ ಅನುಭವಿಸುವಂತ ಅವಕಾಶ. ನಿಮ್ಮಿಬ್ರಲ್ಲಿ ಒಬ್ರು ಮಗಂಗೆ ಆ ಹುಡುಗಿನ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ನನ್ನ ಮಗ ಮೋಹನ ಅವಳಿಗೆ ಹೇಳ್ ಮಾಡಿಸಿರೋ ಜೋಡಿ. ಏನ್ ಕಮ್ಮಿ ಆಗಿದೆ? ಆಗತ್ತೆ. ಕಪ್ಪಗಿದ್ದಾನೆ. ನೀವು ಜಗಳ ಆಡ್ಬೇಡಿ, ನಿಮ್ ಮಕ್ಳಿಗೆ ಜಗಳ ಆಡೋದಕ್ ಬಿಡಿ. ಅಯ್ಯೋ, ಅಕಸ್ಮಾತು ತಾತನ ಆಸೆ ಪ್ರಕಾರನೇ ನಾನು ಓದಿ 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 ದೊಡ್ಡ ದೊಡ್ಡ ಪೇಷನ್ಸ್ ಇರೋ ಡಾಕ್ಟರ್ ಆಗ್ಬಿಟ್ರೆ? ಪಶು ತಜ್ಞ. ಹಂಗೆಲ್ಲ ಹೇಳ್ಬಾರ್ದು. ಒಂದು MBBS ಡಾಕ್ಟರ್ಗೂ ವೆಟರ್ನರಿ ಡಾಕ್ಟರ್ಗೂ ವ್ಯತ್ಯಾಸ ಅಷ್ಟೊಂದಿಲ್ಲ. ಅವ್ರ ಮನುಷ್ಯನ್ ಸರಿ ಮಾಡ್ತಾರೆ, ನಾವು ಮೃಗಗಳನ್ನ ಸರಿ ಮಾಡ್ತೀವಿ. ಹಾಗಾದ್ರೆ ಪ್ರಾಣಿಗಳ ಜೊತೆ ಒಳ್ಳೆ ಸ್ನೇಹ ಇರುತ್ತೆ. ಹೌದು, ನೋಡಿದ್ರೆ ಗೊತ್ತಾಗತ್ತೆ. ನನ್ಗೆ ಹಾ, ವಿಷಯ ಏನ್ ಹೇಳು? ಇನ್ ಸ್ವಲ್ಪ ಸಾಫ್ಟ್ ಆದ್ರೆ ನಾನು ಕೇಳ್ತೀನಿ. ಆಯ್ತು, ಹೇಳಿ. ಅದು ಏನಂದ್ರೆ, ತಾತಂಗೆ ಒಂದು ಆಸೆ ಉಳಿದಿದೆ, ಅದ್ ನಂಗೆ ನೆರವೇರಿಸ್ಬೇಕು. ಚಿಕ್ಕ ವಯಸ್ಸಲ್ಲಿ ನಾವ್ ಹೆಂಗಿದ್ರು ಒಟ್ಟಿಗೆ ಆಡದ್ವಲ್ಲ. ಓಮನ ಕುಟ್ಟನು ಇದ್ನಲ್ಲ ನಮ್ ಜೊತೆ ಆಡಕ್ಕೆ. ಅವ್ನ್ ಏನ್ ಆಟ ಆಡಕ್ ಬರುತ್ತೆ? ನಿನಗೆ ನನ್ ಜೊತೆಗೆ ಆಟ ಆಡಕ್ತಾನೆ ತುಂಬಾ ಇಷ್ಟ. ನಿಂಗ್ ನೆನ್ಪಿಲ್ಲ? ಈಗ ನನ್ ಕನ್ಸಲ್ಲಿ ಪೂರ್ತಿ ನೀನ್ ಮಾತ್ರ ಇರೋದು. ನಮ್ಮ ಮದ್ವೆ, ಹನಿಮೂನ್ಗೆ ತುಂಬಾ ಒಳ್ಳೆ ಪ್ಲೇಸು. ನಾನ್ ನಿಂಗೆ ಹೇಳ, ಬುಧತಾನ್ ಕಟ್. ಇಲ್ಲಿವರೆಗೆ ನೀನೆಲ್ಲೋ ಇದ್ದೆ? ಅಯ್ಯೋ, ಏನೋ ಕೊಡ್ಬೇಕಾಯ್ತು, ಸ್ವಲ್ಪ ಕೆಲ್ಸ ಆಯ್ತು. ನಂಗೆ ಲೇಟ್ ಆಯ್ತಾ? ಆ ಮೋಹನ್ ಕೃಷ್ಣ ಅವಳ ರೂಮ್ಗೆ ಹೋಗಿ ಮಾತು ಆಡಕ್ಕೆ ಶುರು ಮಾಡಿ 1 ಗಂಟೆ ಆಯ್ತು. ಏನ್ ಹೇಳ್ತಿದ್ಯಾ? ನೀನ್ ಬೇಗ ಹೋಗ್ ನೋಡು. ಬೇಗ ಹೋಗು. ಮಗನ್ನ ರೂಮ್ ಒಳಗಡೆ ಕಳ್ಸ್ಬಿಟ್ಟು ಅಪ್ಪ ಅಮ್ಮ ಬಾಗ್ಲಿಂದ ನಿಂತ್ಕೊಂಡು ಕೇಳಿಸ್ಕೊಂತಾರ ನೋಡು. ಛೇ, ನೀನ್ ಫಸ್ಟ್ ಹೋಗು. ನೀನ್ ಬಾಗಿಲು ತಟ್ಟೋ. ಅವ್ರ ತೊಂದ್ರೆ ಕೊಡ್ಬೇಡ. ಹೇಳೋಕ್ ನಿಮ್ಗೇನ್ ಅಧಿಕಾರ? ಮದುವೆ ಮಾಡ್ಕೊಳ್ಳೋದು ನಮ್ ಹುಡ್ಗ, ನೀನ್ ಹೋಗ್ ತಟ್ಟು. ಬೇಡ, ನಾನ್ ತಟ್ತೀನಿ. ಬಾಗಿಲು ತೆಗಿಯೋ. ಏನಿದು? ಸ್ವಲ್ಪ ಜಾಗ ಬಿಡಿ. ನೀನ್ ಸ್ವಲ್ಪ ಆಚೆ ಬಾ. ಯಾಕೆ? ನಾನ್ ಸ್ವಲ್ಪ ಮಾತಾಡ್ಬೇಕು. ನೀನೇನ್ ಮಾತಾಡೋದ್ ಬೇಡ. ನಮ್ ವಿಷಯ ಎಲ್ಲ ಫಿಕ್ಸ್ ಆಗ್ಬಿಡ್ತು. ಫಿಕ್ಸ್ ಮಾಡಕ್ಕೆ ಕ್ವಿಕ್ ಫಿಕ್ಸ್ ತಗೊಂಡೋಗಿದ್ದ. ನಂಗ್ 4 ವರ್ಷ ಇರ್ಬೇಕಾದ್ರೆ ನಾನು ಐ ಲವ್ ಯು ಹೇಳಿದ್ದೆ ಅವಳಿಗೆ. ಅವಳಿಗೆ ಇನ್ನೂ 1 ವರ್ಷ ಆಗಿತ್ತು ಅವಾಗ. ಅವಳೆಲ್ಲ ಅರ್ಥ ಮಾಡ್ಕೊಂಡಿಲ್ಲ ಅವಾಗ. ಮುಟ್ಟಾಳ್. ನೀನ್ ಮುಟ್ಟಾಳ. ಅದೆಲ್ಲ ನೀನ್ ತಲೆ ಕೆಡ್ಸ್ಕೊಂಬೇಡ. ಇವಾಗ ಒಳಗಡೆ ಹೋಗ್ಬಿಟ್ಟು ಇನ್ನೊಂದ್ಸರಿ ಹೇಳ್ತಾನೆ ಐ ಲವ್ ಯು ಅಂತ. ಹೋಗ ಒಳಗಡೆ. ತಳ್ಳು. ಒಳಗಡೆ ಹೋಗೋ. ಏನ್ ಮಾಡ್ತೀಯಾ?
ಈ ಬಾಗಿಲ್ನ ಯಾರು ಮುಟ್ಟಿದ್ರು ಮೂಗೊಟ್ಟೋಗ್ಬಿಡುತ್ತೆ, ಒಂಥರ ಕೊಟ್ಟಿಗೆ ವಾಸನೆ. ಏನ್ ಹೇಳಿದ್ರು ಪ್ರಯೋಜನ ಇಲ್ಲ. ಎಮ್ಮೆ ಸಗಣಿ ಮತ್ತೆ ಗೂಳಿ ಮೂತ್ರ ಮಿಕ್ಸ್ ಮಾಡೋದೇ ಅಭ್ಯಾಸ ಈ ಮೃಗ ಡಾಕ್ಟರ್ಗಳಿಗೆ. ಓಮನ್ ಕುಟ್ಟ ಬಂದಿದ್ಕೆ ಯಾಕೋ ಕಷಾಯದ ಸ್ಮೆಲ್ಲೆ ಬರ್ತಿದೆ. ಇದು ಆಯುರ್ವೇದ ಸೋಪ್ದು ಅಷ್ಟೇ ವಾಸನೆ. ಹಾಗಾದ್ರೆ ಹೋಗ್ ಸ್ನಾನ ಮಾಡು. ಅಯ್ಯೋ ಅದಕ್ಕೆಲ್ಲ ಟೈಮ್ ಇಲ್ಲ ಇವಾಗ ಪೇಷನ್ಸ್ ಎಲ್ಲ ವೇಟ್ ಮಾಡ್ತಾ ಇದಾರೆ. ಒಟ್ನಲ್ಲಿ ಬೇಗ ಹೋಗು. ಪೇಷನ್ಸ್ಗಿಂತ ತುಂಬಾ ದೊಡ್ಡದು ನನ್ ತುಳಸಿನೇ. ತುಳಸಿನ ನಿನ್ನ ನಾನು ಹಂಗೆ ಕರಿತೀನಿ. ತುಂಬಾ ಮೂಲ್ಯವಾದ ಗುಣಗಳಿರೋದೇ ತುಳಸಿ. ಏನಾರು ಕಪ್ ತುಳಸಿ, ಏನಾರು ಸದಾವರಿ, ಅದು ಇದು ಏನಾರು ಕರ್ಕೋ. ಹಾಗಾದ್ರೆ ನಾನು ಕೆಳಂಗ ಅಂತ ಕರಿತೀನಿ. ಕರ್ಕೋ. ಅರೆ ಸ್ವಲ್ಪ ಸ್ವೀಟ್ ಆಗಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಚಕ್ರವಳ್ಳಿ ಏನ್ ಕರ್ಬಿಡು. ನಾನೊಬ್ಬ ಸ್ವಾಮಿ ನಂಬಿರೋ ಮನುಷ್ಯ. ನಾನ್ ನನ್ನ ತುಳಸಿನ ಸ್ವಂತ ಮಾಡ್ಕೊಳಕ್ಕೆ ಮದ್ವೆ ಆದ್ಮೇಲೆ ತಲೆ ಮೊಟ್ಟೆ ಹೊಡ್ಸ್ಕೊಂತೀನಿ ಅಂತ ನಾನು ಬೇಡ್ಕೊಂಡಿದೀನಿ. ಆಹಾ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಮದ್ವೆ ಬಗ್ಗೆ ಒಂದ್ ದೊಡ್ಡ ಕನ್ಸಿದೆ. ಮದ್ವೆ ಆದ್ಮೇಲೆ ಒಂದ್ ದೊಡ್ಡ ಪಯಣ. ಪಣನಿರಿ ದೇವ್ರ ನಮಸ್ಕಾರ ಮಾಡ್ಬೇಕು. ಹರ ಹರೋ ಹರ 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 ಹರೋ ಹರ 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 ಹರೋ ಹರ 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 ಹರೋ. ರಾಮೇಶ್ವರಂನ ಒಂದ್ ರೌಂಡ್ ತಿರುಗ್ಬೇಕು. ಬೆಂಕಿಯ ಕೆಂಡದ ಮೇಲೆ ಹಂಗೆ ನಡಿಬೇಕು. ಎಲ್ಲ ನಮಗೋಸ್ಕರ. ಇದೇ ನನ್ನ ಆಸೆಗಳು. ಇವಾಗ ಖುಷಿ ಅಲ್ಲ ನನ್ನ ತುಳಸಿಗೆ? ಹಲೋ ಹಲೋ, ನಾನ್ ಜೂಲಿ, ಬೆಂಗಳೂರಿಂದ. ಹಾ, ನಾನ್ ಅನೋರ್ ತಾತ. ಅನುಪಮ ಎಲ್ಲಿದ್ದಾಳೆ ಮುತ್ತಜ್ಜ? ಅವಳು ಒಳಗಿದ್ದಾಳೆ, ಫೋನ್ ಕೊಡ್ತೀನಿ. ಅನುಪಮಂಗೆ ಮದ್ವೆ ಫಿಕ್ಸ್ ಆಯ್ತಾ? ನಾನ್ ಡಿಸೈಡ್ ಮಾಡಿದ್ದೀನಿ. ಆಯುರ್ವೇದ ಡಾಕ್ಟರ್ ಬೇಕಾ ಪ್ರಾಣಿಗಳ ಡಾಕ್ಟರ್ ಬೇಕಾ ಅವಳು ಡಿಸೈಡ್ ಮಾಡ್ಬೇಕು. ಅನು ಏನ್ ತಾತ? ಬ್ಯಾಂಗ್ಳೂರಿಂದ. ಹಲೋ, ಹಾಯ್ ಜೂಲಿ, ಹೌ ಆರ್ ಯು? ಹಾಯ್, ಫೈನ್. ಹೇ, ನೀನ್ ಹೋದ್ಮೇಲೆ ಇಲ್ಲಿ ಏನು ಇಷ್ಟ ಆಗ್ತಾ ಇಲ್ಲ. ನೀನು ಸ್ವಲ್ಪ ಕುಯ್ತಿದ್ದೆ, ಆದ್ರೆ ಕೇಳಕ್ಕೆ ತುಂಬಾ ಮಜಾ ಬರ್ತಾ ಇತ್ತು. ನೀನೇನೇ ಡೈಲಾಗ್ ಹೊಡಿತಾ ಇದ್ದೆ. ನಗರದಿಂದ ನಗರ, ದೇಶದಿಂದ ದೇಶ, ಅದು ಹಳ್ಳಿಯಿಂದ ಇನ್ನೂ ಕುಗ್ರಾಮಕ್ಕೆ. ನೀನು ಟ್ರಾವೆಲ್ ಮಾಡೋದು ಬಸ್ನಲ್ಲೋ ಅಥವಾ ಎತ್ತಿ ಗಾಡಿಯಲ್ಲೋ? ಯಾರ್ ಫೋನ್ ಮಾಡಿದ್ದು? ನನ್ನ ಮದ್ವೆ ಆಗೋನು. ಅಯ್ಯಯ್ಯೋ, ಅಲ್ಲಿ ಎಲ್ರು ನಿಮ್ ನಿರ್ಧಾರಕ್ಕೆ ಕಾಯ್ತಾ ಇದ್ದಾರೆ. ಏನ್ ನಿರ್ಧಾರ? ಮಾವನ್ ಮಕ್ಳಲ್ಲಿ ಯಾರನ್ನ ಮದ್ವೆ ಆಗ್ತೀರಾ ಅಂತ. ಅವ್ರಲ್ಲಿ ಯಾರು ಮದ್ವೆ ಆಗಲ್ಲ. ನನ್ಗೆ ಇಷ್ಟ ಆದವ್ರನ್ನೇ ನಾನು ಆಗೋದು. ನಿನ್ನೆ ರಾತ್ರಿ ಕೇಳಿದ್ದೆಲ್ಲ ನಿಜ ಏನಮ್ಮ? ಮೌನಂ ಸಮ್ಮತಿ ಲಕ್ಷಣಂ ಅಂತ ಅನ್ಕೋಬೇಕಾ? ಈಗ ಹೇಳು, ನೀನ್ ಯಾರನ್ನ ಇಷ್ಟಪಡ್ತಿದ್ಯಾ? ನಿನ್ನೆ ಕೇಳ್ತಿರೋದು. ನೀನ್ ಯಾವ್ದೇ ರೀತಿ ಭಯ ಪಡ್ಬೇಡ ಮಗಳೇ, ನಾವ್ ಯೋಚನೆ ಮಾಡ್ತೀವಿ. ಯೋಚನೆ ಮಾಡೋದೇನೂ ಇಲ್ಲ. ನಿನ್ನಿಷ್ಟದ ಪ್ರಕಾರ ಏನೂ ನಡೆಯಲ್ಲ. ನನ್ ಮಗ ತುಂಬಾ ಆಸೆ ಆ ಪಟ್ಟಿದ್ದಾನೆ. ಆಸೆ ನಿನ್ ಮಗನ್ ಮನ್ಸಲ್ಲೇ ಇರುತ್ತೆ. ನನ್ ಮಗ ಅವಳನ್ನ ಮದ್ವೆ ಆಗ್ತಾ ಅಂತ ಇಡೀ ಊರಲ್ಲೆಲ್ಲ ಹಾಡಾಡಾಗಿದೆ. ಊರೆಲ್ಲ ಹೇಳಿರೋದು ನೀನೇ ತಾನೆ. ಓ ಅದು ಸರಿ. ನೀವ್ ಹಾಡೆಲ್ಲ ಹಾಡಕ್ ಸ್ಟಾರ್ಟ್ ಮಾಡಿದ್ರ? ಅದು ಯಾರ ರಾಗದಲ್ಲಿ? ರಾಗ ಅಲ್ಲ, ಇದೊಂಥರ ರೋದ್ನೆ ಇದು. ನೀವೆಲ್ಲ ಹಿಂಗೆ ಖುಷಿಯಾಗಿರೋ ಟೈಮಲ್ಲೇ ನನ್ ಕೆಲ್ಸ ಮುಗ್ದೋಗುತ್ತೆ. ನಾನು ಡಿಸಿಷನ್ ಬಂದ್ಬಿಟ್ಟೆ. ನಾನ್ ₹1000 ಎಕ್ಸ್ಟ್ರಾ ತಂದ್ಬಿಡ್ತೀನಿ. ಮನೆಗ್ ಬೆಂಕಿ ಹತ್ಕೊಂಡಿದೆ ಅಂದ್ರೆ ನೀನ್ ಬೀಡಿ ಹಚ್ಕೊಳಕ್ ಬರ್ತಿದ್ಯಾ? ಬೀಡಿ ಎಲ್ಲ ಬೇಡ, ಮಾವಿನಕಾಯಿ ವಿಷಯ. ಇದ್ರಲ್ಲಿ ನಿಂಗೆ ಮಾವಿನ ಕಾಯು ಇಲ್ಲ, ತೆಂಗಿನಕಾಯು ಇಲ್ಲ. ಹೋಗ. ಹಂಗಂದ್ರೆ ನಾನು ಹೋಗ್ಬಿಟ್ಟು ಆಮೇಲೆ ಬರ್ತೀನಿ. ನೀನೇ ಹೇಳು. ನಮ್ ಕುಟುಂಬ ಅಂತಸ್ತಿಗೆ ಸರಿಯಾದ ಹುಡುಗ ಆದ್ರೆ ನಾನೇ ನಿಂತು ಮಾಡಿಸ್ತೀನಿ. ನಿಮ್ಗೇನ್ ಬೇಕೋ ಅದನ್ನ ಮಾಡ್ಕೊಳ್ಳಿ, ಯಾವ ಒತ್ತಡನೂ ಇರಲ್ಲ. ಸರಿ, ಹಾಗಿದ್ರೆ ಮಂಗಳ ಕಾರ್ಯ ನಡೆಯುತ್ತೆ. ನೀನ್ ಬಾರೋ. ಹೇ, ಸಿಕ್ಬಿಟ್ಟ ಸಿಕ್ಬಿಟ್ಟ, ಅಕ್ಕನ ಹುಡುಗ ಸಿಕ್ಬಿಟ್ಟ. ಇಲ್ಲಿ ನೋಡಿ. ಅದೆಲ್ಕೋ ತೋಣ ಗಿವ್ ಇಟ್. ಬಾರೋ. ಈ ಫೋಟೋ ಯಾರ್ದು? ಇದು ಸನ್ನಿ ಅಲ್ವಾ? ಸನ್ನಿ ಕುರುವಿಳ. ಯಾಕೆ ಮುಂಚೆನೆ ಹೇಳಿಲ್ಲ? ಇವನ್ಗೇನ್ ಕೆಲ್ಸ? ಇದೇನೆ ಲೈನ್ ಹಾಕೋದು. ಮೊಕ ನೋಡ್ರೆ ಗೊತ್ತಾಗಲ್ಲ. ಕೋಚ್ ಸೆಂಟ್ ತೆರೆಸಾ ಅಲ್ಲಿ. ಹಾಗಿದ್ರೆ ಈ ಕೋಚ್ ಹೆಸರೇನು? ಕೋಚ್ ಸನ್ನಿ ಕುರುವಿಳ, ಕ್ರಿಶ್ಚಿಯನ್ನೇ. ಬೇರೆ ಕಾಸ್ಟಿನ ಹುಡುಗನ? ಅಪ್ಪ, ಇದು ನಾನು ಒಪ್ಪಲ್ಲ. ಬಾರ ಹೋಗೋಣ. ಬಿಡು. ನನ್ ತುಳಸಿ, ನನ್ನ ಅನುಪಮಗೆ ಆ ದುಷ್ಟನ್ ಮೇಲೆ ಹೆಂಗ್ ಆಸೆ ಬಂತು? ನನ್ ಮೋಸ ಆಗಿದ್ದಾನೆ. ಇಲ್ಲಿ ಊರಲ್ಲೆಲ್ಲ ಮುಖ ಎಲ್ಲ ಹೆಂಗ್ ತೋರಿಸ್ಲಿ? ಪ್ಯಾರಡೈಸ್ ಲಾಸ್ಟ್. ನಿನ್ ಮೇಲೆ ನಾನು ಹಾಕಿದ ಲೆಕ್ಕಾಚಾರ ಎಲ್ಲ ತಪ್ಪಾಯ್ತು. ತಾತ, ಏನು ಮಾತಾಡ್ಬೇಡ. ಈ ಆಸೆ ನಡೆಯಲ್ಲ, ಮರ್ತ್ಬಿಡು. ಇಲ್ಲಿಗೆ ನಿಲ್ಸು. ಮತ್ತೊಂದ್ ಮದ್ವೆಗೆ ಬಲವಂತ ಮಾಡ್ಬೇಡಿ ಅಂತ ತಾತತ್ರ ಹೇಳಿ. ನಾನ್ ಹೇಳ್ತೀನಿ. ಏನಂದ್ರೆ ಲಾಯರ್ ಅಲ್ವಾ, ಒಂದ್ ಸಂಶಯ ಬರ್ತಾ ಇದೆ. ಏನು? ಏನ್ ಸುಳ್ಳು? ಅಲ್ಲ, ಬೆಂಗಳೂರಲ್ಲಿರೋ ನಿನಗೆ ಸೆಂಟ್ ಥಾಮಸ್ ಅಲ್ಲಿರುವಂತ ಕೋಚ್ಗೆ ಹೇಗೆ ಕೊಲಾಬ್ರೇಷನ್? ಐ ಮೀನ್ 500 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆಯಲ್ಲ.
ಇಂಟರ್ನೆಟ್ ಲವ್. ಓ, ಹೊಸ ಜನಾಂಗದ ಪ್ರೇಮ ಅಂತ್ಯಾ? ಅಲ್ಲ, ಏನಂದ್ರೆ ಏನಿಲ್ಲ, ಐ ಲವ್ ಹಿಮ್. ಲವ್ ಇಸ್ ಬ್ಲೈಂಡ್. ಅವ್ರಿಗೆ ಅಷ್ಟೊಂದ್ ಪ್ರೀತಿ ಇದ್ರೆ ನಾವೇನ್ ಮಾಡಕ್ಕಾಗತ್ತೆ? ದಿಢೀರಾಗಿ ಏನು ಮಾಡ್ಲಿಲ್ಲ ಅಂದ್ರೆ ಅವಳು ಅವನ ಜೊತೆ ಓಡಿ ಹೋಗ್ತಾಳೆ. ಓಡೋದ್ರೆ ಓಡೋಗ್ಲಿ, ಇನ್ಮೇಲಿಂದ ಆ ಹುಡುಗಿ ಮೇಲೆ ನನಗೆ ಆಸೆನೇ ಇಲ್ಲ. ಹಿಂಗಾದ್ರೆ ನಾವ್ ಹೆಂಗೋ ಬಾಳೋದು? 2 ಹಸುಗಳಿಗೆ ಔಷಧಿ ಕೊಟ್ರೆ ನಮ್ಗೆಲ್ಲೋ ದುಡ್ಡು ಸಿಗುತ್ತೆ. ಇರೋ ಬರೋ ದುಡ್ಡೆಲ್ಲ ಊರವ್ರ ಹತ್ರ ಕೊಟ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ರಲ್ಲ ಅವ್ರ ಕೈಲಿ. ಉಪ್ಪಿನಕಾಯಿ ಕಂಪನಿ ಇಲ್ವಲ್ಲ, ಸೋಪ್ ಕಂಪನಿ ತಾನೇ ನಿಮ್ಮಪ್ಪ ಆರಂಭ ಮಾಡಿದ್ದು. ಆ ಸೋಪ್ನ ಯಾರು ಕೊಂಡ್ಕೊಳ್ಳೋದೇ ಇಲ್ಲ. ನಾನೇನೋ ಮಾಡೋದು? ನೀನ್ ಹೇಗಾದ್ರೂ ಮಾಡಿ ಆ ಹುಡುಗಿನ ಮದ್ವೆ ಆದ್ರೆ ಆ ಸೋಪ್ ಫ್ಯಾಕ್ಟ್ರಿನ ಮತ್ತೆ ಓಪನ್ ಮಾಡೋದು ಅಂತ ನಾನು ಅನ್ಕೊಂಡಿದ್ದೆ. ಕೊಡು ಕೈನ. ಆ? ಕೊಟ್ಟ ಅವನ ಕೈನ. ಏನಾದ್ರೂ ಸರಿನೇ, ನಂಗೆ ಬೇರೆ ದಾರಿನೇ ಇಲ್ಲ. ನಮ್ಮ ಅಣ್ಣನ ಕಲಿಸೋಣ. ವಿಕ್ರಮಣ್ಣನ ಮಾವ ಇವಾಗ ಜೈಲಲ್ಲಿದ್ದಾನೆ. ಅವನು ಜೈಲಿಂದ ಬಂದ್ಬಿಟ್ಟ. ಭೂಮ್ತಾಯಿ, ನನ್ನ ಕಾಪಾಡು. ಅಯ್ಯಯ್ಯೋ, ಬಿದ್ದೋಗ್ಬಿಟ್ಟ. ಬಿದ್ಬಿಡ್ತಾ ಇದ್ರಿ. ಏಕ್ ಮಾರ್ ದೋ ತುಕಡ. ಹೇ, ಏನಾದ್ರೂ ಆಯ್ತಾ ನಿಂಗೆ? 1 ಕಲ್ಲು 2 ಹಕ್ಕಿ, ಇದೇ ನನ್ನ ಸ್ಟೈಲು. ಮಚ್ಚ. ಏನು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲಾ ವಿವರ ಕೊಟ್ಟಾಗಿದೆ. ಆ ಕೋಚ್ ಫೋಟೋ ಕೊಟ್ರೆ ಸಾಕು, ಅಷ್ಟೇ. ನಾ ಮುಗಿಸ್ತೀನಿ. ಕೈಕಾಲು ಹೊಡೆದಾಕರೆ ಸಾಕಲ್ವಾ? ಏನು ಬೇಡ, ಹೊಡೆದ್ಬಿಡು, ಹೋಗು. ಆಗ್ಲೇ ಸರಿ ಹೋಗುತ್ತೆ. ಯಾವುದಕ್ಕೂ ಗ್ಯಾರಂಟಿ ಕೊಡಕ್ಕಾಗಲ್ಲ. ಸ್ವಲ್ಪ ಮುರಿಯುತ್ತೆ, ಸ್ವಲ್ಪ ಒಡೆಯುತ್ತೆ, ಸ್ವಲ್ಪ ತಡುತ್ತೆ. ತಗೋ. ಅಚ್ಚ, ಕೊಲೆ ಮಾಡ್ಬೇಕಾಗಿರೋ ಮುಖ. ಸಲೆ ಕೂತೆ. ಕಳ್ಳನ್ ಮಗ ಅಲ್ವಾ ನೀನು? ಯಾರಪ್ಪ ನೀನು? ಅಯ್ಯೋ, ನಾವ್ ಆ ಕಡೆ ಹೋಗೋಣ ಬಾ. ಬಿಡ ಅವಳ. ನನಗೆ ಹೇಳಿದ್ರ? ಹೌದು ಕಣೋ, ನಿನಗೇನೆ. ನೀನ್ ಸ್ಪೋರ್ಟ್ಸ್ ಕೋಚ್ ಅಲ್ಲ, ಈ ರೀತಿ ಆಟ ಆಡೋ ಕೋಚ್ ಅಂತ ಅವಳು ಗೊತ್ತಿಲ್ಲ ಅಲ್ವಾ? ಯಾರವಳು? ಹಾಗಿದ್ರೆ ಲಿಸ್ಟಲ್ಲಿ ಎಷ್ಟು ಜನ ಹುಡುಗಿರಿದ್ದಾರೋ? ಇಲ್ಲೊಂದ್ 4, ಅಲ್ಲೊಂದ್ 10, ಎಲ್ಲ ಸೇರಿ 14. ಹೌದು, ಇದೆಲ್ಲ ನಿನಗ್ಯಾಕಂತ ಹೇಳು. ವಿಕ್ರಮ್ ದಾದಾಬಾಯ್, ಛೋಟಾ ರಾಜ್ ಕಾ ದೋಸ್ತ್. ಎಲ್ಲಿ? ಇಲ್ಲಿರೋನು ಅನುಪಮನ ಮಾವನ ಅಳಿಯ. ಯಾರು ಅನುಪಮ? ಅವನ ಹತ್ರ ಹೋಗಿ ಪೂಜಾ. ಯಾರ ಅನುಪಮ ಅಂತ ಗೊತ್ತಿಲ್ಲ ನನ್ಗೆ. ಅನುಪಮಂಗೋ ಇವನ್ಗೋ ದೊಡ್ಡ ಸ್ನೇಹ ಬೆಂಗಳೂರಲ್ಲಿ. ನೀನಿಲ್ಲಿದ್ಯಾ ಅಂತ ಸುಳ್ಳು ಹೇಳ್ತಿದ್ದಾನೆ. ಇವನ್ ಕೆಲ್ಸನೇ ಅಷ್ಟು. ಎವಿಡೆನ್ಸು ಇದೆ ನೋಡಿಲ್ಲಿ. ಇದ್ಯಾರು? ಏ ಕೌನ್ ಹೇ? ಅದು ನಾನೇನೆ. ಇದು ಅನುಪಮ ಹತ್ರ ಸಿಕ್ಕಿದ್ದು. ಅರೆ ಅಲ್ಫೋನ್ಸ, ನೋಡು, ಕೇಳು, ನಾನೇನು ತಪ್ಪು ಮಾಡಿಲ್ಲ, ನನ್ ಮಾತು ಕೇಳು ಪ್ಲೀಸ್. ಏ ಕೋಚು, ನಾನ್ ನಿನ್ ಕಾಲ್ನ ಒತ್ತಾಗ್ ಬಂದಿದ್ದೀರಲ್ಲ? ಅಲ್ಲ, ಹೊಡೆದಾಕಕ್ ಬಂದಿದ್ದೀನಿ. ಕಾಲೆತ್ತಿ ಸರಿಯಾಗಿಡು ಅಲ್ಲಿ. ಏನಕ್ಕೆ? ಅವಾಗ ನಾನು ಸರಿಯಾಗಿ ಹೊಡೆದಾಕ್ಬೋದು. ಓ ಹಾಗಾದ್ರೆ ನೋಡಿ, ಈಗ ನಿನಗೆ ಸರಿಯಾಗಿ ಬೀಳುತ್ತೆ ನನ್ನ ಕೈಲಿ. ನನಗೆ ಇನ್ನೊಂದ್ಸಲ ಕಾಣಿಸ್ತು ಇಲ್ಲಿ, ಹೊಡ್ದ್ಬಿಡ್ತೀನಿ. ಲೇ ನಾಯಿ, ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ನೀನು ಏನೇನೋ ಹೇಳಿ ದಾರಿ ತಪ್ಪಿಸ್ಬಿಟ್ಟ ನಿನ್ನ. ಏಕ್ ಮಿನಿಟ್ ಅಲ್ಫೋನ್ಸ. ಅಯ್ಯೋ ಮುನ್ನ, ಸಾರಿ. ಇನ್ಮೇಲೆಲ್ಲ ಈ ತರ ಆಗೋದಿಲ್ಲ. ಅಮ್ಮ, ಹೋಗೋ ಕೋಚು. ಅಯ್ಯೋ, ಹೈ, ಬಾಂಬೆ ಬಂದ್ಬಿಟ್ಟ. ನೋಡಿದ್ಯಾ, ಅವನು ಬಾಂಬೆ ದಾದಾನೆ, ಹೆಣದ ಜೊತೆನೆ ಬಂದ್ಬಿಟ್ಟವನೆ. ಏನಿದು? ನಾನ್ ಆ ಕೋಚ್ನ ನೋಡ್ದೆ. ನೀನ್ ನೋಡ್ತಿದ್ರನೆ ಗೊತ್ತಾಗ್ತಿದೆ. ನಿಮಗ್ ಗೊತ್ತಾ, ನಾನ್ ಆ ಕೋಚ್ನ ನೋಡಕ್ ಹೋದಾಗ ಅವನು ಒಂದ್ ಹುಡುಗಿ ಜೊತೆ ನಿಂತಿದ್ದ. ಅದನ್ ನೋಡಿ ನನ್ ರಕ್ತ ಕುದ್ದಂಗಾಯ್ತು. ಆ ಹುಡುಗಿ ನೋಡ್ದಾಗ್ಲಾ? ಅದಲ್ಲ, ಇಲ್ಲೊಂದ್ ಹುಡುಗಿನ ಲವ್ ಮಾಡಿ ಅಲ್ಲಿ ಬೇರೆ ಸೆಟಪ್ ಇಟ್ಕೊಂಡಿದ್ದಾನೆ. ಇನ್ನೇನಾಗುತ್ತೆ, ಅವನು ಇವನ್ ಕೈ ಕಾಲ್ನ ಮುರ್ದಿ ಕಳ್ಸಿದಾನೆ ಅಷ್ಟೇ. ವಿಕ್ರಮ್ ಹತ್ರ ಇದೆಲ್ಲ ಮಾಡಕ್ ಯಾರು ಹೇಳಿದ್ದು? ಮಾಡಕ್ ಹೇಳಿದ್ ನಾನೇ, ಈ ಕುಟುಂಬದ ಮಾನ ಉಳ್ಸಕ್ಕೆ ಅಂತ. ಈ ವಿಷಯದಲ್ಲಿ ನಾನ್ ನಿನ್ನ ಸಪೋರ್ಟ್ ಮಾಡ್ತೀನಿ. ಮಾಡೋಗು. ಈ ರೀತಿ ಉಪಚಾರ ಇನ್ ಮುಂದೆ ಇನ್ನೂ ನೋಡ್ಬೋದು. ನಡಿ, ಹುಷಾರಾಗಿ ನಡಿ. ಅಯ್ಯೋ, ಬಾಂಬೆ ಅಲ್ವಾ ಕಷ್ಟ. ವಿಷಯ ಎಲ್ಲ ಹೆಂಗ್ ಹೋಗ್ತಿರೋದ್ ನೋಡಿದ್ರೆ ನನ್ ಕೆಲ್ಸ ಆಗತ್ತೆ ಅನ್ಸತ್ತಲ್ವಾ? ನನ್ ಕೆಲ್ಸ ಪಕ್ಕ ಆಗತ್ತೆ. ನಡೀತಾ ಇರೋದು ಏನಾಗುತ್ತೋ ಆಗ್ಲಿ, ನಾನು ಅಷ್ಟೊತ್ತಿಗೂ ಕೆಲ್ಸಕ್ಕೆ ಹೋಗಲ್ಲ. ಒಳ್ಳೆ ಕೆಲ್ಸ ಪ್ರಾಣಿಗಳೆಲ್ಲ ಉಳ್ಕೊಂಡು. ಇವನ್ ಕೆಲ್ಸ ನಿಮ್ ವಕೀಲ್ ಕೆಲ್ಸ ತರಾನೇ, ಫುಲ್ ಟೈಮ್ EOT ಓಡ್ತಾನೆ ಇರ್ತಾನೆ. ಅವನು ಯಾಮಾರ್ಸ್ದಂಗೆ ನನ್ನ ಯಾಮಾರ್ಸಕ್ ಬರ್ಬೇಡ. ನೀವಿಬ್ರು ಜಗಳ ಆಡೋದನ್ನ ಬಿಟ್ಟು ಅನುಪಮನ ಹೇಗ್ ಪಡ್ಕೋಬೇಕು ಅಂತ ಯೋಚನೆ ಮಾಡಿ. ತಾತ, ಒಂದ್ ಸುದ್ದಿ ಸಿಕ್ಕಿದೆ. ಪ್ರತಿ ಸಾರಿನೂ ಈ ರೀತಿ ಡಿಕ್ಕಿ ಹೊಡಿತಿದ್ದಾಗ ನನಗ್ ನಿನ್ ಮೇಲೆ ಅದು ಹೆಚ್ಚಾಗ್ತಾನೇ ಇದೆ. ಅಂದ್ರೆ ಏನು? ಅಂದ್ರೆ ಇದು ಅಂದ್ರೆ ಅದು ನನ್ಗೆ ಅರ್ಥ ಆಯ್ತು. ಹೌದಾ? ನಂಗೂ ಇಷ್ಟಾನೇ.
ಪ್ರೀತಿಗೆ ಕಣ್ಣಿಲ್ಲ ಮೂಗಿಲ್ಲ ಕೆಲಸದೋಳು ಅಂತ ಇಲ್ಲ ಅಲ್ವಾ? ಪಾರಿವಾಳ ಹಾಯ್. ಅಯ್ಯೋ, ಹೇ, ನೀ ಹೇಳಿದ್ ನಿಜಾನೇ. ಆ ಫೋಟೋಲಿರೋ ವ್ಯಕ್ತಿ ಕೋಚೆ. ಹುಡ್ಕೊಂಡ್ ಹೋದೋಳ್ಗೆ ಸರಿಯಾಗಿ ಸಿಕ್ತು. ನನ್ಗೇನು ಅರ್ಥ ಆಗ್ತಿಲ್ಲ. ನೀ ಹೇಳಿಲ್ವಾ ಆ ಕೋಚ್ ಸನ್ನಿ ಅಂತ? ಆ ವಿಚಾರನೇ ಹೇಳ್ತಿದ್ದೀನಿ. ನನ್ ಮಾವನ್ ಮಕ್ಳಿಂದ ತಪ್ಪಿಸ್ಕೊಳಕ್ಕೆ ನಾನ್ ಕ್ರಿಯೇಟ್ ಮಾಡಿದ ಕ್ಯಾರೆಕ್ಟರ್ ಈ ಕೋಚ್. ಕೇಳಿಸ್ಕೊಂಡೆ, ನೀನ್ ಮಾತಾಡಿದೆಲ್ಲ ಕೇಳಿಸ್ಕೊಂಡೆ. ನಮ್ಮೊಂದ್ ಅಡ್ರು ಅನ್ಕೊಂಡಿದ್ಯಾ? ನಿನ್ ಮದ್ವೆ ನಿಲ್ಸ್ಬೇಕು ಅಂತ ಒಬ್ಬ ಕೋಚ್ಗೆ ತೊಂದರೆ ಕೊಡ್ತಾ ಇದ್ಯಾ? ತಾತ ಲೋಲಣ್ಣ. ಹೇ, ಲೋಲಣ್ಣ ಅಲ್ಲ, ಲಾಲಣ್ಣ. ಲಾಲಣ್ಣ ಹೇಳ್ಬಿಡ. ನಾನ್ ಹೇಳ್ತೀನಿ. ಲಾಲು. ಇಷ್ಟ್ ದಿನ ಆದ್ರೂ ನೀವ್ ನನ್ ಮನ್ಸನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನಾನಿಷ್ಟೆಲ್ಲ ಸುಳ್ಳು ಹೇಳಿ ಮದ್ವೆ ನಿಲ್ಲಿಸ್ತಿರೋದು ಯಾಕಂತ ಗೊತ್ತಾ? ಏರ್ ಹೋಸ್ಟರ್ಸ್ ಆಗ್ಬೇಕು ಅಂತ. ಅದಕ್ಕಲ್ಲ. ಹಾ? ನಾನೇ ಬಾಯ್ಬಿಟ್ಟು ಹೇಳ್ಬೇಕಾ? ತುಂಬಾ ದಿನದಿಂದ ಮರೆಯಕ್ಕಾಗ್ದಿರ ಇರೋ ಒಂದ್ ವ್ಯಕ್ತಿ ನನ್ ಮನ್ಸಲ್ಲಿದ್ದಾರೆ. ಯಾರಂತ ಗೊತ್ತಾ? ನನ್ನ ಲಾಯರೇ. ಯಾಕೇನು ಮಾತಾಡ್ತಾ ಇಲ್ಲ? ಒಂದ್ 5 ನಿಮಿಷ ಮುಂಚೆ ಹೇಳಕ್ ಆಗ್ತಿರ್ಲಿವಾ? ಪರವಾಗಿಲ್ಲ ಬಿಡು, ಇದು ಫಿಕ್ಸ್. ಆದ್ರೆ ನೀನು ಆಟ ಆಡ್ತಿಲ್ಲ ತಾನೇ? ಮನ್ ಸ್ಪೀಚ್ ಹೇಳಿದ್ರು ಇದನ್ನ ಸುಳ್ಳು ಅಂತ ಹೇಳ್ತಾ ಇದೀರಲ್ಲ ನೀವು. ಅನು, ಬೇಜಾರ್ ಮಾಡ್ಕೋಬೇಡ, ನಿನ್ನ ನಂಬ್ತೀನಿ. ಭಯದಲ್ಲೇ ಇಷ್ಟ ದಿನ ನಾನು ಹೇಳಿರ್ಲಿಲ್ಲ. ಈಗ ನೀವೇ ಹೇಳಿ, ತಾತ ಇಷ್ಟದ ಪ್ರಕಾರ ಮಾವನ್ ಮಕ್ಳಲ್ಲಿ ನಾನು ಯಾರಾದ್ರೂ ಒಬ್ಬರನ್ನ ಮದ್ವೆ ಆಗ್ಲಾ? ಅಯ್ಯೇ ಬೇಡ, ಅವ್ರೇನಾದ್ರೂ ತೊಂದರೆ ಕೊಟ್ರೆ ಜಾಮೀನ್ ಸಿಗ್ದಿರಂತ ಕೇಸ್ ಹಾಕಿ ಅವ್ರನ್ನ ಒಳಗ್ ತಳ್ಬಿಡ್ತೀನಿ. ಮದ್ವೆಗೋಸ್ಕರ ನಾನ್ ಏನೇ ಸುಳ್ಳು ಹೇಳಿದ್ರು ನೀವು ನನ್ ಜೊತೆಗಿರ್ತೀರ ಅಲ್ವಾ? ನನ್ ಪ್ರಾಣ ಇರೋವರೆಗೂ ಅದು ಅನುಪಮಂಗೇನೆ. ಅಷ್ಟ್ ಸಾಕು, ಸಮಾಧಾನ ಆಯ್ತು. ಈಗ ನೀವ್ ಹೊರಡಿ, ಇಲ್ಲಾಂದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಅದು ಸರಿ. ಇನ್ನು 24 ಗಂಟೆಗಳಲ್ಲೇ ಪೂರ್ತಿ ಗೆಟಪ್ನೇ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ, ಗುದ್ಲೇ ಇಲ್ಲ. ಹೊಡಿಲಿಲ್ಲ. ಬೇಗ ಕುಡಿ, 2 ಮೊಟ್ಟೆ ಹಾಕಿದೀನಿ. ಈ ರೀತಿ ಕೆಲಸ ಇಟ್ಕೊಂಡು ಇನ್ ಮುಂದೆ ನನ್ನ ಹತ್ರ ಬರಬಾರ್ದು, ಮುಟ್ಬಾರ್ದು, ತಟ್ಟಬಾರ್ದು. ಇನ್ ಮುಂದೆ ಪೌಷ್ಟಿಕಾಂಶಕ್ಕೆ ಕೊರೆ ಇಲ್ಲ. ಐ ಆಮ್ ಹ್ಯಾಪಿ. ಐ ಆಮ್ ಬಲ್ಕಿವಾಲಾ. ಆಗಿದ್ದೆಲ್ಲ ಆಗೋಯ್ತು. ಮೋಹನ್ ಕೃಷ್ಣ ಓಮನ್ ಕುಟ್ಟಿ ಇಬ್ರು ನಮ್ ಕಣ್ಮುಂದೆನೆ ಬೆಳೆದ ಮಕ್ಕಳು. ಅವ್ರಿಬ್ರಲ್ಲಿ ಯಾರನ್ನೇ ಮದ್ವೆ ಆದ್ರೂ ನಿನಗೆ ಒಳ್ಳೇದು. ಅವ್ರಿಬ್ರಲ್ಲಿ ಒಬ್ಬರನ್ನ ನೀನ್ ಮದ್ವೆ ಆಗ್ಬೇಕು. ಅದೆಲ್ಲ ಯಾಕೆ, ಈಗ್ಲೇ ತೀರ್ಮಾನ. ಮೋಹನ್ ಕೃಷ್ಣ, ಓಮನ್ ಕುಟ್ಟಿ. ಬೇಡ ತಾತ, ಒಳ್ಳೇದು ಕೆಟ್ಟದ್ ನೋಡಿನೇ ನಿಮ್ ಮೊಮ್ಮಗಳು ನಿರ್ಧಾರ ಮಾಡೋದು. ನಿಮ್ ಮನ್ಸನ್ ನೋಯಿಸೋ ಕೆಲ್ಸ ನಾನ್ ಯಾವತ್ತೂ ಮಾಡಲ್ಲ. ನನ್ಗೊಬ್ಬನ್ ಕಂಡ್ರೆ ಇಷ್ಟ ಅನ್ನೋದು ನಿಜಾನೇ. ಸರಿ ಇದ್ಯಾ? ಆದ್ರೆ ನೀವ್ ಅನ್ಕೊಂಡಿರೋ ತರ ಅದು ಕೋಚ್ ಅಲ್ಲ. ಅಲ್ಲ ಹಾಗಾದ್ರೆ ಹೇಳ್ಬಿಡು, ಎಲ್ಲಾನು ಬಿಡಿಸಿ ಹೇಳ್ಬಿಡು. ನಾನ್ ನಿಜವಾಗ್ಲೂ ಇಷ್ಟ ಪಡ್ತಾ ಇರೋದು ಒಂದು ಡಾಕ್ಟರ್ನೇ. ಡಾಕ್ಟರ್ನ? ಡಾಕ್ಟರ್ ನಂದಕುಮಾರ್. ಅವ್ರೆ ಜಾತಿ, ಮತ, ಕುಟುಂಬ, ಕೆಲ್ಸ ಎಲ್ಲಾನು ನೀವ್ ಅನ್ಕೊಂಡಿದ್ಕಿಂತ ಒಂದ್ ಪಟ್ ಮೇಲೆ. ಕರೆಕ್ಟ್. ಹಾಗಾದ್ರೆ ಇದಕ್ ಮುಂಚೆ ಯಾಕೆ ಸುಳ್ಳು ಹೇಳ್ದೆ ನೀನು? ಒಂದ್ ಕೋಚ್ ಅಂತ ಹೇಳಿದ ತಕ್ಷಣ ಮಾವಗಳೆಲ್ಲ ಸೇರ್ಕೊಂಡು ಅವ್ನ್ ಕಾಲ್ ಮುರಿಯಕ್ ಹೋದ್ರು, ನೋಡಿದ್ರಲ್ಲ? ಇವ್ರಿಗಾಗ್ ಮಾಡ್ತಾರೆ ಅಂತ. ಓ, ತಡ್ಕೊಳಕ್ ಆಗಲ್ಲ. ಹಾಗೆಲ್ಲ ಏನೂ ಆಗಲ್ಲ, ಬೇಗ ಮಾಡ್ ಮುಗ್ಸೋಣ. ಇಷ್ಟ ಬೇಗ ಬೇಡ. ವೈ 2 ವರ್ಷ ಆದ್ಮೇಲೆ ಮದ್ವೆ ಅಂತ ಇಬ್ರು ನಿರ್ಧಾರ ಮಾಡಿದ್ವಿ. ದಾದಾ, ನೋಟ್ ದಿಸ್ ಪಾಯಿಂಟ್, ಓನ್ಲಿ 2 years. ಆಗ ನಂಗೆ 49 ವರ್ಷ ಆಗಿರುತ್ತೆ. ಓಲ್ಡ್ ಇಸ್ ಗೋಲ್ಡ್. ಅವರು ಹೈಯರ್ ಸ್ಟಡೀಸ್ಗೆ ಅಂತ US ಹೋಗ್ತಿದ್ದಾರೆ. ಅಲ್ಲಿವರೆಗೂ ಮನೇಲಿ ಬೋರ್ ಆಗತ್ತೆ ಅಂತ ನನ್ ಜೊತೆ ಏರ್ ಹಾಸ್ಟೆಸ್ ಆಗಿ ಕೆಲ್ಸಕ್ ಬಾ ಅಂತ ಅವ್ರು ಹೇಳಿದ್ದಾರೆ. ನಾನ್ ಯಾವತ್ತೂ ನನ್ ತಾತನ್ ಮಾತೆ ಕೇಳೋದು. ಅದ್ ಹಾಗಿರ್ಲಿ, ಅವ್ರ ಮನೆಯಲ್ಲಿ? ಕುಮಾರ್ಪುರ. ಏಯ್, ಅದು ನಿಮ್ ಮನೆ ಅಲ್ವಾ? ಪೆರುವಣ್ಣಪುರ. ಹೇಗಿದ್ರು 2 ವರ್ಷ ಗ್ಯಾಪ್ ಇದೆ. ಅಲ್ಲಿವರೆಗೂ ಅವ್ಳು ಕೆಲಸ ಮಾಡ್ಕೊಂಡಿರ್ಲಿ. ಫ್ಲೈಟ್ ಅಲ್ಲಿ ಸೀಸನ್ ಪಾಸ್ ತಗೊಂಡ್ರೆ ಸಾಕು ನಾನು. ಅದಕ್ಕೆ ನಿನಗ್ಯಾಕ್ ಫ್ಲೈಟ್ ಟಿಕೆಟ್? ವಯಸ್ಸಾಗಿದ್ದಿಲ್ಲ ತಾತ, ನಿಮ್ಗೇನು ಅರ್ಥ ಆಗಲ್ಲ. ಎತ್ತ ಕೈ. ಅವತಾರ ತರ ಡ್ರೆಸ್ ಮಾಡ್ಕೊಂಡ್ ಬಂದಿರೋದ್ ನೋಡು. ಕ್ಯಾಪ್ ಅಂತೆ, ಚೈನ್ ಅಂತೆ. ಏನೋ ನಿನ್ ಉದ್ದೇಶ? ಇಷ್ಟ ಆಗಿರೋ ಬಟ್ಟೆ ತಾತ. ಅಲ್ಲಿ ನಿಂತಿರೋರೆಲ್ಲ ಆಚೆ ಬನ್ನಿ, ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ನನಗೊಂದ್ ಸಂದೇಹ ಇದೆ. ನಾನ್ ಹೊಡೆದಿದ್ ಯಾರ್ಗೆ?
ಆ ಫೋಟೋದಲ್ಲಿ ಇದ್ದಾಗೇನೆ ಅವನು ಇದ್ದಿದ್ದು. ನಿನಗ್ ಹಾಗೆ ಅನ್ಸಿದೆ ಅಷ್ಟೇ. ಅನ್ಸಿದ್ದಷ್ಟೇನಾ? ಅದಿರ್ಲಿ, ನಾನ್ ಯಾವಾಗ ಪ್ರಿಯನಾಪುರಂ ಹೋಗ್ಬೇಕು? ಯಾಕೆ? ಡಾಕ್ಟರ್ ಕಾಲ್ನ ಹೊಡೆದಾಕಕ್ಕೆ. ಮೊದ್ಲು ನಿನ್ ಕಾಲ್ನ ಸರಿ ಮಾಡ್ಕೊ ನೀನು, ಹೋಗ. ಏಯ್ ಎಲ್ಲೋ ಆ ನಂದಕುಮಾರ್ ಡಾಕ್ಟ್ರು ಜರ್ಗೋ ಏನ್ ವಿಷಯ? ಇಲ್ಲಿ ಯಾಕೆ ಬರ್ತಿದ್ದೀರಾ? ಆ ಡಾಕ್ಟರ್ ನಂದಕುಮಾರ್ ನೋಡಕ್ ಬಂದಿರೋದು. ಇರು, ಏನೇ ಆಗ್ಲಿ ಸಮಾಧಾನವಾಗಿ ಮಾತಾಡೋಣ. ಸಮಾಧಾನವಾಗಿ ಏನ್ ಮಾತಾಡೋದು? ಅವ್ರನ್ನ ಕರಿಯಲಿ. ಎಲ್ಲಾರು ಕೇಳಿಸ್ಕೊಳ್ಳಿ. ಗ್ರಾಮೀಣ ಪ್ರದೇಶದಿಂದ ಒಬ್ಬ ಬಂದಿಯಾನೆ ಮಣಿಕಂಠನದ. ಅವನ 1 ವಾರದಿಂದ ಇಲ್ಲೇ ಇಟ್ಕೊಂಡು ಕಿಚ್ ಅಂತ ಮಾಡ್ತಾ ಇದ್ದಾರೆ. ಈ ಹಾಸ್ಪಿಟಲ್ ಏನು? ಆ ಪೇಷಂಟ್ಗೆ ತಲೆಯಿಂದ ಮುಡಿ ತನಕ ಎಲ್ಲಾ ಸ್ಕ್ಯಾನಿಂಗು, ಎಕ್ಸ್ರೇ ಅಂತ ಮಾಡಿ ಎಲ್ಲಾನು ಕೂಡ ಸತ್ವ ಇಲ್ದಿರೋ ತರ ಮಾಡಾಕ್ಬಿಟ್ಟಿದಾರ ಅವನ್ನ. ನಿಮ್ ಮುಟ್ಟಾಳ್ ಡಾಕ್ಟರ್ ಮಿಮಿಕ್ರಿ ಆರ್ಟಿಸ್ಟ್ ಆಗಿ ತುಂಬಾ ಹೆಸರು ಮಾಡಿರುವಂತ ನನ್ನ ಗೆಳೆಯ ಇವಾಗ ನ್ಯಾಯ ಕೋರಕ್ಕೋಸ್ಕರ ಬರ್ತಾ ಇದ್ದಾನೆ ಇಲ್ಲಿಗೆ. ಕರಿಯ ಅವನನ್ನ. ಮಣಿಕಂಠ, ನನ್ ಮಗ ಡಾಕ್ಟರ್ನ ಹೊರಗಡೆ ಬರ ಕೇಳೋ ಕೆಲ್ಸಕ್ಕೆ ಬರ್ತಾ ಇರೋನೆ. ಗೂಬೆ ನನ್ನ ಮಗನೇ. ನಾನ್ ಯಾರಂತ ನಿನಗೆ ಸರಿಯಾಗಿ ಗೊತ್ತಿಲ್ವಲ್ಲ? ನೀನ್ ಇಲ್ಲಿಂದ ಹೋಗೋ ಬಾಂಡ್ಲಿ. ಪೊಲೀಸ್ನ ಕರಿ. ಪೊಲೀಸು ಅಂತ ಹೇಳಿದ್ರಿಸ್ತೀಯ? ಧೈರ್ಯ ಇದ್ರೆ ಕರಿಯೋ ನಿನ್ನ ನಾಯಿ. ಓ, ಇವಾಗ ಯಾರನ್ನ ಕರಿಯೋದು ದೇವ್ರೇ? ನೀನ್ ಅವನು ಎಲ್ ಬಚ್ಚಿದೀಯ ಹೇಳು. ಅಯ್ಯೋ ಅದೆಲ್ಲ ಬೇಡ, ನೀನ್ ಸಮಾಧಾನವಾಗಿರೋ. ನಾನು ಅವನಿಗೆ ಡೀಟೇಲ್ ಆಗಿ ಎಲ್ಲ ಹೇಳ್ತೀನಿ. ನೀನ್ ಅವನು ಎಲ್ಲ ಬಚ್ಚಿಟ್ಟಿದ್ರು ಈ ಕ್ಷಣ ಮುಂದೆ ಬರ್ಬೇಕು, ಇಲ್ಲ ಅಂದ್ರೆ ನಿನ್ನ ಮುಖನ ಬದಲಾಯಿಸ್ಬಿಡ್ತಾರೆ. ಎಲ್ಲ ಹೊಡೆದಾಕೆ ತಕೊಂಬನ್ರೋ. ಇರು, ಡಾಕ್ಟರ್ ಇಲ್ಲ, 1 ತಿಂಗಳಾದ್ಮೇಲೆ ಬರ್ತಾರೆ. ಎಲ್ಲೋಗಿದ್ದಾರೆ? ಸೈಲೆಂಟ್ ವರ್ಕ್ ಮೇಲೆ ಹೋಗಿದ್ದಾರೆ. ಖಂಡಿತವಾಗ್ಲೂ ನಾನು ಅವನನ್ನ ಸೈಲೆಂಟ್ ಮಾಡ್ಬಿಡ್ತೀನಿ. ಎಲ್ಲ ನೋಡಿದ್ರು ಅಲ್ಲೇ ಮುಗೀತು ಕತೆ. ಗಾಡಿ ಹತ್ರ ವಿಜಿ ಮಗಳೇ. ಹಾ ಬಂದೆ. ಎಲ್ಲಿಗೂ ಇದ್ದಾನೆ ನಿನ್ ಗಂಡ? ಹಾಸ್ಪಿಟಲ್ ರೆಡಿ ಆಗ್ತಿದ್ದಾರೆ. ನಂದ, ಅಯ್ಯೋ ಕಂದ, ಸುಮ್ಮನೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬೇಗ ಹೋಗು. ಏನಿ ಥ್ರೋಟ್ ಆಪರೇಷನ್ ಮಾಡಿದೆಯಲ್ಲ, ಅವನಿಗೆ ಸರಿಯಾಗಿ ಮಾತೇ ಬರ್ತಾ ಇಲ್ಲ. ನಿನ್ನ ಸಾಯಿಸ್ತೀನಿ ಅಂತ ಹೇಳ್ತಾ ಇದ್ದ. ಯಾರದು? ನನ್ ಸಾಧಾರಣ MBBS ಡಾಕ್ಟರ್ ಅಷ್ಟೇ. ಥ್ರೋಟ್ ಪೈನ್ ಬಂದಾಗ ENT ಸ್ಪೆಷಲಿಸ್ಟ್ ಹತ್ರ ಹೋಗು ಅಂತ ನಾನೇ ಹೇಳಿದ್ದು ಅವರಿಗೆ. ನಿಮ್ಮ ಅಪ್ಪನೇ ನೋಡ್ಕೋತೀನಿ ಅಂತ ಹೇಳಿದ್ರು ನನ್ಗೆ. ಕೆಲ್ಸ ಕಲಿಬೇಕಾದ್ರೆ ಇದೆಲ್ಲ ಸಹಜನೇ, ಅದು ಹಾಸ್ಪಿಟಲ್ ಬಿಸ್ನೆಸ್ ಅಲ್ಲಿ ಸಹಜನೇ. ಹಾಗಾದ್ರೆ ಅವನಿಗೆ ನಷ್ಟ ಪರಿಹಾರ ಕೊಡೋಣ. ವಿಜಯ್, ಬರೀ ಒಂದು MBBS ಸರ್ಟಿಫಿಕೇಟ್ ನ ಇಟ್ಕೊಂಡು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡೆ. ಹಾಸ್ಪಿಟ್ಲು ಮನೆ ಎಲ್ಲ ನಾನೇ ಸಂಪಾದನೆ ಮಾಡಿದ್ದು. ಬಹಳಷ್ಟು ಜನರ ಕುತ್ತಿಗೆ ಕೊಯ್ದು, ಗೊತ್ತಾ? ಡಾಕ್ಟರ್, ಯಾರು? ಡಾಕ್ಟರ್ ನೋಡೋಣ ಅಂತ ಬಂದ್ವಿ. ಟೆಸ್ಟ್ ಎಲ್ಲ ಹಾಸ್ಪಿಟಲ್ ಅಲ್ಲೇ. ನಾವು ಡಾಕ್ಟರ್ ಸ್ವಲ್ಪ ಪರಿಶೀಲನೆ ಮಾಡಬೇಕು, ಕರೀರಿ. ಹಾಗಾದ್ರೆ ನಿಮ್ಮನ್ನ ಆಪರೇಷನ್ ಮಾಡಿದ್ರೆ? ಇದು ಆಪರೇಷನ್ ಕೇಸ್ ಅಲ್ಲ. ಹಾಗಾದ್ರೆ ಏನು ಭಯ ಇಲ್ಲ ಬಿಡಿ, ಪರವಾಗಿಲ್ಲ. ನಂದ, ಅಯ್ಯೋ ನಂದ, ಏನು? ನೋಡಕ್ಕೊಳ್ಳೆ ಯೋಗಿ ಇದ್ದಂಗಿದಾನೆ, ಆದ್ರೆ ಮಾಡೋ ಕೆಲಸ ಎಲ್ಲ ಅಯೋಗ್ಯ ಕೆಲಸ. ನೀವ್ಯಾರು? ಬಿಕ್ಲ ಅನ್ಸುತ್ತೆ. ಅನುಪಮ ಗೊತ್ತಾ ನಿಂಗೆ? ಇಷ್ಟು ದಿನ ಅವಳು ಹಿಂದಿಂದೆ ಸುತ್ತಿ ಅವಳನ್ನ ಪ್ರೀತಿ ಮಾಡಿ ಈಗ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ? ನೀನ್ಯಾರು? ಓಹೋ, ಹೆಂಡತಿ ಇಟ್ಕೊಂಡು ಇಂಥ ಕೆಲಸ ಮಾಡಿದಾನ? ಏನ್ ಕೆಲಸ? ಯಾ ಕೆಲ್ಸನ? ಬೆಂಗಳೂರಲ್ಲಿ ಓದ್ತಿರೋ ನನ್ನ ಮೊಮ್ಮಗಳನ್ನ ತಲೆ ಕೆಡಿಸ್ಬಿಟ್ಟು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನಿನ್ಗೆ ಯಾಮಾರಿಸಿದ ನಿನ್ ಗಂಡ. ತೆಗೆದ್ ಮಕ್ಕದ ಮೇಲೆ ಬಿಡೋಣ ಅಂತಿದ್ದೆ, ಹೆಂಡತಿ ಮುಂದೆ ಬೇಡ ಅಂತ ಸುಮ್ಮನೆ ಇದ್ದೀನಿ. ನೀವೆಲ್ಲ ಯಾರು ಅಂತಾನೆ ಗೊತ್ತಿಲ್ಲ. ಮೊದ್ಲೊಂದ್ಸರಿ ಚೇಂಜ್ ಆದ, ಆಮೇಲೆ 2 ಕೋಚ್ ಇಟ್ಕೊಂಡು 2 ಕೊಟ್ವಿ, ಆಮೇಲೆ ನಿಜ ಒಪ್ಕೊಂಡ ನೀನೇ ಅಂತ ಮಾತಾಡಬೇಡ. ಇನ್ನೊಂದ್ಸತಿ ಆ ಹುಡುಗಿಯಿಂದ ಸುತ್ತಿದ್ರೆ ನಿನ್ ಕುತ್ಕೆನ ಕತ್ತರ್ಸಾಕ್ಬಿಡ್ತೀನಿ. ಬಾರೋ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಇನ್ನು ನನಗೆ. ಏನು ಯೋಚನೆ ಮಾಡ್ತಾ ಇದೀಯಾ? ಇಲ್ಲಿಂದ ಹೋಗೋಣ ಬಾ. ಕಂಡು ಹುಡುಗಿಯರೆಲ್ಲ ಇಲ್ಲಿ ಇರೋದು ನೀನ್ ನೋಡ್ಬೇಕಾ? ಇಲ್ಲಿಂದ ಹೋಗೋಣ ಬಾ ಬಾ ಬಾ. ವಿಜಯ್, ಇಲ್ಲಿವರೆಗೆ ನಿನ್ ಜೊತೆ ಇದ್ದಿದ್ದು ಸಾಕು. ಒಂದು, ಆ ಡಾಕ್ಟರ್ ಅನುಪಮನ್ ಯಾಮಾರಿಸಿದಾಳೆ. ಇಲ್ಲ ಅಂತ ಹೇಳಿದ್ರೆ ಅವಳು ಹೇಳ್ತಾರ ಸುಳ್ಳು. ಫ್ಲೈಟ್ಗೆ ಬಿಡಲ್ಲ ಅಂತಾನೆ ಹೀಗೆಲ್ಲ ಆಡ್ತಾಳೆ. ನಾನ್ ದೊಡ್ಡವ್ರ ಹತ್ರ ಹೋಗಿ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಅವರೆಲ್ಲ ಕೇಳಿಸ್ಕೊಂಡು ಸೈಲೆಂಟ್ ಆಗಿ ಕೂತಿದ್ದಾರೆ. ಹಂಗ ಇನ್ನೊಂದು ಏನ್ ಹೇಳಿದ್ರು ಅವ್ರು ನಂಬಲ್ಲ. ಅಪ್ಪ, ನಮ್ಮ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಇರೋದೇ ದೊಡ್ಡ ತಪ್ಪಿಲ್ಲಿ. ನಾವು ಒಂದೇ ಕಡೆ ನಿಲ್ಲೋಣ, ಒಂದೇ ಡಿಸಿಷನ್ ತಗೊಳ್ಳೋಣ, ಆಮೇಲೆ ಆ ಡಿಸಿಷನ್ ತಾತ ಹತ್ರ ಹೇಳೋಣ, ಆಮೇಲೆ ನಾನು ಮದುವೆ ಆಗ್ಬಿಡ್ತೀನಿ.
ಆ, ಒಳ್ಳೆ ತೀರ್ಮಾನ. ಇದಕ್ಕೆಲ್ಲ ನಾವು ಚಪ್ಪಾಳೆ ತಟ್ಟಬೇಕು. ಹಾ ಅದನ್ನ ನೀವು ಮಾತ್ರ ಡಿಸೈಡ್ ಮಾಡ್ಬಿಟ್ರೆ ಹೆಂಗೆ? ನಿನ್ ಮಗ ಅನುಪವನ್ ಮದ್ವೆ ಮಾಡ್ಕೊಂಡಿರ್ಬೇಕಾದ್ರೆ ನಾವು ಬಾಯಲ್ಲಿ ಬೆಳ್ಳಿಟ್ಕೊಂಡು ಆಕಾಶ ನೋಡ್ಕೊಂಡು ನಿಂತ್ಕೊಂಡ್ಬಿಡೋದಾ? ನನ್ನ ಮಗ ಹುಡುಗಿನ ಮದ್ವೆ ಆದ್ಮೇಲೆ ನಿಮ್ಮನ್ನೆಲ್ಲ ಸುಮ್ನೆ ಬಿಟ್ಬಿಡ್ತೀನ? ಆಗಲ್ಲ. ಆಸ್ತಿಲಿ ಸ್ವಲ್ಪ ನಿಮ್ಗೂ ಸಿಗುತ್ತೆ. ಇದು ಒಳ್ಳೆ ಐಡಿಯಾನೇ. ಅಮ್ಮ ನೀನೇನು ಮಾತಾಡ್ಬೇಡ ಕಣೋ. ಆಸ್ತಿಲಿ ಮುಕ್ಕಾಲ್ ಭಾಗ ನಮ್ಗೆ ಸಿಗ್ಬೇಕು. ಹೌದು, ಮಿಕ್ಕಿದ ಕಾಲ್ ಭಾಗ ನಿಮ್ಗೆ. ಅದೆಲ್ಲ ಸರೋಗಲ್ಲ. ಒಂದ್ ಕೆಲಸ ಮಾಡೋಣ, ಕಾಲು ಹೆಣ್ಣು ನೀವ್ ಇಟ್ಕೊಳ್ಳಿ, ಮುಕ್ಕಾಲ್ ಭಾಗ ನಮಗ್ ಕೊಡಿ. ಯಾರ್ ಕಾಲ್ ಬಗ್ಗೆ ಹೇಳ್ತಿದ್ದೀರಾ? ಆನೆ ಕಾಲ್ ಬಗ್ಗೆ. ಅಪ್ಪ ಹುಡುಗಿ ನನ್ ಮಸ್ಟು. ಹಾಗೆ ಹೇಳಿದ್ರೆ ಎಲ್ಲದಕ್ಕೊಂದ್ ಮರ್ಯಾದೆ ಬೇಡವಾ? ಹಂಗಂದ್ರೆ 50-50. ಓ ಇದಾಗಲ್ಲ. ಬೇಡ ಬಿಡು. ಅಪ್ಪ ಜಗಳ ಬೇಡ. ಆಸ್ತಿಗಿಂತ ದೊಡ್ಡದು ನನಗೆ ಅನುಪಮನೆ. ಮುಕ್ಕಾಲ್ ಭಾಗ ಆಸ್ತಿ ಕೊಟ್ಬಿಡಿ. ಇದ್ರೆ ಏನಿದ್ರೂ ಇಲ್ಲ. ಓಕೆನಾ? ಹಂಗಂದ್ರೆ ಕೈ ಕೊಡು. ಬರೀ 10% ಡಿಸ್ಕೌಂಟಲ್ಲಿ ಹುಡುಗಿ ಹೋಗ್ಬಿಟ್ಲು. ನೀನು ಯೋಚನೆ ಮಾಡ್ಬೇಡ ಕಣೋ. ನಿನ್ಗೆ ಒಳ್ಳೆ ಹುಡುಗಿ 10 ವರ್ಷದೊಳಗಡೆ ನಾನೇ ಹುಡ್ಕೊಡ್ತೀನಿ. ಥ್ಯಾಂಕ್ ಯು. ಸ್ವಲ್ಪ ಪ್ಲಾನ್ ಮಿಸ್ಟೇಕ್ ಆಗೋಯ್ತು. ತಾತ ಇಷ್ಟು ಅವಸರ ಪಡ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ. ಆ ಡಾಕ್ಟರ್ ಜೀವ ಡಮಾರ್ ಆಗುತ್ತೆ ಅಲ್ವಾ? ಏನಾದ್ರೆ ನನ್ಗೇನು, ನನ್ ಕನ್ಸ್ ನೆರವೇರೋವರೆಗೂ ನಾನು ಇದನ್ನೆಲ್ಲ ಮಾಡ್ತಾನೆ ಇರ್ತೀನಿ. ಇದೆಲ್ಲ ನನ್ಗೋಸ್ಕರ ಅಂತ ಕೇಳ್ತಿದ್ರೆ ಸಂತೋಷ ಹೆಚ್ಚಾಗಿ ಹೊಡೆದೋಗ್ತಾ ಇದೀನಿ. ಅಲ್ಲಿ ನೋಡಿದ್ರೆ ಅಳಿಯಂದ್ರ ಬಗ್ಗೆ ಮೀಟಿಂಗ್ ನಡೀತಾ ಇದೆ. ಬರೀ ಜಗಳ ನಿನಗೋಸ್ಕರ. ನಿನ್ ಮನ್ಸಲ್ಲಿ ಯಾರಿದ್ರೆ ಅಂತ ನನಗ್ ಮಾತ್ರ ಗೊತ್ತಲ್ವಾ? ನಾವು ನಮ್ ವಿಷಯನ ತಾತನ ಹತ್ರ ಸ್ವಲ್ಪನಾದ್ರೂ ಹೇಳದ ಅಲ್ವಾ? ಆ ಮುತ್ಕನು ಸ್ವಲ್ಪ ಹ್ಯಾಪಿ ಮಾಡದ. ತಾತ ಬೇಡ ಚಿನ್ನು. ಏನಂತ ಕರ್ದೆ? ಚಿನ್ನ. ಸಂತೋಷ ಆಯ್ತು, ಸಂತೋಷ ಆಯ್ತು. ಇದೆಲ್ಲ ನಾವು ಗುಟ್ಟಾಗಿಟ್ಕೋಬೇಕಾಗಿರೋ ವಿಚಾರ ಅಲ್ವಾ? ಅವಾಗ ನಾನು ಕಂಟ್ರೋಲ್ ತಪ್ಪೋಗ್ತೀನಿ. ನೀನ್ ನನ್ನ ಕಂಟ್ರೋಲ್ ಮಾಡ್ತಿರೋ. ಯಾರು ಬರ್ತಿದ್ದಾರೆ? ಹೂ ಇಸ್ ದ ಬ್ಲಾಕ್ ಶಿಪ್ ಡಿಸ್ಟರ್ಬಿಂಗ್ ದ ಸಿಚುಯೇಷನ್? ಶಿವ ಪೂಜೆಲಿ ಬರೋ ಕರಡಿನ ನೋಡಿದ್ಯಾ ನೀನು? ಇಲ್ಲ. ನೋಡ್ಬೋದು. ಸರ್ ನೋಡ್ತೀನಿ. ಪಕ್ಕದ ರೂಮಲ್ಲಿ ನೀವೆಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತಿದ್ರಲ್ವಾ? ಹಾ, ಲಾಸ್ಟ್ ಅಲ್ಲಿ ಯಾರು ನಿನಗೆ ಸರಿ ಅಂತ ಸೆಟ್ ಆಯ್ತು? ನೀನು ಇವನ್ ಜೊತೆ ಹೋದ್ರೆ ಏನು ಪ್ರಯೋಜನ ಇಲ್ಲ ಅಂತ. ಹೌದು. ಓ, ಅದು ನಿಂಗೂ ಗೊತ್ತಿದ್ಯಾ? ಅದಲ್ಲ, ಅನುಪಮ್ ತುಂಬಾ ಮ್ಯಾಚಿಂಗ್ ನಾನೇ ಅಂತ ನಿಜ. ಅದು ಅನುಪಮ ತೀರ್ಮಾನ ಮಾಡ್ಲಿ ಬಿಡು. ನೀನ್ ತುಂಬಾ ಓವರ್ ಆಗಿ ಮಾತಾಡ್ಬೇಡ. ಇಲ್ಲಿಂದ ಹೋಗಾಚೆ. ನಾನು ಅನುಪಮ್ ತುಂಬಾ ಮಾತಾಡ್ಕೊಳ್ಬೇಕು. ಮೋಹನ ಕೃಷ್ಣ. ಲಾಲ್ ಅವ್ರೆ. ಓಕೆ, ಐ ಆಮ್ ಕಂಟ್ರೋಲಿಂಗ್. ಮಾತಾಡು. ಓನ್ಲಿ 2 minutes. ಹೋಗ. ಬೇರೇನಿಲ್ಲ, ಕೊನೆಯಲ್ಲಿ ನಂಗೆ ಲಾಟ್ರಿ ಸಿಕ್ತು. ಇನ್ನೆಲ್ಲ ಬೇಗ ಆಗ್ಬಿಡುತ್ತೆ. ಓಹೋ, ನೀನು ಹೋಗಿಲ್ವಾ? ಇಲ್ಲ. ಅನುಪಮನ ಪಾಸ್ಟ್ ತಿಳ್ಕೊಂಡು ಬೇಜಾರ್ ಮಾಡ್ಕೋಬಾರ್ದು. ಏನ್ ಪಾಸ್ಟ್? ನಿಂಗೊಂದು ದೊಡ್ಡ ಸತ್ಯನ ಹೇಳ್ತೀನಿ. ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರುವಂತ ದೊಡ್ಡ ಸತ್ಯ. ಅನುಪಮ ಶೀಲವಂತೆ ಅಲ್ಲ. ಲಾಲ್ ಅವ್ರೆ, ಈಗ್ಲೂ ಮದ್ವೆ ಆಗಕ್ ಒಪ್ಪಿಗೆ ಇದ್ಯಾ? ಈಗ್ಲೇ ಹೇಳ್ಬೇಕು. ಬಂದ್ಬಿಟ್ಟು ಹೇಳ್ತೀನಿ. ಯಾಕೆ ಹಾಗೆ ಹೇಳಿದ್ರಿ? ನಮ್ ಕನ್ಸನ್ನ ನನ್ಸ್ ಮಾಡ್ಕೊಳಕ್ಕೆ. ಇದನ್ ಬಿಟ್ಟು ಬೇರೆ ದಾರಿನೇ ಇರ್ಲಿಲ್ಲ. ಸಹಕರ್ಸು. ಅಲ್ದಿರಿದ್ರು ಜಾಸ್ತಿ. ಅದೆಲ್ಲ ನಾನ್ ನೋಡ್ಕೋತೀನಿ. ಆ ರೀತಿ ಹೇಳಿದ್ದು ನಾನು. ಅದಕ್ಕೆ ನಾನೇ ನಿನ್ನ ಮದ್ವೆ ಮಾಡ್ಕೋತೀನಿ. ಓಕೆ? ನಿಂಗ್ ಬೇಕಂದ್ರೆ ನಾನು ಬ್ರಹ್ಮಚಾರಿ ಆಗ್ಬಿಡ್ತೀನಿ. ನಿಂಗ್ ಬೇಜಾರ್ ಮಾಡ್ಬಿಟ್ಟು ಅನುಭವ ನಂಗೆ ಬೇಡ. ಲೇ, ಏನೋ ಮುಟ್ಟಾಳಂತರ ಮಾತಾಡ್ತಿದ್ಯಾ? ಇದನ್ನೇಪ ಪ್ರೇಮ ಅಂದ್ರೆ. ನಿನ್ನತ್ರ ಇಲ್ದಿರ ನಿನ್ ಮಗನ ಹತ್ರ ಇದೆ. ಸಹೋದರ ಪ್ರೀತಿ. ಸಹೋದರ, ನಾನು ನಿನ್ ತಪ್ಪಾಗಿ ತಗೊಂಡ್ಬಿಟ್ಟೆ. ನಿಜವಾಗ್ಲೂ ನೀನ್ ದೊಡ್ಡ ಮನುಷ್ಯನೇ. ಈ ವಿಷಯದಲ್ಲಿ ನೀವು ಸಂತೋಷ ಪಡ್ಬೋದು. ಆಸ್ತಿ ಜಾಸ್ತಿ ಸಿಗ್ತಿದ್ಯಲ್ಲ. ನನಗೆ ನೀವ್ ಹೇಳ್ತಿರೋದೇನು ಬೇಕಾಗಿಲ್ಲ. ಅನುಪಮನ ಮೋಹನ್ನೇ ಮದ್ವೆ ಆಗ್ಬೇಕು. ಇಲ್ಲ, ಅದು ನಡೆಯಲ್ಲ. ನಾನ್ ಮಾಡಿ ತೋರಿಸ್ತೀನಿ. ಮದ್ವೆನ ಫೋರ್ಸ್ಫುಲ್ ಆಗಿ ನಡೆಸಬಾರ್ದು ಚಿಕ್ಕಪ್ಪ. ಅವೆಲ್ಲ ನನ್ಗೆ ಬೇಕಾಗಿಲ್ಲ. ನನ್ನ ಉಸಿರಿರೋವರೆಗೂ ಈ ಮದ್ವೆ ನಾನ್ ಮಾಡೇ ತೀರ್ತೀನಿ. ಎರಡನೇ ಮಾತೇ ಇಲ್ಲ. ಒಂದು ಕೆಟ್ಟೋಗಿರೋ ಹೆಂಗ್ಸ್ನ ನಾನ್ ಮದ್ವೆ ಆಗಲ್ಲ. ಯಾರು ಕೆಟ್ಟೋಗಿರೋ ಹೆಣ್ಣು ಅಂತ ಹೇಳ್ದೆ? ಹೇಳ. ಅನುಪಮ ಕೆಟ್ಟೋಗಿರೋಳು. ಅದಕ್ಕೇನೋ ದಿಢೀರಾಗಿ ಇಷ್ಟೊಂದು ಪ್ರೀತಿ ತೋರಿಸಿದ್ ನನ್ ಮೇಲೆ. ಸರಿ ಇಲ್ಲ, ನಾನ್ ಇದನ್ನ ನಂಬೋದಿಲ್ಲ. ನಂಬಲೇಬೇಕು. ಅನುಪಮಂಗೆ ಹೇಳಕ್ ಕಷ್ಟ ಆಗತ್ತೆ ಅಂತ ನನ್ಗೆ ಹೇಳಕ್ ಹೇಳಿದಳೆ. ಅನುಪಮ ಹಿಂದಿನ ತಿಂಗಳು ಬ್ಯಾಂಗ್ಳೂರಿಂದ ಸ್ಟಡಿ ಟ್ರಿಪ್ ಅಂತ ಗೋವಾಗ್ ಹೋಗಿದ್ದಾಗ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಅವಳು ಅಪರಿಚಿತ ವ್ಯಕ್ತಿನ ಹೋಗಿ ಪರಿಚಯ ಮಾಡ್ಕೊಂಡ್ಲು. ಅವನು ಅವಳಿಗೆ ಫಲೂದಾನ ತಂದ್ಕೊಟ್ಟ. ಅದನ್ ತಿಂದ್ಮೇಲೆ ಅವಳಿಗೆ ತಲೆ ಸುತ್ತು ಮೂರ್ಛೆ ಹೋದ್ಲು. ಅವಳು ಪೂರ್ತಿ ಅನ್ಕಾನ್ಶಿಯಸ್. ಪ್ರಜ್ಞೆ ಬಂದ್ಮೇಲೆ ಅವಳು ಗೊತ್ತಾಯ್ತು ಅವಳು ತುಂಬಾನೇ ಕಳ್ಕೊಂಡಿದ್ದಾಳೆ ಅಂತ. ಅಯ್ಯೋ ದೇವ್ರೆ, ನಾನ್ ಕೇಳ್ತಿರೋದೆಲ್ಲ ನಿಜಾನ? ಎಷ್ಟ್ ದುಡ್ಡು ಕಳ್ಕೊಂಡ್ಲು ಅವಳು? ಒಂದ್ ಹೆಣ್ಣಿಗೆ ಬೇಕಾಗಿರೋದು ದುಡ್ಡು ಅಲ್ಲ ಕಣೋ ಪೆದ್ದ. ಓಹೋ, ಹಾಗಿದ್ರೆ ಒಡವೆಗಳ? ಮುಂಬೈ ಪೆದ್ದ ಅವನ್ನ ಗೋವಾದಲ್ಲಿ ತುಂಬಾ ಹುಡುಕ್ತೆ. ಸಿಕ್ಕಿದ್ದು ಬರೀ ಅನು ಕೈಲಿರೋ ಆ ಫೋಟೋ ಮಾತ್ರ. ಆ ಫೋಟೋಲಿರೋ ವ್ಯಕ್ತಿನೇ ನಾನ್ ಮೀಟ್ ಮಾಡಿದ್ ಡಾಕ್ಟ್ರು. ಅವನೇ ಅಲ್ವಾ ನಾನ್ ನೋಡಿದ್ ಕೋಚು? ನಿನಗ್ ಬರೀ ಚಾಯ್ ಕುಡಿಯೋದ್ ಗೊತ್ತು ಅಷ್ಟೇ. ಅದೆಲ್ಲ ನನಗ್ ಗೊತ್ತಿಲ್ಲ. ಫೋಟೋ ನೋಡಿದ್ಮೇಲೆ ಹೇಳ್ದ ಅದು ಅವನೇ ಅಂತ. ಒಪ್ಕೊಂಡ? ಹಾಗಾಗೋದಕ್ ಸಾಧ್ಯ ಇಲ್ವಲ್ಲ. ನಿಂಗ್ ಸರಿಯಾಗಿ ಗೊತ್ತಾ ನಿಜವಾಗ್ಲೂ? ಸ್ವಲ್ಪ ಸುಮ್ನಿರ್ತೀಯ? ವಕೀಲರು ಹೇಳೋ ಮಾತಲ್ಲಿ ನಿನಗ್ ನಂಬಿಕೆನೇ ಇಲ್ವಾ? ಎಲ್ಲ ಕೇಳಿದ್ಮೇಲೆ ಸುಳ್ಳು ಯಾವ್ದು ನಿಜ ಯಾವ್ದು ಒಂದು ಅರ್ಥನೇ ಇದೇನ್ ಆಗ್ತಿಲ್ಲ. ಸಣ್ಣ ವಿಷಯನ ಒಂದ್ ಹುಡುಗಿ ಈ ರೀತಿ ಸುಳ್ಳು ಹೇಳ್ತಾಳ? ಸಾಧ್ಯನೇ ಇಲ್ಲ. ಎಲ್ಲಾ ವಿಷಯ ಗೊತ್ತಾದ್ಮೇಲೆ ನಮ್ ಹುಡುಗಿನ ಯಾರ್ ಬಂದ್ ಮದ್ವೆ ಆಗ್ತಾರೆ? ತಾತ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್.
ಒಬ್ಬ ಒಳ್ಳೆ ಮನ್ಸಿರೋ, ಅವಳ ಕಷ್ಟನ ಅರ್ಥ ಮಾಡ್ಕೊಂಡು ಅವಳಿಗೆ ಬಾಳ್ ಕೊಡುವಂತ ಮನ್ಸಿರೋ, ತನಗ್ ಮೋಸ ಆಗ್ತಿದೆ ಅಂತ ಗೊತ್ತಿದ್ದು ಬಾಳ್ ಕೊಡುವಂತ ದೊಡ್ಡ ಮನ್ಸಿರೋ ವ್ಯಕ್ತಿ ಒಬ್ಬ ಅನುಪಮನ ಮದ್ವೆ ಆಗ್ತಾನೆ ಅಷ್ಟೇ. ಅದು ಅದು ನಾನೇ. ಯಾರಂದ್ರೆ ಅಲ್ಲ. ಹೌದು ತಾತ, ಅನುಪಮ ಗೊತ್ತಿಲ್ದಿರ ತಪ್ಪು ಮಾಡಿರೋದಕ್ಕೆ ನನ್ಗೆ ಓಕೆನೆ. ಅವಮಾನ ಕೊಟ್ಟ, ನಾನ್ ಡಿಸೈಡ್ ಮಾಡ್ಕೊಂಬಿಟ್ಟೆಪ್ಪ. ಅವಳು ನೀನ್ ಅನ್ಕೊಂಡಾಗಲ್ಲ ನೋಡ್ತೀಸ್ ಅದು ಪರವಾಗಿಲ್ಲ, ನನ್ ತುಳಸಿಗೋಸ್ಕರ. ಬೇಡ, ನಮ್ಮ ಹುಡುಗಿ ಬಗ್ಗೆ ಯಾರು ಚಿಂತೆ ಮಾಡೋದು ಬೇಕಾಗಿಲ್ಲ. ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ತಾತ, ಹಾ? ನಾವು ಹೊರಟೋಗೋಣ ಬನ್ನಿ. ಹೆಸರು ಗೊತ್ತಿಲ್ಲ, ಊರ್ ಗೊತ್ತಿಲ್ಲ, ಅವ್ನ್ ಫೋಟೋ ಮಾತ್ರ ಇಟ್ಕೊಂಡು ನಾವು ಈ ಪ್ರಪಂಚದಲ್ಲಿ ಅವನ್ನ ಹುಡ್ಕಕ್ ಸಾಧ್ಯನಾ? ನೀವ್ ಹೇಳಿ. ಹಾಗಾದ್ರೆ ನಾನು ಏನ್ ಮಾಡ್ಲಿ? ನಾವು ಟ್ರೈ ಮಾಡೋಣ. ಆಗೋಷ್ಟು ನಾವು ಹುಡ್ಕೋಣ. ಆಗ್ಲಿಲ್ಲ ಅಂದ್ರೆ ಇಲ್ಲೇ ಸಾಯೋಣ. ಆಗಲ್ಲ ಅಲ್ವಾ? ಹುಡುಗಿ ಬಗ್ಗೆ ಎಲ್ಲಾ ವಿಷಯ ಗೊತ್ತಿರೋ ಹುಡ್ಗನ್ನೇ ನಾವು ತಂದು ಮದುವೆ ಮಾಡಿದ್ರಾಯ್ತು. ಅಂಥ ದೊಡ್ಡ ಮನ್ಸಿರೋರು ಯಾರೋ ಇದ್ದಾರೆ. ತಾತ, ನೀವ್ ನೋಡ್ತಾ ಇರಿ, ಯಾವತ್ತಾದ್ರೂ ಒಂದಿನ ಒಬ್ಬ ಸುಂದರ ಬಂದೇ ಬರ್ತಾನೆ. ಯಾರು? ನಾನು ನಿಜ ಹೇಳ ಅದು. May I come in, sir? ಎಸ್, ಕಮ್ ಇನ್. ಹಾ, ಇಟ್ಬಿಟ್ಟು ಹೋಗ್ತಾ ಇರೋ. ನಿಮ್ಮನೇಲೆ ಮೊದ್ಲಿಂದನೂ ಉಪ್ಪು ತಿನ್ಕೊಂಡ್ ಬೆಳೆದಿರೋ ಚಂದ್ರಸೇನ ಅಲ್ವಾ? ಹೌದಲ್ವಾ? ಈ ವ್ಯಕ್ತಿ ನಿನ್ಗೆ ಗೊತ್ತಾ? ಹೌದು, ನಮ್ಮೂರವನೇ ಅಲ್ವಾ? ಸರಿಯಾಗಿ ನೋಡಿ ಹೇಳು, ಇಲ್ಲ ಅಂದ್ರೆ ನಿನ್ನ. ನಮ್ ಪಕ್ಕದ ಮನೆಯವನೇ. ದಾಡಿ ಶೇವ್ ಮಾಡಿ ಮೀಸೆ ಸ್ವಲ್ಪ ಮೇಲ್ ಮಾಡಿದ್ರೆ ಚಂದ್ರಶೇಖರ್ನೇ ಇವನು. ಇದ್ರ ಮಧ್ಯೆ ಏನಾರ ಡ್ರಾಮಾ ಮಾಡದ್ನ? ನೋಡಿದ್ರ ಮೀಸೆ ದಾಡಿಲಿ ಕನ್ಫ್ಯೂಸ್ ಆಗ್ತಿದ್ದಾನೆ. ನಂಗೆ ಯಾಕೆ ಕನ್ಫ್ಯೂಷನ್ ಇಲ್ಲ. ಇವ್ರಿಗೆ ಎಲ್ಲಿರ್ತಾರೆ? ಊರಲ್ಲಿ ಇಲ್ಲ ಅಂತ ಹೇಳಿದ್ರೆ ಪಕ್ಕ ಊರಲ್ಲಿ ಇರ್ತಾರೆ. ತಲೆ ವಿಷಯದಲ್ಲಿ ಸ್ವಲ್ಪ ಅಕರೆ ಇರೋರೆ. ಇವರು ಗೋವಾಗ್ ಹೋಗಿದ್ ವಿಷಯ ಗೊತ್ತಾ? ಗೋವಾ ಅಂತ ಹೇಳಿದ್ದು ತಮಾಷೆ ಅಲ್ಲ. ಯಾಕೆ ಇಷ್ಟೊಂದು ನಗ್ತಿದ್ಯಾ? ಗೋವಾ ವಿಷಯ ಎಲ್ಲ ನಿಮ್ಗೆ ಹೆಂಗ್ ಗೊತ್ತು? ಅವ್ರ ಮನೇಲಿ ಯುದ್ಧ ನಡೆದಿರೋಕೆ ಈ ಕೇಸೇ ಗೋವಾ. ಮಾಲೆ ಹಾಕೊಂಡು ಶಬರಿಮಲೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ಟ್ರೈಟ್ ಆಗಿ ಹೋಗಿದ್ದೆ ಗೋವಾಗೆ. ಆ ಲೆವೆಲ್ ಕಿಲಾಡಿ ಇವನು. ನಾನು ಅವ್ರನ್ನ ಮೀಟ್ ಮಾಡ್ಬೇಕು. ನೀನ್ ನನ್ ಜೊತೆ ಬರ್ತೀಯಾ? ಸರಿ. ಸೇನನಿಗೆ ತುಂಬಾ ಬುದ್ಧಿ ಅಂತ ಎಲ್ರಿಗೂ ಕೂಡ ಗೊತ್ತಿದೆ, ನಿಂಗ್ ಗೊತ್ತಿಲ್ವಾ? ಎಲ್ಲಾರು ಕೂಡ ಮುಂದೆ ನಿಂತು ಮದ್ವೆ ಮಾಡ್ಬೇಕು ಅಂತಿದೀವಿ. ಯಾಕೆಂದ್ರೆ ನೀನ್ ನನ್ ತಂಗಿ ಅಂತ. ಎಲ್ಲಾದ್ರೂ ತಪ್ಪು ನಡೆದ್ರೆ ಅದನ್ನ ಕೇಳೋ ಒಂದ್ ಕೆಟ್ಟ ಅಭ್ಯಾಸ ಅವನಿಗಿದೆ. ಅದಕ್ಕೆ ಅವನಿಗೆ ವೈರಿಗಳು ಜಾಸ್ತಿ. ಅದ್ ಸರಿ, ನೀನ್ ಹೇಳೋ ಮಾತಾದ್ರೂ ಅವ್ನ್ ಕೇಳ್ಬೇಕು ತಾನೆ. ಆಯ್ತು, ಈಗ 18ನೇ ತಾರೀಕಿಗೆನೆ ಮದ್ವೆ ಮಾಡಿ ಮುಗ್ಸೋಣ. ಹೌದು. ಇದೇ ಮನೆ. ತಾತ, ಬನ್ನಿ. ಸೇನನಿಲ್ವಾ? ನಮಸ್ಕಾರ ಕಣಮ್ಮ. ನನ್ನ ಹೆಸರು ಅಚ್ಯುತ ಮೆನನ್. ಹಾ, ಇವ್ರ ಹತ್ರ ನಿಜವಾಗ್ಲೂ ಹೇಳ್ಬೇಕಾ? ಹೇಳದೇ ಇರೋಕ್ಕಾಗಲ್ವಲ್ಲ. ನಮ್ ಸೇನನ್ ಅವತ್ತು ಶಬರಿಮಲೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗೋವಾದ್ನಲ್ಲ, ಅಲ್ಲಾಗಿರೋ ಪ್ರಾಬ್ಲಮ್ ಇದು. ರೂಢಿ ಮಾಡಿಸಿದ್ ನಾನಲ್ಲ. ಅಲ್ಲಿ ನಿಮ್ಮ ಹುಡುಗನಿಂದ ಬಾಳನ್ನೇ ಹಾಳು ಮಾಡ್ಕೊಂಡ ಒಬ್ಬ ಹುಡುಗಿ ತಾತನ. ನೀವು ತಪ್ಪಾಗಿರೋ ಜಾಗಕ್ಕೆ ಬಂದಿದ್ದೀರಾ. ಇಲ್ಲ, ಇವನೇ ತಾನೇ ನಿಮ್ಮ ಹುಡುಗ. ಅದು ಐಸ್ ಕ್ರೀಮ್ ಅಲ್ಲಿ ಮತ್ನೌಸ್ತಿ ಹಾಕಿ ಒಬ್ಬ ಹೆಣ್ಮಗಳನ್ನ ಯಾಮರ್ಸಕ್ಕೆ ಹೇಗ್ ಮನ್ಸ್ ಬಂತವನ್ಗೆ? ಎಲ್ಲ ಮುಗ್ದೋಯ್ತಲ್ಲ ತಾತ, ನಾವಿನ್ನೂ ನಿಂತ್ಕೋಬೇಕಾ? ಬನ್ನಿ ಹೋಗೋಣ. ಒಬ್ಬ ಹೆಣ್ಮಗುಗೆ ಹೀಗಾಗೋದ್ ಸರಿನಾ? ಇಲ್ ನೋಡಿ, ನಾನೀಗ ಬರ್ತೀನಮ್ಮ. ಕರೆಕ್ಟ್ ಆದಂತಹ ಸಮಯಕ್ಕೆ ಬಂದು ನನ್ನ ಮಗಳ ಜೀವನಾನೇ ಉಳಿಸ್ಬಿಟ್ರಿ ನೀವು. ಅದಕ್ಕೋಸ್ಕರ ತುಂಬಾನೇ ಧನ್ಯವಾದ. ಬನ್ರಿ ಹೋಗೋಣ. ಇನ್ನೇನ್ ಚಿಂತೆ ಮಾಡ್ತಿದ್ದೀರಾ? ಅದೇನಂದ್ರೆ ಚಿಂತೆ ಮಾಡಕ್ ಏನೂ ಇಲ್ಲ. ಹಾಗಂದ್ರೆ ಇವಾಗ ನಾವು ಡಾಕ್ಟರ್ ನಂದಕುಮಾರ್ ಜೊತೆನೆ ಮಾತಾಡ್ದಂಗ್ ಆಗಿದೆ. ಅದಕ್ಕೆ ಭಯ ಪಟ್ಕೊಂತಾನೆ ಮೊದಲೇ ಸರ ಸುಳ್ಳು ಹೇಳಿದ್ದು. ತಾತ, ನಿಮ್ಗಿನ್ನೂ ಅರ್ಥನೇ ಆಗಿಲ್ವಾ? ನಿಮ್ ಕುಟುಂಬ ಎಷ್ಟು ದೊಡ್ಡದು, ಎಲ್ಲಾರ್ಗು ಎಷ್ಟು ಗೌರವ ಇದೆ, ಎಷ್ಟು ಅಂತಸ್ತಿದೆ, ಅದೆಲ್ಲ ಹಾಗೆ ಹೊರಟೋಗುತ್ತಾ? ನಡೆದಿದ್ದೆಲ್ಲ ನಡೆದಾಗೋಗಿದೆ. ಬೇಗ ಹೋಗೋಣ, ನಡೀರಿ ತಾತ. ಸದ್ಯ ಏನೋ ತಪ್ಪಾಗಿದೆಯಲ್ಲ. ನಾನೇನ್ ಹೇಳ್ತೇನೆ ಅಂದ್ರೆ, ಅಯ್ಯೋ ನಾನು ಹೋಗಿ ಎಲ್ಲಿ ಹುಡುಕ್ಲಿ? ದಯವಿಟ್ಟು ನಿಶಬ್ದವಾಗಿರಿ. ನಮಗೆಲ್ರಿಗೂ ಒಳ್ಳೆ ಮಾತನ್ನ ಹೇಳೋದಕ್ಕೆ ನಮ್ಮೆಲ್ಲರ ಪ್ರೀತಿಯ ಸೋಷಿಯಲ್ ವರ್ಕರ್ ಆದಂತಹ ನಮ್ಮ ಪ್ರೀತಿಯ ಚಂದ್ರಶೇಖರನ್ ಅವರು ಮಾತನಾಡಲಿದ್ದಾರೆ. ಯೋ, ಶುರು ಮಾಡ. ಏಯ್, ಜೋರಾಗಿ ಮಾಡೋ ಇನ್ನೊಂದ್ ಸ್ವಲ್ಪ. ನಮ್ಮ 3 ಜನಗಳ ಬಗ್ಗೆ ನಾನು ಏನ್ ಅನ್ಕೊಂಡಿದ್ನೋ ಅದಕ್ಕಿಂತ ಜಾಸ್ತಿನೇ ಇದ್ದೀರಾ, ಪರವಾಗಿಲ್ಲ. ಈ ದಿನ ನನಗೆ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ನಿಮ್ಮ ಮಧ್ಯೆನೆ ನಾನು ಕೂತ್ಕೊಂಡಲ್ಲಿ ತುಂಬಾನೇ ವಿಷಯಗಳನ್ನ ಕಲ್ತಿದ್ದೀನಿ. ಅದಕ್ಕೆ ನಾನು ಇಲ್ಲಿರೋದು. ಅದನ್ನ ಮಾಡಕ್ ಬರ್ದೇ ಇರೋರೆ ತುಂಬಾನೇ ಕಷ್ಟ ಪಡೋದು. ಅದಕ್ಕೋಸ್ಕರ ನೀವು ಅದನ್ನ ಅಭ್ಯಾಸ ಮಾಡಿ. ಹಾ, ಥ್ಯಾಂಕ್ ಯು.
ಈಗ ನಾವು ವಿಷಯಕ್ಕೆ ಬರೋಣ. ನಮ್ಮೂರಿಗೆ ಹೆಸರು ತಂದಿರುವಂತಹ ತಿರುಚಿರು ಮಣಿಕಂಠ ಅವರ ಕಾರ್ಯಕ್ರಮ ಈಗ ಪ್ರಾರಂಭ ಆಗುತ್ತೆ. ಆದ್ರೆ ಎಲ್ರಿಗೂ ಆಶ್ಚರ್ಯ ಆಗುವಂತ ವಿಷಯ ಇಲ್ಲೀಗ ನಡೆಯುತ್ತೆ. ಅವರಿಗೆ ಅವ್ರ ಧ್ವನಿ ಆಪರೇಷನ್ ಆಗ್ಬೇಕಾದ್ರೆ ಹಾಳಾಯ್ತು. ಅದನ್ನೆಲ್ಲ ಮೆಟ್ಟಿ ನಿಂತು ಈಗ ದೊಡ್ಡ ಮಿಮಿಕ್ರಿ ಆರ್ಟಿಸ್ಟ್ ಆಗಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅದನ್ನ ನೋಡಿ ಪ್ರೋತ್ಸಾಹಿಸಬೇಕು ಅಂತ ನಾನ್ ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೇಳ್ತಾ ಇದ್ದೀನಿ, ದಯವಿಟ್ಟು. ಇದೆ ನೋಡಿ, ಅವ್ರ ಗಾಡಿ ಬಂದ್ಬಿಡ್ತು. ಎಲ್ಲರೂ ಅವ್ರಿಗೆ ಸುಸ್ವಾಗತ ಹೇಳಿ ಚಪ್ಪಾಳೆ ಹೊಡಿರಿ. ಅಲ್ಲಿ ಬಂದಿರೋ ಒಬ್ಬೊಬ್ಬ ವ್ಯಕ್ತಿಗಳಿಗೂ ಕೂಡ ನಾನು ಮನಸ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಮಣಿಕಂಠನಿಗೆ 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 ಬನ್ನಿ 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 ಬನ್ನಿ. ನೀವ್ಯಾರು ನೋಡದೇ ಇರುವಂತಹ ಸೂಪರ್ ಪ್ರೋಗ್ರಾಮ್ ನ ನೋಡೋದಕ್ಕೆ ನಾನು ಇವ್ರನ್ನ ಇವತ್ತು ಸ್ಟೇಜ್ ಮೇಲೆ ಕರೆಸಿದ್ದೀನಿ. ಕೊಡೋ ಕೊಡೋ ಕೊಡೋ. ನನ್ ಧ್ವನಿ ಇಟ್ಕೊಂಡು ಪಬ್ಲಿಕ್ ಅಲ್ಲಿ ಮಾನ ಮರ್ಯಾದೆ ತೆಗಿತಾ ಇದೆಯಾ ನಾಯಿ? ಏಯ್ ಬೇಡ ಕಣೋ, ಚೆನ್ನಾಗಿರಲ್ಲ. ಈಗ ನಮ್ಮೂರಿನ ಜನಗಳ ಮುಂದೆ ನೀನು ತುಂಬಾ ಒಳ್ಳೆಯವನು ಅಂತ ಬೇರೆ ಹೇಳಿದ್ದೀನಿ. ನಿಲ್ಸೋ, ಹೊಡೆಯೋದನ್ನ ನಿಲ್ಸೋ. ನಾನಿಗೊಂದು ಮುಖ್ಯವಾಗಿರೋ ವಿಷಯ ಹೇಳ್ಬೇಕು ನಿಮ್ಮ ಅಮ್ಮಂಗೆ. ಅಲ್ಲೇ ಒಂದ್ ಸಮಸ್ಯೆ ಇರೋದು, ಬೇಗ ಬಾ. ಏನೋ ಸಮಸ್ಯೆ? ನಮ್ಮ ಅಮ್ಮನಿಗೆ ಬೈಕ್ಯಾ? ನೀನು ನಾಮೇಲೆ ನೋಡ್ಕೋತೀನೋ, ಬಾರೋ. ನಿನ್ ಬಗ್ಗೆ ಇಷ್ಟ್ ಕಂಪ್ಲೇಂಟ್ ಕೇಳ್ದಾಗೆಲ್ಲ ಒಂದ್ ವಿಷಯಕ್ಕೆ ನಾನ್ ನೆಮ್ಮದಿಯಾಗಿದ್ದೆ, ಯಾವ್ದೇ ಕೆಟ್ಟ ಅಭ್ಯಾಸ ಇಲ್ಲ ಅಂತ. ಇವತ್ತದೂ ಗೊತ್ತಾಯ್ತು. ಯಾರು ಏನ್ ಹೇಳಿದ್ರು ಅಂತ ಮೊದ್ಲು ಹೇಳಮ್ಮ. ಅದೇನೋ ಸರಿ ಅಮ್ಮ, ಆದ್ರೆ ನಾನೇನು ಮಾಡಿಲ್ಲ ಅಲ್ಲಿ. ಅಯ್ಯೋ ಅಮ್ಮ, ಇಲ್ಲಿ ನೋಡು. ಅಮ್ಮ, ನೀನ್ ಯೋಚನೆ ಮಾಡ್ತಾ ಇರೋದು ಮದ್ವೆ ನಿಂತೋಗಿರೋ ಬಗ್ಗೆ ಅಲ್ವಾ? ಇಲ್ಲ, ನಾವು ಒಂದೇ ರೂಟಲ್ಲಿ ಯೋಚನೆ ಮಾಡ್ತಾ ನೋಡ್ತಾ ಇದೀವಿ. ಮದ್ವೆ ನಿಂತ್ರೆ ಇನ್ನೊಂದು ಮದ್ವೆ ಆಗುತ್ತೆ ಕಣೋ. ಅವಳು ಹೋದ್ರೆ ಇನ್ನೊಬ್ಳು ಸಿಗ್ತಾಳೆ, ಅಮ್ಮ ಹೋದ್ರೆ ಇನ್ನೊಬ್ಬ ಅಮ್ಮ ಸಿಗ್ತಾಳ. ಅವಳು ನನ್ನ ನಂಬಿಲ್ಲ. ಅಮ್ಮ ಕೋಪ ಮಾಡ್ಕೊಂಡ್ರೆ ನನ್ ಕೈಲಿ ನೋಡಕ್ಕಾಗಲ್ಲ. ಸೇನನ್, ಸ್ವಲ್ಪ ಕರೆಕ್ಟಾಗಿ ಯೋಚನೆ ಮಾಡ್ಬಿಟ್ಟು ನೋಡು. ಏನಾರ ಗೊತ್ತಿಲ್ದಿರ ಯಾರ ಹುಡುಗಿ ನೀನು? ಗೊತ್ತಿಲ್ದೆ ಹೇಗೂ ನಡೀತಿದ್ದಲ್ಲ? ಗೊತ್ತಿಲ್ದ್ರೆ ಏನ್ ನಡೆಯಲ್ಲ. ನೀನೇ ಇದಕ್ಕೆಲ್ಲ ಕಾರಣ. ಒಂದ್ ಕೊಟ್ಟ ಅಂದ್ರೆ ನಾನಲ್ಲ, ಯಾರೋ ನೀನ್ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ, ಅದ್ ನಿಜ. ಹೌದು, ಒಂದ್ ವೇಳೆ ಇಲ್ಲಿ ಬೇರೆ ಯಾರಾದ್ರೂ ಏನಾದ್ರೂ ಆಟ ಆಡ್ತಾ ಇದ್ದಾರಾ ಅಂತ. ಅದು ನಿಜಾನೇ. ಅವನ್ ಜೊತೆಗಿರೋ ವಕೀಲ, ಅವ್ನ್ ದೊಡ್ಡವ್ರ ಹತ್ರ ಹೇಳ್ಬೇಕಾ ನಾನು ಕೇಳಿಸ್ಕೊಂಡೆ. ಇದು ಆ ಪೆರ್ವಂದಾಪುರಮಲ್ಲಿರೋ ನಂದಗೋಪಾಲ್ ಡಾಕ್ಟರ್ ಬಗ್ಗೆ ಏನಾರ ಆಗಿದ್ರೆ. ಡಾಕ್ಟರ್ ನಂದಕುಮಾರ್. ಅಯ್ಯೋ, ಇದೇ ಹೆಸರಲ್ವಾ ನೆನ್ನೆ ನಾನು ಕಚೇರಿ ನಡಿಬೇಕಾದ್ರೆ ಕೇಳಿದ್ದು. ಅರೆ, ಚಾಲಕುಟಿ ಮಣಿಕಂಠನ್ ಅಂತ ಹೇಳಿದ್ದಲ್ವಾ? ಹಂಗಂದ್ರೆ ಡಾಕ್ಟರ್ ಹಿಡಿದ್ಬಿಟ್ಟು ನೀನ್ ಕೇಳಿದ್ರೆ ನಿಂಗೆ ಗೊತ್ತಾಗೋಗುತ್ತೆ. ಬಾ. ಡಾಕ್ಟರ್ ಸ್ವಲ್ಪ ಕ್ರಿಟಿಕಲ್ ಆಗಿ ಇದ್ದಾರೆ. ಪೇಷಂಟ್ ನ ಥಿಯೇಟ್ರಿಗೆ ಹಾಕಿ. ಓಕೆ ಡಾಕ್ಟರ್. ಏನು? ಗುಡ್ ಮಾರ್ನಿಂಗ್ ರೀ. ಈ ನಂದಕುಮಾರ್ ಅವ್ರ ರೂಮ್ ನಂಬರ್ ಏನ್ರಿ? ಏನೋ ಕಿವಿ ಕೆಲ್ಸಲ್ವಾ ನಿನ್ಗೆ? ಲೆಫ್ಟ್ ಕಟ್ ಮಾಡಿ 5th ಫ್ಲೋರ್. ಮೊದಲೇ ಹೇಳ್ಬೇಕು ತಾನೆ. ನಿನ್ನ ಹೆಸರು ಡಾಕ್ಟರ್ ಸ್ವಂತ ರೂಮನ್ನೇ ಮರೆತು ಬಿಟ್ಟಿದ್ದಾರೆ.
ಅವ್ರಿಗೇನಾದ್ರೂ ಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ಡೌಟ್ ಇದೆ. ಇರ್ಬಹುದೇನೋ. ನಂದಕುಮಾರ್ ಇಲ್ಲ ಆ ಪೇಷಂಟ್ ನ ಥಿಯೇಟರ್ಗೆ ಬದಲಾಯಿಸಾಯ್ತು. ಅದಕ್ಕೆ ನಾನೇನ್ ಮಾಡ್ಲಿ? ಸಿಸ್ಟರ್, ಥಿಯೇಟರ್ ಅಲ್ಲಿ ಯಾವ ಮೂವಿ ಹೋಗ್ತಾ ಇದೆ? ಮೂವಿನ? ಹಾ? ಡಾಕ್ಟರ್, ಹಾಯ್. ಯಾವ ಫ್ಲೋರು? ಮಾತಾಡಲ್ವಾ? ಡಾಕ್ಟರ್, ಈ ಬ್ಲಾಕ್ ನ 68 ಪೇಷಂಟ್ ತುಂಬಾ ಕ್ರಿಟಿಕಲ್ ಆಗಿದ್ದಾರೆ. ಡೋಸೇಜ್ ಏನಾದ್ರು ಜಾಸ್ತಿ ಮಾಡಿ ಔಷಧಿ ಕೊಡೋದಾ? ಅದ್ ಸ್ವಲ್ಪ ಓವರ್ ಕೊಟ್ಟರೆ ಪರವಾಗಿಲ್ಲ. ಸಂಶಯ ನಮ್ಮ ಹತ್ರ ಕೇಳ್ತಿದ್ದಾರೆ. ಎಲ್ಲೋಯ್ತು ಇವನು ಹೇಳಿದ್ದ ಡ್ರೆಸ್? ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲದ? ನಂದಕುಮಾರ್. ಆ ಆ ನೀ ಅಯ್ಯೋ ಈಶ್ವರ, ಡಬಲ್ ರೋಲಾ? ಯಾರೇ ನೀವು? ನಾನ್ ಚಂದ್ರಸೇನ. ನೀನೇ ತಾನೇ ಒಂದು ಹುಡುಗಿ ಕೈ ಕೊಟ್ಟು ನನ್ ತಲೆ ಮೇಲೆ ಹಾಕಿರೋದು. ತಪ್ಪಾಗಿ ಮಾತಾಡ್ಬೇಡ ಕಳ್ ನನ್ ಮಗನ. ನೀನನ್ ಸಾಯಿಸ್ಬಿಡ್ತೀನಿ ಅಷ್ಟೇ. ಈಗ ನೀನೇ ಇದಕ್ಕೆಲ್ಲ ಕಾರಣ ಕಣೋ. ಅಯ್ಯೋ, ನಾನಲ್ಲ. ಚಾಲಕೊಡಿ ಮಣಿಕಂಠನ ವಾಯ್ಸ್ ನೀನೇ ತೆಗೆದಿದ್ದು. ಅದೇನೋ ತಪ್ಪಾಗೋಯ್ತು. ನಷ್ಟ ಪರಿಹಾರ ಎಲ್ಲ ಕೊಡ್ತೀವಿ ಅಂತ ಹೇಳಿದೀವಿ. ಒಂದೇ ಒಂದ್ ಏಟ್ ಹೊಡೆದ್ರೆ ಸಾಕು, ಆ ಹುಡುಗಿಗೂ ಕೂಡ ನಷ್ಟ ಪರಿಹಾರ ಕೊಡ್ತಾನೆ. ದಯವಿಟ್ಟು ನನ್ನ ಏನು ಮಾಡ್ಬೇಡಿ ಪ್ಲೀಸ್. ನಾನೊಬ್ಬ ಡಾಕ್ಟರ್ ಅಷ್ಟೇ. ಏನ್ ಡಾಕ್ಟರ್ ತಪ್ಪ ಮಾಡ್ಬಾರ್ದು ಅಂತ ಇದೆಯೇನಾ? ಅಯ್ಯೋ, ನಾನ್ ನಿಜವಾಗ್ಲೂ ಒಬ್ಬ ಪಾಪು ತರ. ಯಾರಂಗ್ ಹೇಳಿದ್ದು? ನೀವ್ ಯಾರ ಹತ್ರ ಬೇಕಾದ್ರೂ ಹೋಗಿ ಕೇಳ್ಬೋದು. ನನಗೆ ಈ ಹಾಸ್ಪಿಟಲ್ ಅಲ್ಲಿ ಬೇರೆ ಯಾರು ಕೂಡ ಗೊತ್ತಿಲ್ಲ. 3-4 ದಿನದ ಹಿಂದ್ಗಡೆ ಯಾರೋ ನಮ್ಮನೆಗೂ ಕೂಡ ಇಬ್ರು ಹುಡುಗಿರು ಬಂದು ನೀವು ಮೋಸ ಮಾಡಿದೀರಾ ಅಂತ ಹೇಳಿದ್ರು. ಅದನ್ನ ಕೇಳಿಸ್ಕೊಂಡು ನನ್ನ ವೈಫ್ ಕೂಡ ತುಂಬಾ ಕೋಪ ಮಾಡ್ಕೊಂಡ್ಲು. ಗಾಡ್ ಪ್ರಾಮಿಸ್. ಮತ್ತೆ ಇದರಿಂದ ಯಾರೋ ಇದ್ದಾರೆ? ನನಗೇನ್ ಗೊತ್ತು? ಅದಿರ್ಲಿ, ನೀವಿಲ್ಲಿಗೆ ಹೇಗ್ ಬಂದ್ರಿ ನನ್ನ ಹುಡ್ಕೊಂಡು? ನಿನ್ನ ಹೆಸರು ಆ ವಕೀಲ್ ಆ ತಾತನ ಹತ್ರ ಹೇಳೋದ್ ನಾನು ಕೇಳಿಸ್ಕೊಂಡೆ. ಹಾಗಾದ್ರೆ ನನ್ ಜೊತೆ ಬಂದವರು ಸೆಂಟ್ ತೆರೆಸ್ ಕಾಲೇಜಲ್ಲಿ ಕೋಚ್ ಅಂತ ಹೇಳಿದ್ರಲ್ಲ. ಇದು CBI ಅವರೇ ಇನ್ವೆಸ್ಟಿಗೇಷನ್ ಮಾಡೋ ತರ ಇದೆಯಲ್ಲ. ಅಯ್ಯೋ ಡಾಕ್ಟ್ರ, ಅಲ್ಲೋಡು. ಒಂದೇ ತರ 3 ಜನ ಇರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಈಗ ಗೊತ್ತಾಯ್ತು ಎಲ್ರ ಹಿಂದೆ ಈ ನನ್ ಮಗನ ಇರೋದು ಅಂತ. ಯಾರು ನಿಮ್ಗಳಪ್ಪ? ಇಷ್ಟು ದೊಡ್ಡ ಕಳ್ಳ? ನಿಮ್ಮಪ್ಪ ಕಣೋ. ಹಂಗಂದ್ರೆ ಇಷ್ಟ ಹೈಟ್ ಇರಲ್ಲ. ಏಯ್, ನಾನ್ ನಿಮ್ 3 ಜನಕ್ಕೆ ಸಂಬಂಧ ಏನು ಅಂತ ತಿಳ್ಕೊಳಕ್ ಸುಮ್ನೆ ಕೇಳ್ದೆ. ನೀವಿಲ್ಲೇ ನಿಂತೀರಿ, ನಾನು ಈಗ್ಲೇ ಹೋಗಿ ಬರ್ತೀನಿ. ಒಂದೇ ತರ 9 ಜನ ಇರ್ತಾರೆ ಈ ಭೂಮಿಯಲ್ಲಿ, ಗೊತ್ತಾ? ಓ, ಅದ್ರಲ್ಲಿ 3 ಜನ ಕನ್ನಡಿಗರು, ಮಿಕ್ಕಿದ ಉಳ್ಳಿರೋರೆಲ್ಲ ಎಲ್ಲಿರ್ತಾರೆ ಏನೋ ಗೊತ್ತಿಲ್ಲ ನನ್ಗೆ. ನಾನೆಲ್ಲೋ ಓದಿನಿ. ಹಲೋ. ಎಕ್ಸ್ಕ್ಯೂಸ್ ಮೀ, ಯಾರೋ ನೀವು? ಯಾರೋ ನೀವು? ಏನ್ ಬೇಕು ನಿಮ್ಗೆ? ಬಾರ ಇಲ್ಲಲೇ, ಬಾರ. ಅಯ್ಯೋ, ಎಲ್ಲಾದ್ರೂ ನೀ ನನ್ ಬಗ್ಗೆ ಕೇಳಿದ್ಯಾನಲ್ಲೇ? ವಿಷಯ ಗೊತ್ತಿಲ್ದಿರೋ ಹೊಡಿಸ್ಕೊಳ್ಳೋ ರೈಟ್ಸು ನಮ್ಮಪ್ಪನಿಗೆ ಮಾತ್ರ ಕೊಟ್ಟಿರೋದು, ಗೊತ್ತಾ? ನಾನು ಗೊತ್ತಿಲ್ದಿರೋ ವಿಷಯಕ್ಕೆ ಹೊಡಿಸ್ಕೊಳ್ಳೋ ರೈಟ್ಸು ಯಾರಿಗೂ ಕೊಟ್ಟಿಲ್ಲ ಕಣೋ ನಾಯಿ. ಲೈ, ನಾನೇನೋ ತಪ್ಪು ಮಾಡಿದೀನಿ? ಕಾಶ್ಮೀರ ವಿಷಯದಲ್ಲಿ ಕೈ ಇಟ್ಟಿರೋದಲ್ಲೇ. ಅಯ್ಯ, ನೀನೇನಾದ್ರೂ ಹೇಳ್ಬೇಕೇನೋ? ಅನುಪಮ ಅನ್ನೋ ಹುಡುಗಿನ ನಿನ್ ಗೋವಾಲ್ ಯಾಮಾರಿಸಿ ಹಾಳು ಮಾಡಿದೀನಿ ಅಲ್ವಾ? ನೀನ್ ಮಾಡಿರೋ ತಪ್ಪಿಂದ ನನ್ನ ಕುಟುಂಬ ಎಲ್ಲ ಹಾಳಾಗೋಯ್ತು. ಸರಿ, ನಾನೊಂದು ಹೇಳ, ಇದುವರೆಗೂ ಕೂಡ ನಾನು ಯಾವುದೇ ಹುಡುಗಿನ ಕಣ್ಣೆತ್ತು ಕೂಡ ನೋಡಿಲ್ಲ. 6 ವರ್ಷದಿಂದ ನಾನು ಅಲ್ಫಾನ್ಸೋನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ತಾ ಇದ್ದೀನಿ. ಅದ್ಯಾವ್ದೋ ಹುಡುಗಿ ಹೆಸರು ಹೇಳಿ ಒಬ್ಬ ನನ್ನ ಹೊಡಿಯೋಕ್ ಬಂದ. ಅವನ್ ಕಾಲ್ ಕೂಡ ಮುರಿದಿದ್ದೀನಿ ನನ್, ಗೊತ್ತಾ? ಅದ್ ಬಿಟ್ರೆ ನನಗೆ ಬೇರೆ ಏನು ಗೊತ್ತಿಲ್ಲ. ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಕೊಂದೆ ಬಿಡಿ. ಬನ್ನಿ. ಅವಳು ಏನಾದ್ರೂ ಏನಿರ್ಬೋದು? ಒಂದೇ ತರ ಇರೋರ್ನ ಕಣ್ಣು ಹಿಡಿದ್ಬಿಟ್ಟು ಬೇರೆ ಏನಾದ್ರೂ ಇದ್ರಲ್ಲೇನೋ ಮೋಸ ಇದೆ. ಅವೇ ಹೋಗೋಣ, ಪೊಲೀಸ್ ಕಂಪ್ಲೇಂಟ್ ಮಾಡೋಣ. ಬೇಡ, ಇದನ್ನ ನಾನೇ ನೋಡ್ಕೋತೀನಿ. ಅವಳು ಯಾವುದೇ ರಾಜ್ಕುಮಾರಿ ಆದ್ರೂ ಕೂಡ ಈ ಸೇನಾ ಬಿಡಲ್ಲ. ಬಾರ.
ಓ ಪೊಲೀಸ್ ಕಂಪ್ಲೇಂಟ್ ಮಾಡೋಣ. ಅವಳು ಏಮಾದ್ರೂ ಏನಿರ್ಬೋದು, ಒಂದೇ ತರ ಇರೋರ್ನ ಕಣ್ಣು ಹಿಡಿದ್ಬಿಟ್ಟು ಬೇರೆ ಏನಾದ್ರೂ ಇದ್ರಲ್ಲೇನೋ ಮೋಸ ಇದೆ. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಪ್ರೀತ್ಸೆ ಕಣ್ಣು. ಅಯ್ಯಯ್ಯೋ, ಕೋಚ್ ಬಂದ. ಸ್ಕಾಚ್ ಕೋಚ್ ಅಲ್ಲ, ಕೋಚು. ಅನುಪಮನ ಮೊದಲನೇ ಲವರ್. ನಾವಿಬ್ರು ಎದುರೆದ್ರು ಬಂದ್ರೆ ಇಲ್ಲಿ ರಕ್ತಪಾತ ನಡೆದೋಗುತ್ತೆ. ಇಲ್ಲಿ ರಕ್ತಪಾತ ನಡಿಬಾರ್ದು ಅಂತಿದ್ರೆ ನಾನಿಲ್ಲಿಲ್ಲ ಅಂತ ಅವನ ಹತ್ರ ಹೇಳಿ. ವಿಷಯ ಹೇಳ ನೀನು. ಇವನು ಕೋಚ್ ಗೀಚ್ ಯಾರು ಅಲ್ಲ, ನಮ್ ಡಾಕ್ಟರ್ ಅಲ್ವಾ ಇವನು. ಏನಾ? ನಾನೇನ್ ಡಾಕ್ಟರ್ ಅಲ್ಲ ರೀ ಇಲ್ಲಿ. ನೀವ್ಯಾರು? ಇದು ತಾತ, ಇದು ಆನಂದ, ಇದು ಬಾಲ, ನಾನು ಲಾಲ. ಕಾಲ ಅಲ್ಲ ಲಾಲ. ನೀವ್ಯಾರು? ನಾನ್ ಸೇನಾ, ಚಂದ್ರಸೇನ. ಜಗಳಾಡಕ್ ಬಂದಿದ್ದಾನೆ. ಅಯ್ಯೋ ಕ್ಷಮಿಸ್ಬಿಡಿ. ಈ ಮನೇಲಿರೋ ಹುಡುಗಿನ ನಾನೊಂದ್ಸಲ ನೋಡ್ಬೇಕಲ್ಲ. ಯಾಕೆ? ವಿಷಯ ಗೊತ್ತಿದ್ರು ಕೂಡ ಮತ್ತೆ ಯಾಕೆ ಯಾಕೆ ಅಂತ ಕೇಳ್ತಾ ಇದೆಯಲ್ಲ ನೀನು. ಕರಿಯಲ್ಲ. ಅವನೇನಾದ್ರೂ ನಿಂಗೆ ಹೊಡೆದ್ನಾ? ಹೊಡೆಯಕ್ ಬಂದಿಲ್ಲ, ಎತ್ತಾಕೊಂಡು ಹೋಗಕ್ ಬಂದಿದ್ದಾನೆ. ಅನುಪಮನ್ನ. ಅನುಪಮ, ಅನುಪಮ, ಅನುಪಮ. ಏನಾಯ್ತು? ನಾವ್ ಅನ್ಕೊಂಡಿದ್ದಕ್ಕಿಂತ ಮುಂಚೆನೆ ಅವ್ನ್ ಬಂದಿದ್ದಾನೆ. ಯಾರು? ನಮ್ ಗೋವಾ ಕತೆ ಹೀರೋ. ನಾನ್ ಸೃಷ್ಟಿ ಮಾಡಿರೋ ಕಟ್ಟುಕತೆ ನಾಯಕ. ಅನುಪಮ ನೋಡ್ಬೇಕು ಅಂತ ಒಂದ್ ಕಾಲ ನಿಂತಿದ್ದಾನೆ. ನನ್ ಕೈಲಾಗಲ್ಲ. ಅಯ್ಯೋ ಟೆನ್ಷನ್ ಆಗ್ಬೇಡ, ನಾವ್ ಎದುರುಗಡೆ ನಿಲ್ಬೇಕು. ಅವ್ನ್ ಫ್ಯೂಸ್ ಕಿತ್ತಾಕ್ಬೇಕು, ಅವಾಗ್ಲೇ ನಾವ್ ಗೆಲ್ಲಕ್ಕಾಗೋದು. ಬಾ 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 ಪ್ಲೀಸ್. ರಹಸ್ಯವಾಗಿ ನಡೆದಿರುವಂತ ವಿಷಯ ಇದು. ಆ ವಿಷಯಕ್ಕೆ ಪರಿಹಾರ ತಗೋಬೇಕು ಅಂತ ನಾನ್ ಇಲ್ಲಿಗೆ ಬಂದಿರೋದು. ಗೊತ್ತಾಯ್ತಲ್ವಾ? ನಮಸ್ಕಾರ. ನಮಸ್ಕಾರ. ನಿನಗೆಲ್ಲ ಕಣ. ನಮಸ್ಕಾರ ರೀ. ಇದ್ಯಾರು? ಇದ್ಯಾರಂತ ಗೊತ್ತಿಲ್ವಾ? ಅನುಪಮ. ಹಾ, ಅನುಪಮ. ಅನುಪಮ ಹೆಸರು ನೆನಪು ಮಾಡ್ಕೊಳ್ತಾ ಇದ್ದೆ ಅಷ್ಟೇ. ಹೆಸರಲ್ಲೆಲ್ಲ ಏನಿರುತ್ತೆ ಬಿಡ್ರಿ. ಆಮೇಲೆ ಪ್ಯಾಂಟು ಶರ್ಟ್ ಎಲ್ಲ ಹಾಕೊಂಡಿದ್ರಲ್ಲ, ಗುರ್ತಿಡಿಯಕ್ಕೆ ಆಗ್ಲಿಲ್ಲ. ಅಲ್ಲೂ ಇಲ್ಲೂ ಡ್ರೆಸ್ ತುಂಬಾ ವ್ಯತ್ಯಾಸ ಆಗ್ಬಿಟ್ಟಿದೆ, ಅದಕ್ಕೆ ಸಾರಿ. ನಿಮ್ಗೆ ನನ್ನ ನೆನಪಿದೆ ಅಲ್ವಾ? ನಿಮ್ಮನ್ನೆಲ್ಲ ಮರೆಯಕ್ಕಾಗತ್ತಾ ಹೇಳಿ? ಸ್ವಲ್ಪನೂ ಮರ್ತಿಲ್ಲ. ನಾನ್ ಮಾಡಿ ತಪ್ಪೇನೆ. ಒಂದ್ ಹುಡುಗಿನ ಕ್ಷಮಿಸಿರೋದೇ ನಾನ್ ಮಾಡಿ ತಪ್ಪು. ಒಂದ್ ವಯಸ್ಸಿಗೆ ಬಂದಿರೋ ಹುಡುಗಿ ಮಾಡಬಾರ್ದಂತಹ ತಪ್ಪು. ಅದೇನೇ ಆಗಿದ್ರು ಕೂಡ ನಾನ್ ಮಾಡಿ ತಪ್ಪೇನೆ. ನಾನೇನು ಕೇಳಲ್ಲ. ಹೇಳ್ಬೇಕು. ಗೋವಾದಲ್ಲಿ ನಾವಿಬ್ರು ಸೇರ್ಕೊಂಡು ಮಾಡಿದ್ದು ಕೂಡ ತಪ್ಪೇನೆ. ಐಸ್ ಕ್ರೀಮ್ ಒಳಗಡೆ ಬೇರೆ ಏನೋ ಮಿಕ್ಸ್ ಮಾಡ್ಕೊಂಡು ತಂದಿದ್ದು ಕೂಡ ತಪ್ಪೇನೆ. ಅದಾದ್ಮೇಲೆ ಎಲ್ಲ ಆಗಿದ್ದು ಕೂಡ ತಪ್ಪೇನೆ. ಏನು? ಅವಳು ಅನುಮತಿ ಕೊಡದೆ ಮಾಡಿದ್ದೆಲ್ಲನೂ ತಪ್ಪೇನೆ. ನೀನ್ ಇವಾಗ ಏನ್ ಹೇಳಕ್ ಬರ್ತಿದ್ಯಾ? ಓ ಅನುಪಮ, ಇವನ್ ಹೇಳ್ತಿರೋದ್ ಸತ್ಯನಾ? ಇವನ್ ಹೇಳ್ತಿರೋದನ್ನ ನೀವ್ ಯಾರು ನಂಬೇಡಿ. ಒಪ್ಕೋತೀನಿ. ಅದಕ್ಕೆ ನಾನು ಪರಿಹಾರ ಮಾಡ್ಬೇಕು. ಏನ್ ಪರಿಹಾರ? ಅಷ್ಟೊಂದ್ ಕಷ್ಟ ಆಗಿದ್ರೆ ತಲೆ ಬೋಳ್ಸ್ಕೊಂಡು ಕಾಶಿಗೆ ಹೋಗು. ಅದಕ್ಕಿನ ಪುಣ್ಯದ ಕೆಲಸ ನಾನು ಮಾಡ್ತೀನಿ ಈಗ. ಹೇಗೆ? ಈ ಹುಡುಗಿನ ಮದ್ವೆ ಆಗೋದಕ್ಕೆ ನನಗೆ ಒಪ್ಪಿಗೆ ಇದೆ. ನನ್ಗಿಷ್ಟ ಇಲ್ಲ. ಅದ್ಯಾಕೆ? ನೀವಿಬ್ರು ಒಳ್ಳೆ ಮ್ಯಾಚ್ ಅಲ್ಲ. ನಾವಿಬ್ರು ತುಂಬಾನೇ ಒಳ್ಳೆ ಇಲ್ಲ. ಮ್ಯಾಚಿಂಗ್. ಹಲೋ, ಇಲ್ಲಿ ಬನ್ನಿ. ನಾವಿಬ್ರು ಕೂಡ ಒಳ್ಳೆ ಮ್ಯಾಚ್ ತಾನೆ? ಕೇಳಿಸ್ಕೊಂಡ? ಮ್ಯಾಚ್ ಅಲ್ಲ, ಮ್ಯಾಚ್ ಅಲ್ಲ. ಈಗ ಇವಾಗ ಒಳ್ಳೆ ಮ್ಯಾಚ್. ಅವ್ಳು ಬಿಡ್ಬೇಡ. ನನ್ಗ್ ನೀನ್ ಇಷ್ಟ ಇಲ್ಲ. ಅದೇ ನಿಜ. ನಿಲ್ಸು. ನಮ್ ಹುಡುಗಿ ಜೊತೆ ನಡೆದಿದ್ದ ವಿಷಯ ಕೇಳಿ ನಿಮ್ ಮನೆಗ್ ಬಂದು ನಿನ್ ಕಾಲ್ ಹಿಡ್ಕೊಂಡು ಬೇಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನಂತ ಕೀಳ್ ಮನುಷ್ಯನ ಮದ್ವೆ ಆಗೋದ್ಕಿಂತ ನನ್ ಮೊಮ್ಮಗಳು ಸಾಯೋದ ಮೇಲು. ನಡೆಯೋ ಆಚೆಗೆ. ಹಂಗಂದ್ರೆ ಹೆಂಗೆ? ಸುಮ್ನೆ ಹಂಗೆ ಹೋಗ್ಬಿಡಕ್ಕಾಗತ್ತಾ? ಇನ್ನೇನು ಮಾಡಿದ ತಪ್ಪಿಗೆ ಕೂಲಿ ಬೇರೆ ಕೊಡ್ಬೇಕಾ? ಇದು ನಾನ್ ಸಂಪಾದನೆ ಮಾಡಿರೋದಪ್ಪ. ಇದು ನನಗೇನೆ ಬೇಕು. ಏನಂತೀರಾ? ನನ್ ಜೀವನದಲ್ಲಿ ನನ್ ಮದ್ವೆ ಅನ್ನೋದಾದ್ರೆ ಅದ್ ನಿನ್ನೆ ಆಗೋದು. ನಿಜ ಏನು ಅಂತ ನನಗೂ ನಿಮ್ಗೂ ಗೊತ್ತು. ನಿನ್ನ ಹತ್ರ ಇದಕ್ಕೆ ಪ್ರತೀಕಾರ ತಗೊಳ್ದೇನೆ ನಾನಿಲ್ಲಿಂದ ಹೋಗೋದಿಲ್ಲ. ನಾವಿನ್ ಬರ್ತೀವಿ. ಜಾಗ್ರತೆ. ಕನ್ನಡ ಇದವಳಿಗೆ ಗೊತ್ತು. ಈ ಮಾವಿನಕಾಯಿ ಮರ ನೋಡ್ಬೇಕಾರೆ ಸ್ವಲ್ಪ ದಿವಸದಿಂದ ಹಿಂಗೆ ಇದ್ಬಿಟ್ರೆ ಸಾಕು ನಂಗೆ. ಆಯ್ತಾ? ಹೆಂಗಾದ್ರೂ ಇವತ್ತು ನಾನು ಕನ್ಫರ್ಮ್ ಮಾಡ್ಬಿಡ್ತೀನಿ. ಅದಕ್ಕೆ ನಾನು ಇವತ್ತು ಬಂದಿರೋದು. ಹಾ, ಸ್ವಲ್ಪ ನಿಲ್ಲಿ. ವಕೀಲ್ ಇದ್ದಾರಾ? ವಕೀಲ್ರನ್ನ ನೋಡೋದ್ ನನ್ ಕೆಲ್ಸ ಅಲ್ಲ. ಯಾಕೆ ಇಷ್ಟೊಂದು ಕೋಪ? ಏನ್ ಹೇಳ್ದೆ? ಏನಿಲ್ಲ, ಇವತ್ತು ಯಾಕೆ ಇಷ್ಟೊಂದು ಬಿಸಿಲು ಅಂತ ಹೇಳ್ದೆ. ಹಾ, ವಕೀಲ್, ಇವತ್ತು ಏನಾರ ಡಿಸಿಷನ್ ತಗೊಂಡ್ಬಿಟ್ಟೆ ನಾನು ಹೋಗೋದಿಲ್ಲಿಂದ. ಏನ್ ಹೇಳ್ದೆ? ಆಹಾ, ಊರಲ್ಲಿ ಬೇರೆ ಮಾವಿನ ಮರ ಇಲ್ಲ ಅಂತಲ್ಲ ಬಂದು ಹೋಗೋ ಮಾಡ್ತಾ ಇರೋದು. ಹೋದ್ ತಿಂಗಳು ನಾನು ಒಂದ್ ಕನ್ಸು ನೋಡ್ದೆ. ಈ ಮಾವಿನ ಮರ ನಿನ್ ತಲೆ ಮೇಲೆ ಬಿದ್ದು ನಿನ್ ಸತ್ತೋಗ್ತೀರ ಅಂತ. ಏನ್ ಕೆಲ್ಸ ಆಗ್ಬೇಕು ಅಂತ ಹೇಳು. ವಿಷಯ ಹೇಳಕ್ ಬಂದಾಗ ಯಾವಾಗ ನೋಡಿದ್ರು ಬರೀ ಇಲ್ಲಿ ಮೀಟಿಂಗ್ಗೆ. ಆ ಮೀಟಿಂಗ್ ಆದ್ಮೇಲೆ ಬರೀ ಒಂದು ಯೋಚನೆ. ಎಲ್ಲ ಇಲ್ಲಿರೋ ಅಮಿಚರಗಳು ಎಲ್ಲ ಈ ತರ ಯೋಚನೆ ಮಾಡಲ್ಲ. ಮಾವಗೋಸ್ಕರ ನಡೆದು ಊರಲ್ಲಿರೋರೆಲ್ಲ ಮಾವು ಕೊಯ್ಯಿರೋದನ್ನ ಮಾವಿನ ಕೊಯ್ ಅಂತ ಕರೀತಾರೆ. ಮಾವಿನ ಮರದ ಬೆಲೆ ಏನ್ ಹೇಳು? ಬೆಲೆ ಏರ್ಸಿ ಮಾವಿನ ಮರದ ಹೋಗಿ ಟೀ ಕುಡ್ಡು ಬೆಲೆ ಆಯ್ತು. ಇರ್ಲಿ, ಒಂದೊಳ್ಳೆ ರೇಟ್ ನೀವು ನೋಡ್ಬಿಟ್ಟು ಹೇಳಿ. 5,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಇಲ್ಲೊಂದ್ ಸ್ವಲ್ಪ ಮುಟ್ಟು. ಎಲ್ಲಿ? ಇಲ್ಲಿ. ಏನು? ಇದೇ ಲಾಕ್ ಮಾಡೋದು. ಓಹೋ, ಬೇರೆ ಯಾರಿಗೂ ಯಾವ ಕಮಿಷನ್ ಇಲ್ಲ ಇದ್ರಲ್ಲಿ. ಸ್ವಲ್ಪ ದೊಡ್ಡ ಹತ್ರ ಇಟ್ಬಿಟ್ಟು ಸ್ವಲ್ಪ ಸೈನ್ ಹಾಕ್ಸ್ಕೊಟ್ಬಿಡಿ.
ಅದಕ್ ಬೇಕಲ್ಲ. ಬೇಕು ಅಗ್ರಿಮೆಂಟ್ಸ್. ಹ್ಮ್. ವಯಸ್ಸಾಗಿರೋರು ಮನೆ ಅಲ್ವಾ, ಹ್ಮ್. ದಿಢೀರಂತ ಯಾರ ಬಂದ್ಬಿಟ್ಟು ಅಗ್ರಿಮೆಂಟ್ ಯಾರ ಮಾಡಿದ್ರೆ ಇಲ್ಲಂತೂ ಯಾರ್ ಸತ್ರು ಚಂದ ಮಾತ್ರ ಎತ್ತದ್ ಬಿಡೋದಿಲ್ಲ ಅಲ್ವಾ? ಇದ್ರೂನು ಒಂದು ಸೇಫ್ಟಿಗೋಸ್ಕರ ತಗೊಳ್ಳಿ ಅಡ್ವಾನ್ಸ್. ಸರಿ ಹೋಗಿ ಎಲ್ಲ ಬರ್ಕೊಂಡ್ ಬಾ, ನಾನ್ ಸೈನ್ ಹಾಕ್ತೀನಿ. ಅದೆಲ್ಲ ಆಗ್ಲಿ, ನಾನು ರೆಡಿ ಮಾಡ್ಕೊಂಡು ತಗೊಂಬಂದೀನಿ. ಎಲ್ಲ ಇಟ್ಕೊಂಡು ಸುಮ್ನೆ ನಿಂತಿದ್ಯಲ್ಲೋ, ಕೊಡೋ, ನಾನ್ ಸೈನ್ ಹಾಕ್ಸ್ಕೊಂಡ್ ಬರ್ತೀನಿ. ಹಲೋ, ನಾನ್ ನೆನ್ಪಿದ್ದೀನಾ? ನೆನ್ಪಿಲ್ದೇನು? ಅನುಪಮಂಗ್ ನೋಡಿರೋ ಹುಡುಗ ತಾನೆ? ಅಯ್ಯೋ, ಹಾಗಾದ್ರೆ ನೀನ್ ನನ್ ಫ್ಯಾನೇನೆ. ಇದು ಯಾವ ಹುಳಿಗೆ? ಮಜ್ಜಿಗೆ ಹುಳಿ. ಅಯ್ಯಯ್ಯೋ, ಮಜ್ಜಿಗೆ ಹುಳಿಗೆ ಈ ತರ ಅರಿಯೋದು? ಬನ್ನಿ ಬನ್ನಿ ಬನ್ನಿ, ಈ ಕಡೆ ಬನ್ನಿ. ಅಯ್ಯೋ ನೋಡು, ಮಜ್ಜಿಗೆ ಹುಳಿಗೆ ಅರಿತಾ ಇರ್ಬೇಕಾದ್ರೆ ಭುಜ ಪೂರ್ತಿ ನಿಲ್ ನೋಡಿಲಿ, ಚಿಕ್ಕಿಂಗ 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 ಅಂತಾನೆ ಇರ್ಬೇಕು ಯಾವಾಗ್ಲೂ. ಕೈ ಮಾತ್ರ ಆಡಿಸ್ತಾ ಇರ್ಬೇಕು, ಗೊತ್ತಾಯ್ತಾ? ನಾನೇ ಸೇನಾ. ಯಾವಾಗ ಬಂದ್ರಿ? ನಾನು ಈಗ ತಾನೇ ಬಂದೆ. ಮತ್ತೆ ಏನ್ ವಿಶೇಷ? ನೀವೇ ತಾನೇ ಎಲ್ಲ ವಿಶೇಷ ಹೇಳೋರು. ಏನೋ ಒಂದು ಕೆಟ್ಟದಾದಂತ ಗಳಿಗೆಯಲ್ಲಿ ಏನೋ ಒಂದು ತಪ್ಪು ನಡೆದೋಯ್ತು. ಇದಕ್ಕೆ ಯಾಕೆ ಫೀಲ್ ಮಾಡ್ಕೊತೀರಾ? ಸರಿ ಇಲ್ದಿರೋ ವ್ಯಕ್ತಿ ಇನ್ನೂ ಜಾಸ್ತಿನೇ ಮಾಡ್ತಿದ್ರು. ಹಾ. ಪಾಪ ಅನ್ಸುತ್ತೆ ನಿಮ್ಮನ್ನು ನೋಡಿದ್ರೆ. ಅದು ಆ ಹುಡುಗಿ ಮಾಡಿರುವಂತ ತಪ್ಪೇನೆ ಇದು. ನಿಜ ಹೇಳ್ಬೇಕು ಅಂದ್ರೆ ನೀವು ಅಂದ್ರೆ ನಮಗೆ ಇಷ್ಟನೇ. ಓ, ಮತ್ತೆ ಅವಳ ಆರೋಗ್ಯ ಎಲ್ಲ ಹೇಗಿದೆ ಈಗ? ತಲೆ ಸುತ್ತಾ ಇರ್ಬೇಕಲ್ಲ? ಹಾ, ಮಾವಿನಕಾಯಿ ಹುಳಿ ಎಲ್ಲ ಕೇಳ್ತಾ ಇರ್ಬೇಕಲ್ಲ ಅವಳಿಗ? ಹಾ, ವಾಂತಿ? ಹಾ, ಹಾಗಾಗಿದ್ದಕ್ಕೆ ಸಾಧ್ಯ ಇಲ್ವಲ್ಲ? ಹಾ, ನೀವು ಸ್ವಲ್ಪ ಗಮನಿಸ್ಕೊಳ್ಳಿ. ಈ ಸಮಯದಲ್ಲಿ ಕಷಾಯ ಕೊಟ್ರೆ ಚೆನ್ನಾಗಿರುತ್ತೆ. ಲೇ ವಕೀಲ, ಯಾರ್ದೋ ಜೀಪ್ ಇದು? ಮಹೇಂದ್ರ ಕಂಪ್ನಿದು ಅನ್ಸುತ್ತೆ. ಇದ್ರ ಓನರ್ ಯಾರು ಅಂತ ಕೇಳಿದ್ದು. ನಾ ವಿಚಾರಿಸ್ಕೊಂಡ್ ಬರ್ತೀನಿ, ಬಂದೆ. ಹಾ, ಅರ್ಧಿದ್ದು ಸಾಕ, ಸ್ವಲ್ಪ ನೋಡಿ. ಸಾರಿ ಸಾರಿ ಸಾರಿ. ಯಾರಿದು? ರಾಜಪಡೆ ರಂಗದೊರೆನಾ? ಕೈ ಕೊಡು, ಕೈ ಕೊಡು. ನಾನಿದನ್ನ ಅರಿಯೋದಕ್ಕೆ ಸ್ವಲ್ಪ ಸಹಾಯ ಮಾಡ್ತಾ ಇದ್ದೆ. ಮಾಡಬೇಕು ಅಂದ್ರೆ ಮಿಕ್ಸಿ ಇಲ್ಲ ಇಲ್ಲ ಇಲ್ಲ, ಗ್ರೈಂಡರು. ಏನಾಯ್ತು? ಉರಿ ಉರಿ. ಹಾಗೆಲ್ಲ ಬಂದಿಲ್ಲ, ನಾನ್ ಜೀಪಲ್ಲೇನೆ ಬಂದೆ. ಅರ್ಧಿದಾದ್ಮೇಲೆ ಈ ತರ ನಿಧಾನವಾಗಿ ತಗೋಬೇಕು. ಹೋಗ್ರೆ ಒಳಿಕೆ, ಇವನ್ ಜೊತೆ ಇದ್ರೆ ನೀವು ಕೆಟ್ಟ ಹೋಗ್ತೀರಾ. ಸುಮ್ನೆ ನೀ ಇಲ್ಲಿಂದ ಹೋಗ ಆಚೆ. ಇಲ್ಲ ಅಂದ್ರೆ? ಇಲ್ಲ ಅಂದ್ರಣ ಸಾಯಿಸ್ಬಿಡ್ತೀನಿ ನಿನ್ನ. ಏನೋ ಹೊಡಿತೀಯ? ಹೇಳೋ, ಕೊಲೋದು ಕತ್ತಿ ಬೇಕಾ? ಬೇಕಾ ನಿನಗ್ ಬೇಕಾ? ದಡ್ಸಿ. ಈಗ ನಾನು ಯಾತಕ್ಕೋಸ್ಕರ ಬಂದೆ ಅಂತ ಹೇಳ್ತೀನಿ. ಈ ಮಾವಿನ ಮರ ಎಲ್ಲ ನಂದೇ ಆಗತ್ತೆ. ನಿಂಗೇನ್ ಹುಚ್ಚಿಡ್ತಿದ್ಯಾ? ಮಾವನ್ ಮರ ನಿನಗ್ ಬೇಕು ಅಲ್ವಾ? ನೀನ್ ಎಷ್ಟು ಆಜ್ಞೆ ಮಾಡಿದ್ರು ನಿನಗಿದ್ ಸಿಗಲ್ಲ. ಮಾರ ಆಗೋಯ್ತು, ಹೋಗು. ಸಾರಿ. ಓಹೋ, ಕೋಯ? ಮಾವನ್ ಮರ ಕೋಯ? ತೊಂದ್ರೆ ಇಲ್ಲ, ಬೇಡ ವಕೀಲ. ಈ ಮಾವಿನ ಮರ ಒಳ್ಳೆ ರೇಟಲ್ಲಿ ತಗೊಂಡಿದ್ದು ಏನಕ್ಕೆ ಅಂದ್ರೆ ಇವ್ರಿಗೋಸ್ಕರನೇ. ಸುಮ್ನೆ ಕತೆ ಕಟ್ಬೇಡ. ಏನ್ ನನ್ ಮಾವಿನಕಾಯಿ ವ್ಯಾಪಾರಿನ? ನನ್ ಮಾವಿನಕಾಯಿ ವ್ಯಾಪಾರಿನೂ ಅಲ್ಲ, ಅದ್ರ ಅವಶ್ಯಕತೆ ನನಗೂ ಇಲ್ಲ. ಸುಮ್ನೆ ಕರ್ದೆ. ನಾನ್ ಇದನ್ನ ಇಟ್ಕೊಂಡು ಆಟ ಆಡ್ಬೇಕು ಅಂತ ಇದ್ದೀನಿ. ಆಟ ಎಲ್ಲ ಮುಗ್ದೋಗತ್ತೆ ನೋಡು. ಇಲ್ಲಿರೋ ಮಾವಿನ ಮರಗಳನ್ನ ಕೊಂಡ್ಕೊಳಕ್ ಸಾಧ್ಯ ಇಲ್ಲ. ಅಡ್ವಾನ್ಸ್ ತಗೊಂಡು ಕೆಲ್ಸ ಮಾಡಿಲ್ಲ ಅಂತಂದ್ರೆ ಆ ಮಾತನ್ನ ನಾವು ಬದಲಾಯಿಸಿದ್ವಿ. ಹಂಗೇಳಿದ್ರೆ ಹೆಂಗೆ? ಮಾತಂತಾನೆ ಬದಲಾಯಿಸಬಹುದು, ತಲೆನೇ ಬದಲಾಯಿಸಕ್ಕಾಗುತ್ತೆ? ಮಾತಾಡಕ್ ನಾಲ್ಗೇನೆ ಇರಲ್ಲ. ಅಯ್ಯೋ, ಏನ್ ತೊಂದ್ರೆ? ಏನು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ, ಆದ್ರೆ ಮಾವಿನ ಮರದೊಂದು ಪ್ರಾಬ್ಲಮ್. ನಾನ್ ಆಸೆ ಪಟ್ಟಿರೋದಲ್ವಾ ಇದೆಲ್ಲ? ಅದಲ್ಲ ಇದು. ಅದೇ ಅದೇ, ಇದು ಮಾತ್ರ ನನಗ್ ಸಾಕಷ್ಟೇ. ಹಾಗಾದ್ರೆ ನಿನ್ನ ಪೊಲೀಸ್ ಎತ್ಕೋ ಹೋಗ್ತಾರೆ. ಅದಕ್ಕೆ ತಾನೇ ಅಗ್ರಿಮೆಂಟ್ ತಂದಿಟ್ಕೊಂಡಿರೋದು. ಯಾವ ಅಗ್ರಿಮೆಂಟ್? ಇದೇ ಅಗ್ರಿಮೆಂಟ್. ಓದ್ ಹೇಳು ಸೇನಾ. ಎಲ್ಲರೂ ಗಮನ ಇಟ್ಕೇಳಿ. 24ನೇ ತಾರೀಕು ಜೂನ್ ಮಾಸದ ಶನಿವಾರದಂದು ವಾರಸುದಾರ ರಾಘವನ ಮಗ ಅಚ್ಯುತರಾವ್ ಅಂದರೆ ಇವರು ಮತ್ತೆ ಕೇಶವನಾರಾಯಣನ ಮಗ ಚಂದ್ರಸೇನ ಅಂದ್ರೆ ನಾನು ಮಾಡಿಕೊಂಡಿರುವ ಕರಾರು ಇದು. ಮನೆಯ ಮೂಲೆಯಲ್ಲಿರುವ 4 ಮಾವಿನ ಮರಗಳು ನನಗೋಸ್ಕರ 2 ವರ್ಷ ಕಾಲ ಬರ್ಕೊಟ್ಟಿದ್ದಾರೆ. ಅದನ್ನ ನಾನು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಬೆಲೆ ಸ್ವಲ್ಪ ಜಾಸ್ತಿನೇ ಆಯ್ತಲ್ವಾ? ಇದ್ರ ಪ್ರಕಾರ ನಾನು ಈ ಮಾವಿನ ಮರಗಳನ್ನ 6 ತಿಂಗಳು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಮಾವಿನ ಮರ ಬೇರಿಂದ ಹಿಡಿದು ತಲೆವರೆಗೂ ಏನ್ ಬೇಕಾದ್ರೂ ಮಾಡ್ಕೋಬಹುದು ನಾನು. ನೀವೇ ಹೊರಗಡೆ ಹೋಗ್ಬೇಕಾಗ್ ಬಂತಲ್ಲ ವಕೀಲ್ರೆ. ಇನ್ನು ಮುಗ್ದಿಲ್ಲ. ಮಾವಿನಕಾಯಿ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ, ಮಾಮರದ ಎಲೆನು ನೋಡ್ಕೊಳ್ಳೋ ಅಂತ ಜವಾಬ್ದಾರಿ. ಮಾವಿನಕಾಯಿ ಎಲ್ಲ ಕಿತ್ತಾಕದ್ಮೇಲೆ ಲೋಡ್ ಹಾಕೋದಕ್ಕೆ ಅಲ್ಲೊಂದು ರೂಮು, ಅದಕ್ಕೇನೆ ಮನೆಗೆ ಬರ್ಬೇಕಲ್ವಾ? ಆಮೇಲೆ ನಿನ್ ರೂಮು ಫ್ರೀ ಆಗಿರುತ್ತಾ? ಸ್ವಲ್ಪ ಮಾವಿನಕಾಯಿ ಎಲೆ ಹಾಕೊಳ್ಳೋದಕ್ಕೆ ಪಕ್ಕದಲ್ಲಿ ಏನಾದ್ರು ಹೊಗೆ ಹಾಕೊಂಡ್ರೆ ಥ್ಯಾಂಕ್ ಯು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇಷ್ಟು ವರ್ಷ ನನ್ನ ಲಾಯರ್ ಸರ್ವಿಸ್ ಅಲ್ಲಿ ಇಷ್ಟು ಕೆಟ್ಟದಾಗಿರುವಂತ ಅಗ್ರಿಮೆಂಟ್ ನಾನು ಇವಾಗ್ಲೇ ನೋಡ್ತಿದ್ದೀನಿ. ಏನಯ್ಯ ವಕೀಲ, ಗೊತ್ತಾ? ಇದೆಲ್ಲ ಓದಿದ್ಮೇಲೆ ನೀನ್ ಸೈನ್ ಹಾಕೊಟ್ಟ? ಹೌದು. ತಾತ ಅವ್ರ, ನಾನೇನು ಕೇಳೋಗ್ತಾ ಬೇಡ. ಈ ಕರಾರಿನ ಪ್ರಕಾರ 6 ತಿಂಗಳ ಕಾಲ ಈ ಮನೆಯ ಕಾರ್ನರ್ಗೂ ಹೋಗಿ ರೂಮ್ಗಳಿಗೆಲ್ಲ ಹೋಗಿ ಎದ್ದು ಬಿದ್ದು ಹೊರಲಾಡಿ ನಾನು ಇಲ್ಲೇ ಇರ್ತೀನಪ್ಪ. ಅಯ್ಯೋ, ಈ ಸಮಯದಲ್ಲಿ ಈ ತರ ಆಡ್ಬಾರ್ದು ಪುಟ್ಟಿ. ಒಳಗ್ ಹೋಗ್ ನೀನು. ಯಾರ್ ಸಮಯ? ಈ ಸಮಯದಲ್ಲಿ. ಅಯ್ಯೋ, ಶಟ್ ಅಪ್. ಈ ಹುಡುಗಿ ಜೊತೆ ಮಾತಾಡೋ ಅವಕಾಶ ನಿನ್ಗೆ ಯಾರು ಕೊಟ್ಟಿಲ್ಲ. ಆ ಅವಕಾಶ ಇದೆಯಲ್ಲ? ಹೇಗೆ? ಹಿಂದೆ ಗೋವಾಗ್ ಹೋಗ್ಬಿಟ್ಟು ಐಸ್ ಕ್ರೀಮ್ ಅಲ್ಲಿ ಮೈಕ್ ಇಟ್ಬಿಟ್ಟು ಜಿಂಗಿ ಚಿಕನ್ ನಾವು ಸುಪ್ರೀಂ ಕೋರ್ಟ್ ಹೋಗೋಣ.
ತಾತ ನನ್ ಕೈಲೂ ಆಗ್ತಿಲ್ಲ. ಆ ಚಂದ್ರಶೇಖರ್ ಕಾಟ ತಡಿಯಕ್ಕಾಗ್ತಿಲ್ಲ. ನೀವು ನೋಡ್ತಿದ್ದೀರಾ ತಾನೇ? ಅನುಪಮ, ನೀ ಒಂದ್ ಮಾತ್ ಹೇಳು. ಈ ಬೆಲ್ಟ್ ತೆಗೆದು ನಾನು ಹೆಂಗ್ ಹೊಡಿತೀನಿ ಅಂದ್ರೆ ಅವನ್ನ. ನೀನ್ ಮಾತಾಡ್ಬೇಡ. ಅವ್ನ್ ಈ ತರ ಎಲ್ಲ ಮಾಡೋದಕ್ಕೆ ನೀನೇ ಕಾರಣ. ನಾನಾ? ಒಂದ್ ಅಗ್ರಿಮೆಂಟ್ ಮಾಡ್ಸಕ್ಕೆ. ವಕೀಲ ಆದ್ರೂ ಏನ್ ಪ್ರಯೋಜನ? ಬುದ್ಧಿ ಇರ್ಬೇಕು, ಬುದ್ಧಿ. ಕ್ಷಮಿಸ್ಬೇಕು, ಸ್ವಲ್ಪ ಹೊತ್ತು ನಂಗೆ ಬುದ್ಧಿ ಕೆಟ್ಟೋಗಿತ್ತು ಅವತ್ತು. ಬುದ್ಧಿ ಇಲ್ದ್ಮೇಲೆ ಕೆಲ್ಸ ಮಾಡಕ್ ಹೋಗ್ಬಾರ್ದು. ನೀನ್ ಚಿಂತೆ ಮಾಡ್ಬೇಡ, ಈ ತೊಂದರೆಗೆ ಏನಾದ್ರು ಪರಿಹಾರ ಮಾಡೋಣ. ಊರವ್ರು ಮನೆಯವರು ಚುಚ್ಚು ಚುಚ್ಚಿ ಮಾತಾಡೋ ಮಾತ್ನ ನನ್ ಕೈಲಿ ಕೇಳಕ್ಕಾಗ್ತಿಲ್ಲ. ಯಾರ್ ಏನೇ ಹೇಳಿದ್ರು ಸತ್ಯ ಏನು ಅಂತ ನನಗ್ ಗೊತ್ತಿದೆ ಅಲ್ವಾ. ನಾನಿನ್ನ ನಂಬ್ತೀನಿ. ಅಲ್ಲ, ನಾ ಎಲ್ಲ ನಂಬ್ತೀನಿ ಅಂದೆ. ಸ್ವಲ್ಪ ದಿನ ಎಲ್ಲಾದ್ರೂ ದೂರ ಹೋಗಿದ್ರೆ ಮನ್ಸಿಗೆ ನೆಮ್ಮದಿಯಾಗಿರುತ್ತೆ. ಹಾಗಿದ್ರೆ ನಮ್ಮನೆಗ್ ಬಂದಿರು, ನಿಂಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಊರವ್ರನ್ನ ಚಂದ್ರಶೇಖರ್ನ ಸಂಭಾಳಿಸ್ಬೋದು, ನಿಮ್ಮಮ್ಮನ್ ಸಂಭಾಳ್ಸಕ್ಕಾಗಲ್ಲ. ನನ್ ಮದ್ವೆ ಆದ್ರೆ ನಮ್ಮ ಅಮ್ಮ ಹೆಸರು ನಿಲ್ಲಿಸ್ತಾಳೆ. ಹೆಸರಲ್ಲ, ಮೊಸರು. ಅದೆಲ್ಲ ನಡೆಯೋದಿಲ್ಲ. ಈ ವಯಸ್ಸಲ್ಲಿ ನಿನ್ಗೆ ಯಾರೋ ಹೆಣ್ ಕೊಡ್ತಾರೆ? ಅವಮಾನ ಮಾಡ್ಬೇಡ ತಾತ. ಅವತ್ತ ಕೆಲ್ಸಕ್ಕೆ ಹೋಗಿದ್ದಿದ್ರೆ ಇನ್ ಯೋಚನೆ ಮಾಡಿ ಏನ್ ಮಾಡ್ಲಿ. ಸಮಯ ಏನ್ ಹಾಳಾಗಲ್ಲ, ಯೋಚನೆ ಮಾಡಕ್ಕೆ ಇನ್ನು 2 ವರ್ಷ ಇದೆಯಲ್ಲ. ನಾನ್ ಹೇಳ್ದಾಗೆ ಮಾಡೋಣ, ಆಯ್ತಾ? ಮೊಮ್ಮಗಳು ಆಸೆ ಪಡ್ತಿದ್ದಾಳೆ, ಒಪ್ಕೊಳ್ಳಿ ತಾತ ಪ್ಲೀಸ್. ನಾಳೆನೆ ಹೊರಡೋದಕ್ಕೆ ಏರ್ಪಾಟ್ ಮಾಡ್ತೀನಿ. ನನ್ಗೂ ಒಂದ್ ಥ್ಯಾಂಕ್ಸ್ ಹೇಳ್ಬೋದಲ್ವಾ? ಹೇ ಮಿಸ್ಟರ್, ನನ್ ಮೇಲ್ ಸೇಡ್ ತೀರ್ಸ್ಕೊಳಕ್ ತಾನೆ ಮಾವಿನ ಮರದ ಕೆಳಗೆ ತಲೆ ಮೇಲ್ ಮಾಡ್ಕೊಂಡ್ ಮಲ್ಗಿರೋದು. ಸುಮ್ನೆ ನಿಂತಿದ್ಯಲ್ಲ ಮೇಡಮ್, ಚೇರ್ ಹಾಕೊಡೋ. ನಿನ್ ಹಠ ನಡೆಯಲ್ಲ. ನಡೆಯೋದೆಲ್ಲ ಬೇಡ, ಕೂತ್ಕೋ ಕೂತ್ಕೋ ಕೂತ್ಕೋ. ಹಠ ಯಾರ್ ಹಠನೂ ಈ ಅನುಪಮ ಮಾತ್ರ ನಡೆಯೋದಿಲ್ಲ ಅಂತ ಹೇಳಕ್ ಬಂದೆ. ಅನುಪಮಂಗೆ ಒಂದ್ ಗುರಿ ಇತ್ತು, ಅದರಿಂದ ಅವಳು ಕೆಲವೊಬ್ರಿಗೆ ತೊಂದ್ರೆ ಆಯ್ತು. ಪಾಪ ನಾನಲ್ಲ ನೀನು. ನಂಗದ್ರ ಪಶ್ಚಾತ್ತಾಪ ಇಲ್ಲ. ನೀನ್ ಹಿಂಗ್ ಬಂದಿದ್ದೆ ನನಗೀಗ ಹೆಲ್ಪ್ ಆಯ್ತು. ನಾಳೆನೆ ನಾನ್ ಕೆಲ್ಸಕ್ಕೆ ಜಾಯ್ನ್ ಆಗ್ತಿದ್ದೀನಿ, ಏರ್ ಹಾಸ್ಟೆಸ್. ಹೋಗ್ತಿರು. ಕಟ್ ಮಾಡ್ತೀಯಾ? ಮಾವನ್ ಮರಗಳಿದೆ, ಕಟ್ ಮಾಡ್ಬಿಟ್ಟು ಇಟ್ಬಿಟ್ಟು ಹೋಗ್ತಾ ಇರು. ಕಾಲ ಅಲ್ಲ, ಲಾಲ. ವಾ, ಲಾಲ ಅಪ್ಪ, ಲಾಲ ಕಣ. ಇಲ್ಲಿ ಬಾರಲ್ಲ. ಆ ಹುಡುಗಿಗೆ ನೀನ್ ಸೈಟ್ ಆಗ್ತಾ ಇದೆಯಲ್ವಾ? ಇದೆಲ್ಲ ನಿಂಗೆ ಹೇಗೆ ಗೊತ್ತಾಯ್ತು? ಬಾಲ ಅಲ್ಲಾಡ್ಸ್ಕೊಂಡು ನಾಯಿ ತರ ಅವಳು ಹಿಂದೆನೆ ಹೋಗ್ತಾ ಇದ್ರೆ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ಏನು? ನೀವ್ ಹೇಳ್ತಿರೋದೆಲ್ಲ ನಿಜ. ಇವತ್ತಲ್ಲ ನಾಳೆ ಅವಳು ನನ್ನ ಹೆಂಡತಿ ನಂಬರ್ 1. ಅವಳು ಆಸೆ ಪಡ್ತಿರೋ ಹಾಗೆ ಹನಿಮೂನ್ ಯುರೋಪಿಯನ್ ಕಂಟ್ರೀಸ್ ಅಲ್ಲೇ ನಾವಿಬ್ರು ಹಾರ್ಕೊಂಡು. ಅಲ್ಲೇನಾದ್ರೂ ಹೋದ್ರೆ ನಿನ್ ಕನ್ಸೆಲ್ಲ ಸರ್ವನಾಶ ಆಗುತ್ತೋ ಗೂಬೆ? ಯಾಕಂದ್ರೆ ಭೂಕಂಪ ಬರುತ್ತೋ ಅಲ್ಲಿ. ಆಕಾಶದಲ್ಲಿ ಭೂಕಂಪ ಆಗಲ್ವಲ್ಲ. ಪೈಲಟ್ ಬಗ್ಗೆ ನಿನಗೆಲ್ಲ ಗೊತ್ತು ಅಂತ ಅನ್ಕೋತೀನಿ. ಒಂದು ವೇಳೆ ಪೈಲಟ್ ಅವಳನ್ನ ವಿಮಾನ ತರನೇ ಹಾರಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ಕೋ, ನಿನಗೆ ಹೊಟ್ಟೆ ಉರಿಯೋದಿಲ್ವೇನೋ? ಅವಳು ಬೆಸ್ಟ್ ಪೀಸ್ ಅಲ್ವೇನೋ? ಆಕಾಶದಲ್ಲಿ ಇರೋದ್ರಿಂದ ಯಾರಿಗೂ ಕೂಡ ಗೊತ್ತಾಗಲ್ಲ ಕಣೋ. ಹಾಗೇನಾದ್ರೂ ಆದ್ರೆ ಅವಳು ಬೀದಿ ನಂಬರ್ 1, ನೀನು ದಡ್ಡ ನಂಬರ್ 1. ಬೆಳಗ್ಗೆ ಎಷ್ಟು ಗಂಟೆಗೆ ಪ್ರಯಾಣ? 10 ಗಂಟೆಗೆ ಇಲ್ಲಿಂದ ಹೊರಡ್ಬೇಕು. 12 ಗಂಟೆಗೆ ದೇವನಹಳ್ಳಿಯಿಂದ ಫ್ಲೈಟ್. ಆ ಫ್ಲೈಟ್ಗೆ ನೀನ್ ಹೋಗೋ ಹಾಗಿಲ್ಲ. ಯಾರು ಹೇಳಿದ್ದು? ನಾನೇ. ನಿನಗ್ ನಾನ್ ಬೇಕಾ, ಕೆಲ್ಸ ಬೇಕಾ? ಕೆಲ್ಸ. ಲಾಲು ಹೇಳ್ದಂಗೆ ಕೇಳ್ತೀನಿ. ಲಾಲು ಇಷ್ಟಪಡ್ತೀನಿ ಅಂದೆ. ಈಗ್ಲೂ ಇಷ್ಟಾನೇ? ಲಾಲ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ನಾನೇನಾ? ಅಲ್ಲ, ಮೋಹನ್ ಲಾಲ್. ಆ ಲಾಲ್ ಬಗ್ಗೆ ಹೇಳ್ತಾ ಇದ್ರೆ ಈ ಲಾಲ್ ಕನ್ಫ್ಯೂಸ್ ಆದ್ರು ಅಷ್ಟೇ. ಸಾರಿ. ಆದ್ರೂ ನೀ ನಂಗೆ ಹೀಗ್ ಮಾಡ್ಬಾರ್ದಿತ್ತಲ್ವಾ? ಏ ಮಿಸ್ಟರ್, ನಿಮ್ಮನ್ ಮದ್ವೆ ಆಗಕ್ಕೆ ನನ್ಗೇನ್ ತಲೆ ಕೆಟ್ಟಿದೀಯಾ? ಆ ಯೋಗ್ಯತೆ ಆದ್ರೂ ನಿಮ್ಗಿದ್ಯಾ? ಏ ಮತ್ತಿದಕ್ಕೋಸ್ಕರ ಅಳ್ಬೇಡ. ತುಂಬಾ ಕೆಲ್ಸ ಇದೆ. ನನ್ ಟಿಕೆಟ್ ಬುಕ್ ಮಾಡ್ಬೇಕು, ಬ್ಯಾಗ್ ಪ್ಯಾಕ್ ಮಾಡ್ಬೇಕು. ಓಕೆ? ಪಾಪ, ನಿನ್ನ ಹತ್ರ ಇರೋದನ್ನ ಕಳ್ಕೊಂಡೆ. ನಿನ್ಗೆ ಬೇಕಾಗಿರೋದು ನಿಂಗೆ ಸಿಗ್ಲಿಲ್ಲ. ಅಚ್ಚಾ, ಅವಳಿಗೆ ಕೆಲ್ಸ ಹೋಗ್ಬೇಕು, ಬೀದಿಲ್ ನಿಂತ್ಕೋಬೇಕು, ಅಷ್ಟೇ ಅಲ್ವಾ ನಿನಗ್ ಬೇಕಾಗಿರೋದು? ಹಮ್ ಸಬ್ ಠೀಕ್ ಕರೆಗಾ. ಸಾಕು, ಅಷ್ಟ್ ಮಾಡಿದ್ರೆ ಸಾಕು. ನಾನು ಇನ್ಯಾವತ್ತೂ ಮರೆಯಲ್ಲ ಈ ಜೀವನದಲ್ಲಿ, ಗೊತ್ತಾ? ನನಗೆ ಅದು ಬೇಕಾಗಿಲ್ಲ. ಮತ್ತಿನ್ನೇನ್ ಬೇಕು? ಹೇಳ್ತೀನಿ. ದುಡ್ಡು ಮುಂದೆ ನನಗೆ ಅಪ್ಪ, ಅಮ್ಮ, ಅಣ್ಣ, ತಂಗಿ ಯಾರೂ ಇಲ್ಲ. ದುಡ್ಡು ಯಾರು ಕೊಡ್ತಾರೋ ಅವ್ರ ಜೊತೆ ನಾ ಇರ್ತೀನಿ. ದುಡ್ಡು ನಾನ್ ಕೊಡ್ತೀನಿ. ಇವತ್ತಿನವರೆಗೂ ನಾನ್ ಮಾತ್ರ ಅಲ್ಲ, ನಮ್ ತಾತ ಮುತ್ತಾತ ಪ್ರತಿಯೊಬ್ಬರು ಆ ಮನೆಗೋಸ್ಕರ ದುಡ್ದಿರೋರೆ. ಇದುವರೆಗೂ ಆಗದೆ ಇರುವಂತ ಈ ರೀತಿ ಅವಮಾನ ನಾನು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಇದಕ್ ನಾನ್ ಸೇಡ್ ತೀರಿಸ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಸಾಯ್ಬೇಕು. ಅದು ನಾನ್ ನೋಡ್ಕೋತೀನಿ. ನಾನ್ ಸಾಯದ ಅಲ್ಲ, ಕಾಪಾಡೋದು.
ಹಲೋ, ಶಂಗಿರಿ ದಾಸಪ್ಪ ಅಲ್ವಾ? ಹೌದು. ನಾನು ವಿಕ್ರಮ್ ದಾದಾ. ನನ್ ಕ್ಲೋಸು. ನಿನ್ನ ಕ್ಲೋಸ್ ಮಾಡ್ಬೇಕಾ? ಅಯ್ಯೋ ಅದಲ್ಲ, ನಾನೊಂದ್ ಸುಪಾರಿ ತಗೊಂಡಿದ್ದೀನಿ. ಕಿಡ್ನಾಪಿಂಗ್ ಮಾಡ್ಬೇಕು. ನೇರವಾಗಿ ನಾನೇ ಮಾಡಕ್ಕಾಗಲ್ಲ. ಡೀಟೇಲ್ ಆಗಿ ಸ್ವಲ್ಪ ಹೇಳು ನೀನು. ಬೇಡ, ಏರ್ ಹಾಸ್ಟೆಸ್ ಆಗ್ಬೇಕು ಅನ್ನೋ ಆಸೆಯಿಂದಾನೆ ಅವಳು ಈ ರೀತಿ ಎಲ್ಲ ಮಾಡ್ತಾ ಇರೋದು. ಅವ್ರ ಕುಟುಂಬದವರು ಪ್ರೆಷರ್ ಆಗ್ತಾ ಇದಾರೆ. ಅದರಿಂದ ಹಾಳಾಗ್ತಿರೋದು ನಮ್ 3 ಜನದ ಕೂ 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 ಆ ಕುಟುಂಬ ಜೀವನ. ಈಗ ಅವಳು ಗೆದ್ದಿದ್ದಾಳೆ, ಮುಂದೆ ಅವಳಿಗೆ ಕಾದಿದೆ. ಕೂ ಏನಾದ್ರೂ ನಮ್ ತಂಟೆಗೆ ಬರ್ಬಾರ್ದವಳು. ಸಮಯಕ್ಕೆ ಏರ್ಪೋರ್ಟ್ಗೂ ಹೋಗ್ಬಾರ್ದವಳು. ಅವಳು ಏರ್ಪೋರ್ಟ್ ಹೋಗ್ಬೇಕಾದ್ರೆ ಆ ರೋಡಲ್ಲಿ ಗಿಡ್ಡ ಮಾಡ್ರೆ ಸಾಕು. 2-3 ದಿನ ಬಿಟ್ಟು ಬಿಡ್ಬೇಕಷ್ಟೇ. ಅವಳ ಜೊತೆ ಯಾರಾದ್ರೂ ಇರ್ತಾರಾ? ಯಾರು ಅಡ್ಡ ಬಂದ್ರೆ ಎತ್ತಿ ಹೊಡೆದಾಕೋ. ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ಅವನಿಗೆ ಗೊತ್ತಿರೋ ಶಿಷ್ಯಂದ್ರೆಲ್ಲ ನನಗೂ ಕೂಡ ಗೊತ್ತಿದ್ದಾರೆ. ಖಂಡಿತವಾಗ್ಲೂ ನಾನು ಅವಳ ಜೊತೆ ಗಾಡಿಲಿ ಇದ್ದೇ ಇರ್ತೀನಿ. ಅವಳನ್ನ ಕಂಡಿಡಿಯೋದು ಕಷ್ಟ ಆಗಲ್ಲ. ನನ್ನನ್ನು ಹೊಡೆದು ಧ್ವಂಸ ಮಾಡಾದ್ರೂ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಹಾಗಂತ ಹೇಳಿ ನನಗೆ ತುಂಬಾ ಜೋರಾಗೆಲ್ಲ ಹೊಡಿಬಾರ್ದು. ಸ್ವಲ್ಪ ಮೆತ್ತಿಗೆ ಹೊಡೆದ್ರೆ ನಾನೇ ಅಲ್ಲಿ ಬಿದ್ದೋಗ್ಬಿಡ್ತೀನಿ. ಹಾಗಂತ ಸುಮ್ನೆ ಏನಾ? ಅಯ್ಯೋ ಅದೆಲ್ಲ, ಸುಮ್ನೆ ಭಯ ಪಡ್ಕೋಬಿಡಿ ಅಂದೆ. ಅದಕ್ಕೇನ ನಿನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಗಾಡಿ ಯಾವುದು? KL 7B2332 ಕ್ರೀಮ್ ಕಲರ್ ಅಂಬಾಸಿಡರ್. ಸ್ವಂತ ಗಾಡಿನೇ. ನಾನು ಎಷ್ಟು ದಿನ ಬೇಕಾದ್ರೆ ನಂಗೆ ಕಾಯ್ತೀನಿ. ನಾನು ನಿಂತ್ಕೊಂಡೇ ಇರ್ಬೇಡ, ಕಾಲ್ ನೋವುತ್ತೆ. ನನ್ನ ಕನ್ಸಲ್ಲಿ ಯಾವಾಗ್ಲೂ ಆ ಹಳೆ ತುಳಸಿ ಇದ್ದೇ ಇರ್ತಾಳೆ. ಆಗಾಗ ನೀರ್ ಹಾಕ್ತಿರು, ಇಲ್ಲಾಂದ್ರೆ ಬಾಡೋಗುತ್ತೆ. ಥ್ಯಾಂಕ್ ಯು. ಅಯ್ಯೋ ತಾತ, ಪೂರ್ತಿ ಸಮಾಧಾನದಿಂದ ಕಳಿಸ್ತಿಲ್ಲ. ತಾತನ್ಗೆ ದಿನಾ ಕಾಲ್ ಮಾಡ್ಬೇಕು ನೀನು. ಸಮಯ ಆಗ್ತಾ ಇದೆ, ಹೊರಡಮ್ಮ. ಏಯ್, ನೋಡೋದ್ ನಿಲ್ಸ್ಬಿಟ್ಟು ಪೆಟ್ಟಿಗೆ ಎತ್ಬಿಟ್ಟು ಕಾರಲ್ಲಿ ಇಡು. ನೋಡು, ಅವನೊಬ್ಬ ಡಾಕ್ಟ್ರು. ನಿನ್ ಮಗನ್ ಹೇಳ ಕೆಲ್ಸನ. ಏಯ್, ನನ್ ಮಗನು ಡಾಕ್ಟ್ರೆ. ಹಾಗಾದ್ರೆ ನೀನೇ ಎತ್ತಾಕು. ಯಾರು? ಯಾರು ಕಷ್ಟಪಡ್ಬೇಡಿ, ಲಾಲ್ ಅವ್ರೇ ಇಡ್ತಾರೆ. ಲಾಲ್ ಅವ್ರೇ, ಲಾಲ್ ಅವ್ರೇ. ಮೋಹನ್ ಲಾಲ್ ಅಣ್ಣನಾ? ಬ್ಯಾಗ್ ಎತ್ತಿಡಕ್ಕೆ ಮೋಹನ್ ಲಾಲ್ ಬರ್ತಾರಾ? ಈ ಲಾಲ್ ಅವ್ರು ಸಾಕು. ವಿಕ್ರಮ, ಪೆಟ್ಟಿ ಎತ್ತಿಡು. ನೀನೇ ಎತ್ತಿಡ್ಬೇಕು, ಅದೇ ನಿನ್ ಸ್ಟೈಲ್. ಬುದ್ಧಿ ಇಲ್ದಿರೋ ಕತ್ತೆ ಇದೆ ಕೆಲಸ ಮಾಡೋದು. ಹಲೋ, ಹೂವಾ ಫ್ಯೂ. ಬೇಗ ಕಟ್ ಮಾಡೋ, ಮರಕ್ ನೋವಾಗ್ಬಾರ್ದು. ಹಲೋ, ನಮಸ್ಕಾರ. ಮಾವ? ಅದೇ ಮಾವಿನಕಾಯಿ ಕಟ್ ಮಾಡ್ತಿದ್ದೀರಲ್ಲ, ಪಕ್ಕಕ್ ಬನ್ನಿ, ಇಲ್ಲಾಂದ್ರೆ ತಲೆಗ್ ಬೀಳತ್ತೆ. ಕಾಮಿಡಿ ಕಾಮಿಡಿ ಕಾಮಿಡಿ. ನಡಿ ನಡಿ, ಏನ್ ನಡಿಬೇಕು ಅದೆಲ್ಲ ನಡೆದೇ ನಡೆಯುತ್ತೆ. ಓಹೋ, ವಾ 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 ವಾ. ಅಯ್ಯೋ ಅಯ್ಯೋ ಅಯ್ಯೋ, ಅಯ್ಯೋ, ಅದು ಏನ್ ಕೆಲಸ ಮಾಡಿ ದೇವ್ರೆ, ಸ್ವಲ್ಪ ಯಾಮಾರಿದ್ರೆ. ಸ್ವಲ್ಪ ಮುಂದೆ ಬಿದ್ದಿದ್ರೆ ಮಾವಿನ ಮರ ವೇಸ್ಟ್ ಆಗ್ತಿತ್ತು. ಅಯ್ಯೋ, ಅಲ್ಲ ಸೇವ್ ಮಾಡ್ಬಿಟ್ರು. ನೋಡ್ಕೊಂಡ್ ಕಡೆಯಕ್ಕಾಗಲ್ವೇನೋ? ನೋಡು, ಕಾರ್ ಮೇಲೆ ಬಿತ್ತು. ಇವಾಗ ಯಾರು ಸರಿ ಮಾಡ್ತಾರೆ? ಅದು ನಾವು ಡಿಸೈಡ್ ಮಾಡೋದಲ್ವಲ್ಲ. ಸಾರಿ ಮೇಡಮ್, 1 ಗಂಟೆ ಸಮಯ ಕೊಡಿ ಮೇಡಮ್. ಇದನ್ನೆಲ್ಲ ಕ್ಲಿಯರ್ ಮಾಡಿ ದಾರಿ ಮಾಡ್ಕೊಡ್ತೀನಿ. 1 ಗಂಟೆನಾ? ಅಷ್ಟ್ರಲ್ಲಿ ಫ್ಲೈಟ್ ಹೋಗುತ್ತೆ. ಓ, ಟ್ಯಾಕ್ಸಿ ಕರೀರಿ. ಅಯ್ಯೋ, ಟ್ಯಾಕ್ಸಿ ಕರಿಬೇಡಿ, ಟ್ಯಾಕ್ಸಿ ಕರಿಬೇಡಿ. ಬಾ ಬಾ, ನಾವು ಮಾರಾಟಣ. ಬಾ. ನನ್ಗೆ ಟ್ಯಾಕ್ಸಿ ಬೇಡ, ಆ ಜೀಪಲ್ಲಿ ಹೋಗ್ತೀನಿ. ಅದು ನನ್ ಜೀಪು. ಜೀಪಲ್ಲಿ ಹೋದ್ರೆ ಪ್ಲಾನ್ ಹಾಳಾಗುತ್ತೆ. ಅಯ್ಯೋ, ಜೀಪ್ ಬೇಡ, ಜೀಪ್ ಬೇಡ, ಜೀಪ್ ಬೇಡ. ಯಾಕೆ ಸರಿ ಆಗಲ್ಲ? ನನ್ಗದ್ ಸಾಕು. ಗಾಡಿ ತೆಗಿ, ನಿಂದೆ ತಪ್ಪಲ್ವಾ? ಅದು ಸರಿನೇ, ಪರಿಹಾರ ಆಗ್ಬೇಕಲ್ವಾ? ಕೋಯ, ಈ ಪುಟ್ಟಿ ತೆಗ್ದು ಎಲ್ಲ ಸೈಡಿಗೆ ಹಾಕೋ. ಬನ್ನಿ ಮೇಡಮ್, ಬನ್ನಿ ಬನ್ನಿ ಬನ್ನಿ. ಹಲೋ, ಚಂಗಿರಿ ದಾದಾನಾ? ನಾನ್ ವಿಕ್ರಮ್ ದಾದಾ. ನಾನ್ ಲಾಲ. ಏನಂದ್ರೆ ಗಾಡಿ ಚೇಂಜ್ ಆಗಿದೆ, ಅವಳು ಜೀಪಲ್ಲಿ ಬರ್ತಾ ಇದ್ದಾಳೆ. ಪಕ್ಕಾನಾ? ಇಲ್ಲ, ಜೊತೆಲಿ ಇಬ್ರಿದ್ದಾರೆ. ಅವ್ರೆಲ್ರಿಗೂ ಸರಿಯಾಗಿ ಪಾಠ ಕಲ್ಸು, ಅರ್ಥ ಆಯ್ತಾ? ಗಾಡಿ ನಿಲ್ಸು. ಖಂಡಿತ ನೀನ್ ಇವನ್ ಜೊತೆ ಒಬ್ಳೆ ಹೋಗೋದು. ದೊಡ್ಡವ್ರೆ, ನಾನು ತುಂಬಾ ಡೀಸೆಂಟ್. ಲಾಲಾ, ಎಸ್ ಲೇ ವಕೀಲ, ಬಂದೆ. ನೀನ್ ಸ್ವಲ್ಪ ಇಳಿ. ಇಳಿಯ ಇಳಿಯ. ನಿನ್ನ ಮೇಲತ್ತು. ನಾನ್ ಹೋಗೋದ್ ಸರಿ ಇರಲ್ಲ ಅಲ್ವೇನಾ ವಿಕ್ರಮ? ಹೌದೌದು, ಪ್ಲಾನ್ ಕೆಟ್ಟಾಗುತ್ತೆ. ಬಾಯ್ ಮುಚ್ಕೊಂಡ್ ಗಾಡಿ ಹತ್ತು. ಸರಿ, ವಿಕ್ರಮನ್ನು ಬರ್ತಾನೆ. ನಾ ಬರಲ್ಲ, ಬಾರ. ನಾ ಬರಲ್ಲ. ಇವನು ಯಾಕೆ ಜೊತೆ ಕರ್ಕೊಂಡು ಹೋಗ್ತಿದ್ಯಾ? ನೀನ್ ಹತ್ತು ಗಾಡಿ, ನೀನು ಹತ್ತು. ವಿಕ್ರಮ, ವಿಕ್ರಮ, ಇದೆಲ್ಲ ದೈವ ನಿರ್ಧಾರ ಅಷ್ಟೇ. ಸ್ವಲ್ಪ ಬೇಗ ಕುಡಿಯೋಣ, ಸಂಜೆ ಅಷ್ಟೊತ್ತು ಕಾಸರಗೋಡು ಹೋಗ್ಬೇಕು ನಾವು. ಚಾಯ್ 268. ಯೋ, ಚಾಯ್ 168 6 ಬೇಕು ಅಂತ ಹೇಳ್ತಿರೋದು. ಇಲ್ಲ 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 ಇಲ್ಲ, ಗಾಡಿ ನಿಲ್ಸೋ, ಗಾಡಿ ನಿಲ್ಸೋ.
ಕಮಾನ್, ಗಾಡಿ ಎಲ್ಲ ಅಂತ ಅವ್ರು ಇಲ್ಲಿಗೆ ಬರ್ತಾರೆ. ನೀವೆಲ್ರೂ ಗಾಡಿ ಹತ್ರ ಹೋಗಿ ಆ ಗಾಡಿನ ನಿಲ್ಲಿಸ್ಬೇಕು. ಅಲ್ಲಿ ಯಾರಿಗೂ ಕೂಡ ಏಟಾಗದೆ ರಕ್ತ ಬರ್ದೇನೆ ನೀವು ಹೊಡಿಬೇಕು. ನೋಡೋಕದು ಒಳ್ಳೆ ಚಿಂದಿಯಾಗಿ ಕಾಣಿಸ್ಬೇಕು. ಸಖತ್ ಹೊಡಿರಿ. ನನ್ನನ್ ಮಾತ್ರ ಕರಿಬೇಡಿ. ಆಮೇಲೆ ಆ ಹುಡುಗಿನ ನನ್ನ ಹತ್ರ ಕರ್ಕೊಂಡ್ ಬನ್ನಿ. ಹಾ, ಈಗ ಎಲ್ರಿಗೂ ಹೇಳಿದ ಅರ್ಥ ಆಯ್ತಲ್ಲ? ಈಗ ಎಲ್ಲರೂ ಹೋಗಿ 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 ಹೋಗಿ. ಚಾಲಕುಡಿ ಮಣಿಕಂಠನ್, ಏನಪ್ಪ ನೀನ್ ಇಲ್ಲಿ? ಸೊಂಟದ ವಿಷಯ ಬೇಡಮ ಶಿಷ್ಯ, ಸೊಂಟಕ್ಕಿಂತ ವಾಸಿ ಕಣೋ ಗುಂಡಿನ ರಹಸ್ಯ. ಸೊಂಟದ ವಿಷಯ ಬೇಡಮ ಶಿಷ್ಯ, ಸೊಂಟಕ್ಕಿಂತ ವಾಸಿ ಕಣೋ ಗುಂಡಿನ ರಹಸ್ಯ. ಸೊಂಟಾಕ ನಕ 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 ರೆಡಿ. ಇವನನ್ ಮಾತ್ರ ಅಲ್ಲ, ಇವ್ರಪ್ಪನೂ ಕೂಡ ನಾನು ಬಿಡೋದಿಲ್ಲ ಇವತ್ತು. ಯಾಕೆಲ್ರು ಸುಮ್ನೆ ಇದ್ದೀರಾ? ನನ್ ಮರಣನ ನಂಗೆ ನೋಡಕ್ ಇಷ್ಟ ಇಲ್ಲ. ಗಾಡಿ ಸ್ಪೀಡ್ ಜಾಸ್ತಿ ಮಾಡ್ಬೇಕು. ಬೇಡ, ನಾನು ಇಳಿಸಿದ್ರೆ ಸಾಕು. ಯಾಕೆ? ಏನಂದ್ರೆ ನಂಗೊಂದ್ ದೊಡ್ಡ ಕೇಸ್ ಇದೆ, ಈಗ್ಲೇ ಹೋಗ್ಬೇಕು, ಗೊತ್ತಾಯ್ತಾ? ಈ ಟೈಮಲ್ಲಿ ಯಾವ ಕೋರ್ಟು? ಯಾವ್ದೇ ಕೇಸ್ ಇಲ್ಲ, ಆದ್ರೆ ನಂಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗ್ಬೇಕು. ನಾನೀಗ್ಲೇ ಇಳಿಬೇಕು, ನಿಲ್ಸು. ಅಯ್ಯೋ ಅಯ್ಯೋ, ಏನೇ ಮಾಡಕ್ ಮುಂಚೆ ಆಲೋಚನೆ ಮಾಡಬೇಕು. ನಾ ಏನ್ ಹೇಳ್ತೀನಿ ಅಂದ್ರ, ನಾನೇ ಫೋನ್ ಮಾಡಿ ಏನ ಏನಲೇ? ಏನ ಏನು? ಹೋಗು, ನನಗೇನಾ? ಶುರು ಮಾಡೋಣ ಬಾ. ಹೊಡಿಯೋ ತರ ಆಕ್ಟಿಂಗ್ ಮಾಡ್ರು. ಹೊಡಿಬೇಡಿ, ನಾನು ಆಕ್ಟಿಂಗ್ ಮಾಡ್ತಾ ಇರೋದು. ಅಯ್ಯೋ, ಹೊಡಿಬೇಡಿ ಕೊಡ್ರು, ನೋಯ್ತಾ. ಬಿಡ್ರ. ಅಯ್ಯೋ, ನಿಧಾನ ಕೊಡಿರೋ. ಅಯ್ಯಮ್ಮ, ಅನ್ಕೊಂಡಿರೋ ಕೆಳಗೆ ಬಿದ್ದಿದ್ದೀನಿ ಈಗ. ಅಯ್ಯೋ, ಓ, ನಾನು ಸಾಯ್ಬೇಕಲ್ವಾ? ಯಾರು? ಅನುಪಮ ಎಲ್ಲಿ? ಅನುಪಮನ ಕರ್ಕೊಂಡು ಹೋಗೇ ಬಿಟ್ರು. ಸಂತೋಷ. ದುಃಖ ಆಗುತ್ತೆ. ಅನುಪಮ. ಇಲ್ಲೇನಾಯ್ತು? ಇಲ್ಲಿಗೆ ಹೊಡೆದ್ರು. ಹೌದು, ಅವ್ರ ಜೊತೆ ನೀನ್ಯಾಕೋ ಬಂದಿಲ್ಲ? ಅದು ಬಿಡಿ, ಅಲ್ಲಿಗೆ ಬರೋಕ್ಕೂ ಮುಂಚೆನೆ ನನಗೆ ಒದೆ ಬಿತ್ತು. ನಿನಗೆ ಯಾರೋ ಹೊಡೆದಿದ್ದು? ಹಾಗಾದ್ರೆ ಅನುಪಮನ ಯಾರೋ ಕರ್ಕೊಂಡು ಹೋದ್ರು? ನನಗ್ ಗೊತ್ತಿಲ್ಲ. ನಾನ್ ಬರೋಕ್ಕಿಂತ ಮುಂಚೆನೆ ಆ ಮಣಿಕಂಠ ಅನ್ನೋರು ನನಗೆ ಹೊಡೆದ್ಬಿಟ್ರು. ಅವ್ರು ನೋಡಕ್ ಬಂದಿದ್ದು ನನಗೆ ಅಂತ ಅನ್ಸುತ್ತೆ. ನನಗ್ ಬೀಳೋ ಓದೆ ನಿನಗ್ ಬಿದ್ದಿದೆ. ಹಾಗಾದ್ರೆ ನನಗ್ ಹೊಡೆಯಕ್ ಬಂದವ್ರು ಯಾರು? ಸರ್, ಇದು ಅವಂದೇ ಗಾಡಿ. ನಾನ್ ಹೇಳದ್ನಲ್ಲ, ಅವನ್ ಇಲ್ಲಿಂದ ಹೋಗಿಲ್ಲ. ಅರೆಸ್ಟ್ ಹಿಮ್. ಮಾತಾಡ್ದೆ, ಸುಮ್ನಿರು. ಏನು ಈಗೆಲ್ಲ ಅರ್ಥ ಆಯ್ತು. ಅನುಪಮನ ಕರ್ಕೊಂಡು ಹೋಗಿದ್ದ ಅವ್ರೇನೆ, ಲಾಲನ್. ಎಲ್ಲ ವಕೀಲ ಮಾಡಿದ ಕೆಲ್ಸನೇ ಇದು. ಅದನ್ನ ನನ್ ತಲೆ ಕಟ್ಬೇಕು ಅಂತ ಇದಾರೆ. ಹಾಗಾದ್ರೆ ಅನುಪಮ ಅವಳನ್ನ ಬೇಗ ಕಾಪಾಡಿಲ್ಲ ಅಂದ್ರೆ ಆಪತ್ತೇನೆ. ಸರಿ, ನಾವಿಬ್ರು ಒಂದ್ ಕೆಲ್ಸ ಮಾಡೋಣ. ನಾವಿಬ್ರು ವೇಷ ಬದಲಾಯಿಸ್ಕೊಳ್ಳೋಣ. ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ ಕಣೋ. ಬೇಗ ಕೊಡ, ಎಲ್ಲ ಸಿಕ್ಕಾಕೋತೀವಿ. ಹೊಡೆದ್ಬಿಟ್ಟಿರ್ತಾನ. ಇಲ್ಲ, ಎಲ್ಲಾದ್ರೂ ಬಚ್ಚಿಟ್ಟಿರ್ತಾನೆ. ನಿನ್ಗೆ ಹೆಂಗ್ ಗೊತ್ತದು? ಅವೆಲ್ಲ ಕ್ರಿಮಿನಲ್ ಸೈಕಾಲಜಿ. ಸರ್, ನೀವು ಮೊದ್ಲು ಬಾಗ್ಲನ್ನ ಒದ್ದು ತೆಗೀರಿ ಅಲ್ಲಿ. ಏನ್ ಮಾಡ್ಬೇಕು ನಂಗೆ ಗೊತ್ತು. ಸರಿ.
ಅಯ್ಯೋ ಕೋಚು ಅಲ್ಲಲ್ಲ ಶೇಖರನ್ ಚಂದ್ರಶೇಖರನ್ ಕೋಚ್ ಅಲ್ಲ ಕ್ಯಾಚ್. ಏನ್ ಎಸ್ಕೇಪ್ ಆಗ್ಬಿಟ್ಟ. ಹೋಗಿಡಿ, ಬೇಗ ಹೋಗಿಡಿಯಪ್ಪ. ಏಯ್, ನೀನ್ ಮಾಡಿರೋ ಎಲ್ಲಾ ತಪ್ಪನ್ನು ಪಾಪ ಕೋಚ್ ಅವ್ರು ಹೋಗಿ ಹೋಗಿ ಅನ್ಭವಿಸ್ತಾ ಇದ್ದಾರೆ. ಅದ್ ಸರಿ, ನಿಮ್ಗೆ ಕೋಚ್ ಗೊತ್ತಾ? ನೋಡಿಲ್ಲ, ಆದ್ರೆ ಗೊತ್ತು. ನನ್ ತಂಗಿನ ಆಲ್ಫೋನ್ಸಿನ್ ಮದ್ವೆ ಆಗ್ತೀನಿ ಅಂತ ಹೇಳೋದು ಅವನೇ. ಅರೆ ನೀನ್ ಮಾಡಿರೋ ಕೆಲ್ಸದಿಂದ ಅವನ್ನ ತಪ್ಪಾಗಿ ತಗೊಂಬಿಟ್ಟು ಅವ್ಳ ಮದ್ವೆ ಬೇಡ ಅಂತ ಹೇಳ್ಬಿಟ್ಟ, ಗೊತ್ತಾ ನಿಂಗೆ? ಸರ್, ನೀವು ನನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಕೋಚ್ ಏನು ತಪ್ಪು ಮಾಡಿಲ್ಲ ಸರ್. ನಿಮ್ ತಂಗಿನ ಈಗ್ಲೇ ಕರೆಸ್ಬಿಡಿ, ಹೇಗಾದ್ರೂ ಮಾಡಿ ಕಾಂಪ್ರಮೈಸ್ ಮಾಡ್ಸೋಣ. ಆ ವಿಷಯದಲ್ಲಿ ನಿನ್ಗೆ ಯಾಕೆ ಇಷ್ಟೊಂದು ಅಕ್ಕರೆ? ಅದೇನಿಲ್ಲ ಸರ್, ಈ ವ್ಯಕ್ತಿಯ ಕೊನೆ ಆಸೆ ಅಂತ ತಿಳ್ಕೊಬಹುದು, ಪ್ಲೀಸ್. ಹಲೋ. ನಾನೇ. ನೀ ಆ ಕೋಚ್ ಸನ್ನಿನ ಸುಮ್ನೆ ತಪ್ಪ ಅನ್ಕೊಂಬಿಟ್ಟೆ. ಅದೇ ಥರನೇ ಮುಖ ಇರೋನೊಬ್ಬ ಕ್ರಿಮಿನಲ್ ನಂಗೆ ಸಿಕ್ಕಿದಾನೆ ಇವಾಗ. ಒಬ್ಳು ಅನುಪಮ ಕೇಸಲ್ಲಿ ಸಿಕ್ಕಿದಾನೆ. ಮಿಕ್ಕಿದ್ದೇನೆ ನಾನ್ ಮಾತಾಡ್ತೀನಿ ಕೊಡಿ. ಅವನ ಹಿಂಗೆ ಬಿಡ್ಬೇಡಿ, ಚೆನ್ನಾಗಿ ಹೊಡೀರಿ. ಅದನ್ನೆಲ್ಲ ನಿನ್ಗೆ ಯೋಚನೆ ಮಾಡಬೇಡ, ನಾನು ಸರಿಯಾಗಿ ನೋಡ್ಕೊಂತೀನಿ. ಆಮೇಲೆ ಆ ಕೋಚ್ ನೋಡ್ಬಿಟ್ಟು ಮಾತಾಡ್ಸು. ಅದೆಲ್ಲ ಏನೂ ಇಲ್ಲ, ಅವನೆಲ್ಲ ಪಾಪದವನೇ, ಅವ್ನ ಪಾಪನೇ. ನೀನ್ ಪಕ್ಕ ಅವನ ಹತ್ರ ಮಾತಾಡ್ಬೇಕು, ಓಕೆ? ಆ ಕೋಚ್ ಈಗ ಖಂಡಿತ ಮನೇಲಿ ಇರೋದಿಲ್ಲ. ಅದ್ ನಿಂಗೆ ಗೊತ್ತು ರಾಸ್ಕಲ್? ನಾನು ಊಹೆ ಮಾಡ್ಕೊಂಡೆ ಅಷ್ಟೇ. ನಿಜ ಹೇಳೋ, ಅನುಪಮ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳೋ. ಸರ್ ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್. ಎಲ್ಲ ಓಕೆ. ಚಂದ್ರಸೇನನ್ನ ಹಿಡ್ದಾಕ್ ಸಾಯ್ತು. ತಗೋ ಇದೇನು ನಿನ್ ಪಾಲು. ಈ ಬಿಸ್ನೆಸ್ ಅಲ್ಲಿ ನನ್ ಪಾರ್ಟ್ನರ್ ಆಗಲ್ಲ. 50-50. ಅನುಪಮ ಎಲ್ಲಿ? ಅವಳ ಕತೆನೂ ಮುಗೀತು. ಸಾಯಿಸ್ಬಿಟ್ರಾ? ಇಲ್ಲ, ಮಾರ್ಬಿಟ್ವಿ. ದುಡ್ಡೆಲ್ಲ ಸೆಟಲ್ ಮಾಡಿ ಚಿಂಗೇರಿ ಅವಳನ್ನ ಬೊಮ್ಮೆ ಕರ್ಕೊಂಡೋದ. ರೆಡ್ ಸ್ಟ್ರೀಟ್ ಅಲ್ಲಿ ಇನ್ನೊಬ್ಳು ಹುಡುಗಿ ಇದ್ಲು, ಆ ಹುಡುಗಿ ಸೇರಿದ್ದು. ಅಯ್ಯೋ ದ್ರೋಹಿ, ಅವಳು ಕೆಲ್ಸ ಕಳ್ಕೊಳ್ಳೋ ಹಾಗೆ ಮಾಡುವಂದೆ ತಾನೆ ನಾನು. ನೀವ್ ಅದೇ ಹೇಳಿರ್ಬೋದು, ಆದ್ರೆ ಇದು ಯಾರ ತಲೆ ಮೇಲೂ ಹೋಗಲ್ಲ. ನೀವ್ ಹೇಳ್ದಾಗೆ ನಾವ್ ಏನೇ ಮಾಡಿದ್ರು ಶಿಕ್ಷೆ ಚಂದ್ರಸೇನಂಗೆ ಆಗುತ್ತೆ. ಇಲ್ಲ, ಅರ್ಥ ಆಗಿಲ್ಲ. ನಿನ್ ಪೊಲೀಸ್ ಕರ್ಕೊ ಹೋಗಿದ್ರಲ್ಲ, ಎಲ್ಲೋ ಅನುಪಮ? ನಂಗೊತ್ತಿಲ್ಲ. ನಂಗೊತ್ತಿಲ್ಲ. ಹೇಳ್ತೀನಿ. ಏನೋ ಅದು, ಹೋಗ್ ನೋಡ್ರೋ. ಗಾಡಿ ನಿಲ್ಸು ಅಂತ ಹೇಳೋ. ಒಂದು ವೇಳೆ ನೀನ್ ಮಾಡಿರೋ ಕೆಲಸ ಎಲ್ಲ ನೋಡ್ತಾ ಇದ್ರೆ ಇದು ದೇವ್ರು ಕೊಟ್ಟಿರೋ ಶಿಕ್ಷೆ ಅಂತ ಅನ್ಕೋಬಹುದು. ಅಲ್ಲಿ ನಿನಗೇನು ಆಗಿಲ್ಲ, ಈಗ್ಲಾದ್ರೂ ಅಹಂಕಾರನ ಕಮ್ಮಿ ಮಾಡ್ಕೋ. ನಮಗೆ ಸ್ವಂತದವರು ಸಂಬಂಧಪಟ್ಟಿರೋರ ಹತ್ರ ಈ ತರ ಎಲ್ಲ ಮಾಡೋದು ಒಳ್ಳೇದಲ್ಲ ಅಂತ ಅನ್ಸುತ್ತೆ. ಇದೆಲ್ಲ ನಿನಗೆ ಹೇಳ್ತಾ ಇರೋದು ನನಗೆ ವ್ಯರ್ಥ ಅಂತ ಅನಿಸ್ತಾ ಇದೆ. ಸರಿ, ಇಳಿ.
ಪೊಲೀಸ್ ಅವ್ರ ಹತ್ರ ಸ್ವಲ್ಪ ಹೇಳ್ಬಿಡು ನಾನ್ ನಿನ್ನ ಸುರಕ್ಷಿತವಾಗಿ ಕರ್ಕೊಂಡ್ ಬಂದೆ ಅಂತ. ನಡೆದಿದ್ದು ಡೀಟೇಲ್ ಆಗಿ ಬರೆದು ಕೊಟ್ಬಿಡು. ಹ್ಮ್ ಆ ವಕೀಲ ತಪ್ಸ್ಕೊಳಕ್ ಯಾವ್ದು ರೂಟು ಇರಬಾರ್ದು. ಅಯ್ಯೋ, ಈ ಪಾಪದವನ್ನ ನೋಡ್ಬಿಟ್ಟು ನೀನೇ ಅಲ್ವಾ ಇವನ್ ತಪ್ಪು ಮಾಡಿರೋದು ಅಂತ ಹೇಳಿದಲ್ವಾ ರಾಸ್ಕಲ್. ನಿರಪರಾಧಿ ಯಾರು ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ. ನಾನೊಬ್ಬ ಲಾಯರ್. ನೀ ಯಾವ ಮೆಜಿಸ್ಟ್ರೇಟ್ ಅದೇ ನನ್ಗೇನು. ಹೋಗ್ಬಿಡು. ಥ್ಯಾಂಕ್ ಯು. ನೀನ್ ಎಲ್ಗೋ ಹೋಗ್ತಿದ್ಯಾ? ನೀನ್ ಹೋಗ್ಬಿಡು. ಸರ್ ಆದ್ರೆ ಎಂತ ಪರಿಸ್ಥಿತಿಗೆ ತಂದಿದ್ದೀರಾ ನೋಡಿ ಸರ್. ನನಗೆ ಕೊಟ್ಟಿರೋದ್ರಲ್ಲಿ ಅರ್ಧ ಭಾಗ ಏನಾದ್ರೂ ಅವ್ರಿಗೆ ಕೊಡಬಾರ್ದಾ ಸರ್? ಕರೆಕ್ಟ್. ಅಯ್ಯೋ ಅಲ್ಲ. ಹ್ಯಾಪಿ ಸರ್. ಒಂದು ನಿನ್ ಗುಣನ ಚೇಂಜ್ ಮಾಡು, ಇಲ್ಲಂದ್ರೆ ನೀನ್ ಲುಕ್ ಚೇಂಜ್ ಮಾಡ್ಕೊ. ನಿನ್ನಿಂದ ನನ್ನ ಫ್ಯೂಚರ್ ಹಳೆನಿಗೆ ಏನಾದ್ರೂ ತೊಂದರೆ ಆದ್ರೆ ಮೂಗನ್ನ ಹಪ್ಪಳ ಮಾಡ್ಬಿಡ್ತೀನಿ. ಏನ್ ನಡೀತಾ ಇದೆಯೋ ಇಲ್ಲಿ? ಏನದು? ಅಯ್ಯೋ ಅಯ್ಯಯ್ಯೋ. ಬಾ ಬಾರೋ ಬೇಗ. ಅಣ್ಣ ಸರಿಯಾಗಿ ಹೊಡೆದ್ಬಿಟ್ಟಣ ನನ್ಗೆ. ಅಯ್ಯೋ ಸಾರಿ. ಅಯ್ಯೋ. ಹಲೋ, ಯಾರು? ಅನುಪಮ ಕಣೋ. ನನ್ ಮೇಲ್ ಕೋಪ ಅಲ್ವಾ? ನಾನ್ ಮಾಡಿದ್ದೆಲ್ಲ ತಪ್ಪು ಅಂತ ನಂಗೆ ಗೊತ್ತು. ನನ್ನ ಕ್ಷಮಿಸಿ. ಮುಂದೇನಾಗತ್ತೆ ಅಂತ ಯೋಚನೆ ಮಾಡ್ದೆ ತುಂಬಾ ಸುಳ್ಳು ಹೇಳ್ಬಿಟ್ಟೆ. ಅದು ನಿಮ್ ಮೇಲೆ ಇಂಥ ಪರಿಣಾಮ ಬೀರುತ್ತೆ ಅಂತ ನನಗ್ ಯೋಚನೆ ಕೂಡ ಬಂದಿಲ್ಲ. ನಿಮ್ ಮನ್ಸ್ ತುಂಬಾ ದೊಡ್ಡದು. ಅದಕ್ಕೆ ಅವರಿಂದ ನನ್ನ ಕಾಪಾಡ್ದಂತ ಒಳ್ಳೆ ಮನ್ಸ್ ನಿಮ್ದು. ನನ್ನ ನೀವ್ ರೇಗ್ಸೋವಾಗ ನಿಮ್ ಮೇಲೆ ಕೋಪ ದ್ವೇಷ ಬರ್ತಾ ಇತ್ತು. ಈಗ ಈಗ ನೀವಿಷ್ಟ ಆಗ್ತಿದ್ದೀರಾ. ನನ್ಗೂ ಹಾಗೆಲ್ಲ ಆಗೋದಕ್ಕೆ ಶುರು ಆಗೋಗಿದೆ. ಯೂನಿಕ್ ಅಂತ ನೋಡು. ನನ್ ಮನ್ಸಲ್ಲೀಗ ಏರ್ ಹಾಸ್ಟೆಸ್ ಮಾಡಲ್ ಲೈಫ್ ಯಾವುದೂ ಇಲ್ಲ. ನಿಮ್ ಜೊತೆ ಬದುಕ್ಬೇಕು ಅನ್ನೋದಷ್ಟೇ. ಅನುಪಮ, ಐ ಲವ್ ಯು. ಓವರ್ ಆಡ್ತಾ ಇದೆಯಾ? ಬಾರಲ್ಲ ಈ ಕಡೆ ಬಾರೋ. ಹೊರಡ್ತೀನಿ. ಓಕೆ ಬಾಯ್. ಬಾಯ್. ಇನ್ಮೇಲಾದ್ರೂ ನನ್ನ ಜೀವನ ತುಂಬಾನೇ ಚೆನ್ನಾಗಿರುತ್ತಪ್ಪ. ನನ್ ಕಂದ. ಇಲ್ಲ ವಿಜಿ, ನಾನು ಹೇಳಿದ್ ಕೇಳು. ಕೇಳಕ್ ಇಷ್ಟ ಇಲ್ಲ. ಏನು ವಿಜಿ, ನನ್ನ ಅಪರಾಧಿನಾ? ನೀನ್ ಅಪರಾಧಿ ಅಂತ ನಂಗೆ ಗೊತ್ತು. ಅಯ್ಯೋ, ನಾನ್ ನಿರಪರಾಧಿ ಅಂತ ಹೇಗೆ ಹೇಳಿ ನಿನ್ಗೆ? ಬಿಕ್ಕಳಿಸ್ಕೊಂಡು ಹೇಳಕ್ ಆಗ್ಲಿಲ್ಲ. ನನ್ನ ನೀನ್ ನಂಬೇಕು. ನನಗೂ ಆ ಹುಡುಗಿಗೂ ಏನ್ ಸಂಬಂಧನೂ ಇಲ್ಲ. ನಿನಗೇನ್ ಬೇಕು? ಮುಮ್ಮು ಎಲ್ಲ ನಾನು ಹೇಳ್ಬಿಟ್ಟೆ. ನನ್ಗಂತೂ ನನ್ನ ಹೆಂಡತಿನ ಬಿಟ್ಟು ಎಲ್ಗೂ ಹೋಗಕ್ ಆಗಲ್ಲ. ಅವಳಿಲ್ದೆ ನನಗ್ ಜೀವನ ಮಾಡಕ್ ಆಗಲ್ಲ. ಇನ್ನೊಬ್ಳ ಜೊತೆ ಸುತ್ತಬೇಕಾದ್ರೆ ನಿನ್ ಗೊತ್ತಾಗ್ಲಿಲ್ಲ ನಿನಗೆ ಹೆಂಡತಿ ಮಕ್ಕಳಿದಾರಂತ? ನೀವ್ ಯಾಕೆ ಅವ್ರ ಜೊತೆ ಸುಮ್ನೆ ಮಾತಾಡ್ತಿದ್ದೀರಾ? ಅಡ್ವೊಕೇಟ್ ನ ನೋಡಿ ಡೈವರ್ಸ್ಗೆ ಏರ್ಪಾಟ್ ಮಾಡಿ. ಹೊರಗೋಗು ಮಾವ. ಹೊರಗೋಗಂತ ಹೇಳಿದ್ನೆ. ನನ್ನ ಮಗು ನಿನಗೆ ತಾನೇ ಹೇಳಿದ್ದು. ದುಡ್ಡು ಕೊಟ್ಟು ನಿನಗಿಂತ ಒಳ್ಳೆ ಸಂಬಂಧನ ನನ್ನ ಮಗಳಿಗೆ ಹುಡ್ಕೋದು ಗೊತ್ತು ನನಗೆ. ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ನನ್ನ ಮೇಲ್ ಎಷ್ಟು ಅನುಮಾನನೇ ನಿನ್ಗೆ? ಈ ಮುಖನ ಬಿಟ್ಟು ಬೇರೆ ಮುಖ ಹೇಗೆ ನೋಡ್ಲಿ ನಾನು? ಸಾರಿ, ನಿಜವಾಗ್ಲೂ ನಾನು ನಂಬಿಟ್ಟಿದ್ದೆ. ಈಗ ನನಗೆ ಆ ವಿಷಯ ಎಲ್ಲ ಹೇಳಕ್ಕೆ ಹೋಗ್ಬೇಡ. ಈಗ ನನಗೊಂದು ಮುತ್ತು ಕೊಡು ನೋಡೋಣ. ಅಯ್ಯೋ, ಹೋಗು ಹೋಗು. ಅಲ್ಲೆಲ್ಲರೂ ಮದ್ವೆ ವಿಷಯ ಮಾತಾಡ್ತಾ ಇದ್ದಾರೆ. ಹೋಗು. ನಮ್ ಸನ್ನಿ ತರಾನೇ ಅವ್ನು ಇನ್ನೊಬ್ಬ ಇದ್ದಾನೆ ಅಂತ ಅವ್ರ ಯಾರ ಕಣ್ಣಿಡ್ದಿಲ್ಲ ಅಂತ ಹೇಳಿದ್ರೆ ಈ ಸಂಬಂಧನೇ ಆಗ್ತಾ ಇರಲಿಲ್ಲ. ಅವನಿಗೆ ನಾನು ಸರಿಯಾಗಿ ಕೊಟ್ಟಿದ್ದೀನಿ. ಆಹಾ, ನಮ್ ಸರ್ ಎಂತ ಒಳ್ಳೆ ಐಡಿಯಾ ಕೊಟ್ರು ನೋಡಿ. ಎಲ್ಲ ಅದ್ ನಿಂಗೆ ಗೊತ್ತು? ಅದು ಕೇಳ್ಪಟ್ಟೆ ಅಷ್ಟೇ. ಏನಾದ್ರೂ ಆಗ್ಲಿ, ಸೇರೋರೆಲ್ಲ ಸೇರ್ಬೇಕು ಅಂತ ನಿಮಗೆ ಅರ್ಥ ಆಯ್ತಲ್ವಾ? ಹಂಗಂದ್ರೆ ಬರೋ ಸಂಡೇ ನಿಶ್ಚಿತಾರ್ಥ, ಆಮೇಲೆ 10ನೇ ತಾರೀಕು ಮದ್ವೆ. ನಾವು ರೆಡಿ. ಆ ರೌಡಿ ಚಂದ್ರಶೇಖರಿಂದ ನಿನ್ ಲೈಫ್ ಕ್ಲಿಯರ್ ಆಯ್ತು. ಹಲೋ,
ಈಗ ತಾನೇ ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ದೆ. ಯಾರು? ಚಂದ್ರಸೇನ ನನ್ನ ಫ್ರೆಂಡು. ಕತೆ ಈಗ ತಾನೇ ಮುಕ್ತಾಯ ಆಗ್ತಾ ಇದೆ. ಮದ್ವೆ ಫಿಕ್ಸ್ ಆಗೋ ತರ ಇದೆ ಈಗ. ವಾವ್, ಕಂಗ್ರಾಚುಲೇಷನ್ಸ್ ಸನಿ. ಅವ್ರ ಕುಟುಂಬದವರು ನನಗೆ ಮನೆಗ್ ಬರಕ್ ಹೇಳಿದಾರೋ, ಅನುಪಮನ್ ಕುಟುಂಬದವರು. ಮತ್ತೆ ನಿನಗೆ ವಾಪಸ್ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು. ಮರಿದೇನೆ, ನಾನ್ ಹೋಗ್ತಾ ಇರೋದು ಮದ್ವೆ ಬಗ್ಗೆ ಮಾತಾಡಕ್ಕಲ್ಲ ಕಣೋ. ತಪ್ಪು ಮಾಡಿದಾಗ ಅವಳಿಗೆ ಏನ್ ಹೇಳ್ಬೇಕು ಎಲ್ಲ ಹೇಳಿದ್ದಾಯ್ತಲ್ವ ನಾನು. ಈಗ ಅವಳಿಗೆ ನನ್ ಮುಖ ಹೇಗೋ ತೋರಿಸ್ಲಿ? ಊರಲ್ಲಿ ತುಂಬಾ ಬ್ಯುಸಿ ಇರೋಂತ ವ್ಯಕ್ತಿ ನಾನು. ಬೇಗ ನೋಡ್ಬೇಕು ಅಂತ ಹೇಳ್ದಲ್ಲ, ಕಾರಣ ಏನು ಅಂತ ತಿಳ್ಕೊಬೋದಾ ನಾನು? ಹಲೋ, ನಿಮ್ಮನ್ನ ಅದು ನಾನು ತಾತ ಹತ್ರ ಹೇಳ್ಬಿಟ್ಟೆ ನೀವಿಲ್ದೆ ಬದುಕಕ್ಕಾಗಲ್ಲ ಅಂತ. ಒಳ್ಳೆ ವಿಷಯ. ಮೊದ್ಲವ್ರು ಒಪ್ಕೊಳ್ಳಿಲ್ಲ, ಆಮೇಲೆ ನಾನು ಹಠ ಮಾಡಿ ಒಪ್ಪಿಸ್ದೆ. ಹೇ, ಅದಿನ್ನೂ ಒಳ್ಳೆ ವಿಷಯ ರೀ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ. ತುಂಬಾನೇ ಹ್ಯಾಪಿ ಆಗೋದೇನು ಬೇಡಮ್ಮ. ಇಲ್ಲಿ ನಡೀತಾ ಇರೋದೆಲ್ಲ ನನ್ ಕೈಯಲ್ಲೇ ನಡೀತಾ ಇದೆ ಅಂತ ಗೊತ್ತಾ ನಿನ್ಗೆ? ಅತಿ ಬುದ್ಧಿವಂತಿಕೆ ಆಗಿರೋ ಅನುಪಮಗೂ ನನಗೂ ಮದ್ವೆ ಅಂತ. ನನಗದು ಒಪ್ಗೆನೇ ಇಲ್ಲ. ಸೇನಾನೇ ಹೇಳ್ತಾ ಇರೋದು. ನೀನ್ ಬೇರೆ ಯಾರನ್ನಾದ್ರೂ ನೋಡ್ಕೋ. ನಾನಂದ್ರೆ ಇಷ್ಟ ಅಂತ ಹೇಳಿ ಇವಾಗ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನಾನೇನು ಹೇಳಿಲ್ಲ. ನೀ ಸುಳ್ಳು ಹೇಳೋ ಅಭ್ಯಾಸ ನಿನಗಿದೆ, ನನಗಿಲ್ಲ. ನಿಮ್ಗೆ ನನ್ ಬಗ್ಗೆ ಗೊತ್ತಿಲ್ಲ. ಚೆನ್ನಾಗೇ ಗೊತ್ತು. ಸ್ವಾರ್ಥಕ್ಕೋಸ್ಕರ ಯಾರನ್ನಾಗ್ಲಿ ಹೇಗೆ ಆಗ್ಲಿ ಬಳಸ್ಕೊಳ್ಳೋ ಅಂತ ಒಂದು ಮನಸ್ಸಾಕ್ಷಿನ ಇಲ್ದಿರೋ ಅಂತ ಹುಡುಗಿ ಅಂತ ನೀನು. ಏಯ್, ಇದನ್ನೆಲ್ಲ ಹೇಳಿ ನನಗೆ ತೊಂದರೆ ಕೊಡ್ಬೇಡ. ಮಿಸ್ಟರ್ ಚಂದ್ರಸೇನ, ನನ್ನ ಸೋಲಿಸ್ತೆ ಅನ್ಕೋಬೇಡಿ. ನನ್ನಂತ ಒಳ್ಳೆ ಲೈಫ್ ಪಾರ್ಟ್ನರ್ ನಿಮ್ಗೆ ಸಿಗೋದಿಲ್ಲ, ನೋಡ್ಕೊಳ್ಳಿ. ನನಗ್ ಬೇಡಮ್ಮ. ಈ ಮಾತನ್ನ ನೆನಪಲ್ಲಿಟ್ಕೊಳ್ಳೆ ಹುಡುಗಿ. ನಿನ್ನ ಮದುವೆ ಆಗುವಂತ ಐಡಿಯಾನೇ ಇಲ್ಲ ನನಗೆ. ಏನಾಯ್ತಮ್ಮ? ಏಯ್, ಭಯ ಆಗೋದೇನ್ ಬೇಡ. ನಾಯಿ ಹುಲ್ ತಿಂದ್ರು ಹಿಂಗಾಗತ್ತೆ. ಆಯುರ್ವೇದದಲ್ಲಿ ಒಂದ್ ಮೆಡಿಸನ್ ಇದೆ, ಅದರಲ್ಲಿ ರಶ್ಮೂಲಾರಿಷ್ಟ ಜೀರ್ಗಾರಿಷ್ಟ ಮಿಕ್ಸ್ ಮಾಡಿದ್ರೆ ಹಂಗೆ. ಮಿಕ್ಸ್ ಮಾಡ್ಬೇಡ. ಇದೇನು ಅಂತ ನಂಗೆ ಗೊತ್ತು. ಇದನ್ ಕಂಡಿಡಿಯಕ್ ನೀನ್ ಬೇಕಾ? ನನ್ಗೂ ಗೊತ್ತು. ಗ್ಯಾಸ್ ಟ್ರಬಲ್. ಅವಳಿಗೆ ಏನಾಯ್ತು? ಗರ್ಭಿಣಿ. ಯಾರಪ್ಪ? ನಿಮ್ಮಮ್ಮಂಗೆ. ಹೇ, ಅಮ್ಮಂಗೆ ಪಾಪು, ಅಮ್ಮಂಗೆ ಪಾಪು. ಕಂಗ್ರಾಚುಲೇಷನ್ ದೊಡ್ಡಮ್ಮ. ಮಾತಾಡಬೇಡ. ಅಶ್ಶೋ ಅಣ್ಣ, ಸುಮ್ನಿರ. ಎಕ್ಸ್ರೇ ತೆಗ್ಸಿದ್ರೆ ಗಂಡ್ ಮಗುನ ಹೆಣ್ಮಗುನ ಗೊತ್ತಾಗುತ್ತೆ. ಹೋಗೆ. ಅವಳ ಹತ್ರ ಮಾತಾಡೇ ಆಗ್ಬೇಕಿವಾಗ. ಬಾ, ಇದನ್ ಸುಮ್ನೆ ಬಿಡ್ಬಾರ್ದು. ಈ ಕುಟುಂಬದ ಮಾನ ಮರ್ಯಾದೆ ತೆಗ್ಬಿಟ್ಟು ನೋಡಿ ನಿಂತ್ಕೊಂಡು ಅಳ್ತಾಳ್ ನೋಡು. ನಮ್ಗೆಲ್ಲ ಅವಮಾನ ಮಾಡ್ಬಿಟ್ಟಲ್ಲ. ಸುಮ್ನೆ ಅಳ್ತಾರ ನಿಲ್ಸ್ಬಿಟ್ಟು ಯಾರಂತ ಹೇಳು. ಅವಳು ಹೇಳಿದ್ಲಲ್ಲ ಚಂದ್ರಸೇನ ಅಂತ. ಮತ್ಯಾರು? ಇಷ್ಟು ಸ್ವತ್ತು ಇತ್ತು, ಏನ್ ಪ್ರಯೋಜನ ಆಯ್ತು? ಮಾನನೇ ಹೋಯ್ತಲ್ಲ. ನಿಮ್ ಆಸ್ತಿ ಪಾಸ್ತಿ ನಂಗೇನ್ ಬೇಡ, ನಿಮ್ ಹಣನೂ ನಂಗ್ ಬೇಡ. ನಂಗೆ ಬದುಕಕ್ಕೆ ಅವಕಾಶ ಮಾಡ್ಕೊಡಿ ಸಾಕು. ನೋಡು, ನೀನು ಬೇಜಾರ್ ಮಾಡ್ಕೊಳ್ಳಿ ಅಂತ ಹೀಗೆ ಹೇಳಿಲ್ಲ. ನಾವ್ ಯಾವಾಗ್ಲೂ ನಿಂಗೆ ಸಪೋರ್ಟ್ ಮಾಡ್ತೀವಿ. ನನ್ ಹೊಟ್ಟೆಲ್ ಹುಟ್ಟೋ ಮಗುಗೆ ಅಪ್ಪ ಬೇಕು. ಈ ವಿಷಯದಲ್ಲಿ ನೀವೇ ಏನಾದ್ರೂ ನಿರ್ಧಾರ ತಗೊಳ್ಳಿ. ಅವನ್ನ ಸಾಯಿಸ್ಬಿಟ್ಟಾರು ನಿನ್ನ ಮದ್ವೆ ಮಾಡಿಸ್ತೀನಿ. ಶವಕ್ಕೆ ಯಾರಾದ್ರೂ ಮದ್ವೆ ಮಾಡ್ತಾರಾ? ಅಣ್ಣ, ಮದ್ವೆಗೂ ಮುಂಚೆ ಒಂದು ಅಗ್ರಿಮೆಂಟ್ ಅಂತೂ ಮಾಡಿಸ್ಬೇಕು. ಹೌದೌದು. ನೀನೇ ಅದರ ಅಪ್ಪ ಅನ್ನೋ ಅಗ್ರಿಮೆಂಟಾ? ನಿನಗ್ ಬುದ್ಧಿ ಇಲ್ವಾ? ಇದು ಆಸ್ತಿ ಶೇರ್ ಮಾಡೋ ವಿಚಾರ. ಹೇಗನ ಆಗ್ಲಿ, ಈ ಕುಟುಂಬದಲ್ಲಿ ಅಪ್ಪ ಇಲ್ದೆ ಮಗು ತೊಂದರೆ ಪಡಬಾರ್ದು. ನಾವಿವತ್ತೇ ಭೇಟಿ ಮಾಡೋಣ. ಏನಕ್ಕ, ಬಾವ ಬಂದಿಲ್ವಾ? ಎಲ್ಲಿ ಅವರು? ಚರ್ಚ್ಗೆ ಬರ್ತಾರೆ. ಏನಪ್ಪ, ನೀನು ರೆಡಿ ಆಗಿಲ್ವಾ? ಅವರೆಲ್ಲ ಆಗ್ಲೇ ಬರಕ್ ಸ್ಟಾರ್ಟ್ ಮಾಡಿದ್ದಾರೆ. ಅಮ್ಮ ನೋಡಮ್ಮ, ಒಂದು ಚೆನ್ನಾಗಿರೋ ಟೀ ಮಾಡ್ಕೊಂಡ್ ಬಾಮ. ಸರಿ, ಈಗ ತರ್ತೀನಿ. ನಮಸ್ಕಾರ ಅಣ್ಣ. ಓಹೋ, ಇದ್ರ ಮಧ್ಯೆ ನೀನೆಲ್ಲ ಹೋದೆ? ಹಾಸ್ಪಿಟ್ಲಲ್ಲಿ. ಯಾಕೆ ಮೈ ಹುಷಾರಿಲ್ವಾ? ಮೂತ್ರದಲ್ಲಿ ಕಲ್ಲು. ತಗೊಳ್ಳಿ. ಏನ್ ಮಧುಮಗನ ಮುಖದಲ್ಲಿ ಇಷ್ಟೊಂದು ಭಯ? ಆಹಾ, ಇಷ್ಟು ಬೇಗ ಬಟ್ಟೆ ಬದಲಾಯಿಸಿದ್ರಾ? ತಗೊಳ್ಳಿ ಟೀ. ನನ್ ಟೀ ಕುಡಿಯೋದಿಲ್ಲ. ಈಗ ತಾನೇ ನೀನ್ ಕೇಳ್ದೆ. ದಿನಕ್ಕೆ 10 ಗ್ಲಾಸ್ ಟೀ ಕುಡಿಯೋ ಹುಡ್ಗ ನೀನು. ತಗೋ ಇದ್ನ. ಈ ಕನ್ನಡ ಯಾತಕ್ಕೆ? ಪವರ್ ಗ್ಲಾಸು. ಇದನ್ನ ಹಾಕೊಂಡು ಪವರ್ ಎಲ್ಲ ತೋರಿಸ್ಬೇಡ. ಹುಡುಗನಿಗೆ ಕಣ್ಣು ಕಾಣಿಸಲ್ಲ ಅನ್ಕೋತಾರೆ. ಹೋಗು.
ಬೇಗ ಬಾರ ಬಾಗ್ಲಾಕೋ ಹಾಗೆ. ಯಾರ್ಯಾರು ನೋಡ್ತಾರೋ ಎಲ್ರಿಗೂ ಕನ್ಫ್ಯೂಷನ್ ಆಗಿದೆ. ಆ ತರ ಆಗ್ಲೇಬೇಕು ಕಣಲೈ. ನಾವ್ 3 ಜನ ಒಂದೇ ತರ ಇದೀವಿ ಅಂತ ಬೇರೆಯವ್ರಿಗೆ ಗೊತ್ತಿಲ್ವಲ್ಲೋ, ಅದಕ್ಕೆ 3 ಜನನ 2 ಅಂತ ಹೇಳಿದ್ರೆ 2, 3 ಜನ ಅಂದ್ರೆ 3 ಜನ. ಅಲ್ಲ ನೀನ್ ಯಾಕೆ ಇವಾಗ ಇಲ್ಲಿಗೆ ಬಂದೆ? ಏನ್ ವಿಷಯ? ಅದು ಇಲ್ಲಿ ನೋಡು, ಮಗಳ ಮನ್ಸನ್ನ ಕೆಡಿಸ್ಬಿಟ್ಟ ಮಾವ ಮಗಳ ಕೈಯಲ್ಲಿ ಡೈವರ್ಸ್ ನೋಟಿಸ್ ಕಳ್ಸಿದಾನೆ. ನನಗೆ ನನ್ನ ಹೆಂಡತಿ ಮಗಳನ್ನ ಬಿಟ್ಟಿರಕ್ ಆಗಲ್ಲ. ಇಷ್ಟೇ ವಿಷಯ ತಾನೆ ಡಾಕ್ಟ್ರೆ? ಆ ಅನುಪಮ ಬಂದು ನಿಮ್ ಹೆಂಡತಿ ಹತ್ರ ಎಲ್ಲ ವಿಷಯ ಹೇಳಿದ್ರೆ ಮ್ಯಾಟ್ರೆ ಮುಗ್ದೋಯ್ತಲ್ವಾ ಎಲ್ಲಾನು. ಅದಕ್ಕೆ ನಾನು ಚಂದ್ರಸೇನನ್ ವೇಷ ಹಾಕೊಂಡು ಅಲ್ಲಿಗೆ ಹೋಗ್ಲೇಬೇಕಾಗತ್ತೆ. ಹಾಗಾದ್ರೆ ನಾನು ಬರ್ತೀನಿ ಪ್ಲೀಸ್. ಅನುಪಮನ ನಾನು ಕೂಡ ಒಪ್ಪಿಸ್ತೀನಿ. ಅದು ಇವತ್ತಾಗೋದಿಲ್ಲ. 3 ಗಂಟೆಗೆ ನನ್ನ ನಿಶ್ಚಿತಾರ್ಥ ಇದೆ. 3 ಗಂಟೆಗೆ ತಾನೇ ಅದು. ಕೇಸ್ ನಾಳೆ ಕೋರ್ಟಿಗೆ ಬಂದ್ಬಿಡುತ್ತೆ. ಅದಕ್ಕೂ ಮುಂಚೆನೆ ನನಗೋಸ್ಕರ ಅಯ್ಯಯ್ಯೋ ಇಲ್ಲಿ ನಡೆಯೋ ವಿಷಯ ಎಲ್ಲ ನಾನ್ ನೋಡ್ಕೋತೀನಿ. ಆದ್ರೆ ನೀನ್ ಬಿಕ್ಕಳಿಸ್ತಿಯಲ್ಲ. ಮಾತಾಡ್ತಾ ಇದ್ರೆ ಬಿಕ್ಕಳಿಕೆ ಇರಲ್ಲ. ನಾನ್ ಬರೋವರ್ಗುನು ಮಾತಾಡ್ದೇನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರು. ಅನುಪಮ ಎಲ್ಲಿ? ಅವಳನ್ನ ಕರಿತಿದ್ದೀರಾ? ಮೊದಲು ನಾವು ಹೋಗಿ ವಿಚಾರ ಮಾತಾಡೋಣ. ಮಾತಾಡೋದೇನಿದೆ, ನಾವಲ್ಲಿ ಹೋಗೋದು, ಅವಳನ್ನಲ್ಲಿ ಬಿಟ್ಟು ಬರೋದು. ಅವ್ರು ಒಪ್ಕೊಂಡಿಲ್ಲ ಅಂದ್ರೆ? ಒಪ್ಲಿಲ್ಲ ಅಂದ್ರೆ ನಾವ್ಯಾರು ಅನ್ನೋ ವಿಷಯ ಅವ್ರಿಗೆ ಗೊತ್ತಿದೆ. ಎಲ್ಲರೂ ಸೇರಿ ಎಲ್ಗೂ ಹೋಗ್ತಾರೋ ಹಾಗಿದೆ? ನಿಮ್ಮನೆಗೆ ಬಂದಿದೆ. ಏನ್ ನಿಶ್ಚಿತಾರ್ಥ ಮಾಡಕ್ಕ? ನಿಶ್ಚಿತಾರ್ಥ ಅಲ್ಲ, ಯಾರ ಜೊತೆ? ಅದು ನಮ್ ಫ್ರೆಂಡ್ದು. ನನ್ನ ಕ್ಷಮಿಸ್ಬೇಕು. ನಾನು ಅನುಪಮನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಅದಕ್ಕೆ ನಾನು ಬಂದಿದ್ದು. ನಾನಾ? ನಿನಗೆ ಗೊತ್ತಲ್ಲ ಡಾಕ್ಟರ್ ಒಬ್ಬ ಇದಾರೆ ಅಂತ. ಅವ್ರ ಹೆಂಡತಿ ಡೈವರ್ಸ್ ಕೊಡ್ತೀನಿ ಅಂತ ನೋಟಿಸ್ ಬೇರೆ ಕಳಿಸ್ಬಿಟ್ಟಿದ್ದಾಳೆ. ಅದನ್ನ ಸ್ವಲ್ಪ ನಾವು ಬಗೆಹರಿಸ್ಬೇಕಲ್ವಾ ಪಾಪ. ಮೊದ್ಲು ನಮ್ ಸಮಸ್ಯೆ ಸರಿ ಮಾಡ. ಅದಕ್ಕೆ ನಮ್ಮದ್ದೇ ಏನಿರುತ್ತೆ ಅಂತ ಹೇಳು. ನಾನು ನಿನಗೆ ಅವತ್ತೇ ಹೇಳಿದ್ನಲ್ವಾ ನೀನಂದ್ರೆ ನನ್ಗೆ ಇಷ್ಟ ಅಂತ. ಬಾ ಇದು ಸ್ವಲ್ಪ ಸಾಲ್ವ್ ಮಾಡು. ನಾನ್ ಬೇಗ ಹೋಗ್ಬೇಕು, ಇಲ್ಲ ಅಂದ್ರೆ ನನ್ ಕತೆ ಅಧೋಗತಿ ಆಗುತ್ತೆ. ಮತ್ತೆ ನೀವ್ಯಾಕ್ ನನ್ ಮೇಲೆ ಕೋಪ ಮಾಡ್ಕೊಂಡ್ರಿ? ದ್ವೇಷ ಮಾಡೋದಾ? ನಾನಾ? ಹೇ ಅದೆಲ್ಲ ಏನೋ ಕೋಪದಲ್ಲಿ ಹೇಳಿರ್ತೀನಿ. ದಯವಿಟ್ಟು ನೀನ್ ನನ್ನನ್ನ ಕ್ಷಮಿಸ್ಬಿಡ್ಬೇಕು ಪ್ಲೀಸ್. ನನ್ನನ್ನು ಹಾಗಾದ್ರೆ ಆ ಡಾಕ್ಟರ್ ವಿಷಯನ ಸ್ವಲ್ಪ ಬೇಗ ಹೋಗ್ಬಿಟ್ಟು ಸಾಲ್ವ್ ಮಾಡ್ಬೇಡ ಪ್ಲೀಸ್. ಏನದು ಕುಸು ಕುಸು ಅಂತ ನನ್ನ ಹತ್ರ ಹೇಳು. ಡಾಕ್ಟ್ರಿಗೆ ಏನೋ ಸ್ವಲ್ಪ ತೊಂದ್ರೆ. ಹೌದಾ? ಕಂಗ್ರಾಚುಲೇಷನ್ಸ್. ಯಾರಪ್ಪ? ಗರ್ಭನ? ಹೌದು. ನೀನು ಮದುವೆ ಆಗ್ಬೇಕು. ಅಯ್ಯೋ ನಾನಾ? ಅಯ್ಯೋ ಇವನ್ನ ಹಿಡಿದು ಕಟ್ಟಾಕಿ. ಕಟ್ಬೇಡ, ನಾನೇ ಕಟ್ಕೋತೀನಿ. ಅದೆಲ್ಲ ಬೇಗ ಬೇಗ ಎಲ್ಲ ಆಗುದಿಲ್ಲ. ನಮ್ಮ ಅಮ್ಮನಿಗೆ ಕೇಳ್ಬೇಕು ನಾನು. ನಿಮ್ಮ ಅಮ್ಮನ್ ಕೇಳೇ ಇವಳನ್ನ. ಅಯ್ಯೋ ಅದು ನಾನಲ್ಲ. ಅನುಪಮ, ಇದನ್ನೆಲ್ಲ ಸುಮ್ನೆ ಹೇಳಿತಾನೆ ನೀನು? ಇಷ್ಟೊಂದೆಲ್ಲ ಮಾಡ್ಬಿಟ್ಟು ನೀನೇನು ಹೇಳದ್ ಬೇಡ. ಹೇಳ್ತೀನಿ. ರಿಜಿಸ್ಟರ್ ಮ್ಯಾರೇಜ್ ಈಗ ಆಗೋದಕ್ಕಾಗಲ್ಲ. ನಮ್ಮಪ್ಪ ಸತ್ತಾಗ ನಮ್ಮಮ್ಮನಿಗೇನೋ ಹರಕೆ ಇತ್ತು. ನನ್ ಮದುವೆನ ಹಳ್ಳಿಲಿ ಕುಟುಂಬದ ಚರ್ಚೆಲ್ ಅಲ್ಲ ಕುಟುಂಬದ ಜೊತೆ ಮಾಡ್ಬೇಕಂತ ಇತ್ತು. ಹಂಗಂದ್ರೆ ನೀವಪ್ಪ ಸಾಯಕ್ಕೂ ಮುಂಚೆ ಮದುವೆ ಮಾಡ್ಬೇಡ, ಬೇಗ ಕಾರತ್ತು. ಅದಕ್ಕೆ ಡೇಟ್ ಎಲ್ಲ ಫಿಕ್ಸ್ ಮಾಡಿ ಊರ್ನವರೆಲ್ಲ ಕರೆಯೋದು ಹೆಂಗೆ? ನೀನ್ ಈ ರೀತಿ ಕಾರಣ ಕೊಡ್ತಾ ಇವಳು ಕೊಟ್ಟಿರೋ ಮಾತನ್ನ ತಪ್ಸಿದ್ರೆ ಕೊಂದ್ ಹಾಕ್ಬಿಡ್ತೀನಿ ನಿನ್ನ. ನೋಡು, ಮರ್ಯಾದೆಯಿಂದ ಇವಳು ತಾಳಿ ಕಟ್ಬಿಡಿ ಇವಾಗ್ಲಲ್ಲ. ಅದೇನಂದ್ರೆ ಈಗ ಈ ಕುಟುಂಬದ ಮಾನನ ನೀನೇ ಕಾಪಾಡ್ಬೇಕಪ್ಪ. ಇಷ್ಟು ವರ್ಷ ನಾನು ಕಾಪಾಡ್ಕೊಂಡ್ ಬಂದಿರೋ ಮಾನನ ನೀನೇನಾರು ಕಳೆದ್ರೆ ಕುಟುಂಬದ ಮರ್ಯಾದೆ, ಮನೆ ಗೌರವದ ಜೊತೆ ನನ್ನ ಉಸಿರು ಕೂಡ ನಿಂತೋಗ್ಬಿಡುತ್ತೆ. ಏನ್ ಅಲ್ಲಿ ನೋಡ್ತಿದ್ಯಾ? ಬಾರ ಕಾರತ್ತು. ನಿನಗ್ ಬೇರೆ ಹೇಳ್ಬೇಕಾ? ನಡಿ, ಹತ್ತು ಗಾಡಿ. ದೇವ್ರೆ, ನೀನೇ ಕಾಪಾಡ್ಬೇಕು. ಮನೆ ತುಂಬಾ ಚೆನ್ನಾಗೇ ಇದೆ. ಏನಿಲ್ಲ, ಸುಮ್ನೆ ಬನ್ನಿ. ಅಯ್ಯಪ್ಪ ದೇವ್ರೆ. ಅಮ್ಮ ಅಲ್ವಾ? ನಮ್ಮಮ್ಮ ಇವರು. ಈ ವಿಷಯದಲ್ಲಿ ನಂದೇನು ತಪ್ಪೇ ಇಲ್ಲಮ್ಮ, ನನ್ ಕ್ಷಮಿಸು. ಮಕ್ಕಳನ್ನ ಕ್ಷಮಿಸೋದು ಬಿಟ್ರೆ ಅಮ್ಮಂಗ್ ಬೇರೆನ ಗೊತ್ತು. ಬನ್ನಿ, ಎಲ್ಲ ಬನ್ನಿ. ನೀವೆಲ್ಲ ಒಳಗ್ ಹೋಗ್ತಾ ಇರಿ, ನಾನು ಈಗಲೇ ಬರ್ತೀನಿ. ಒಳಗ್ ನಡಿ. ಮದುವೆ ಇವತ್ತೇ ನಡೆಸ್ಬೇಕು ಅಂತ ನಮ್ಮ ಆಸೆ. ಸೇನಾ, ಏನಿದೆ? ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಲ್ಲ. ಇದು ಸರಿ ಹೋಗಲ್ಲ. ಏನು ಮದ್ವೆಗೂ ಮುಂಚೆ ಅಡಿನ ಮನೆಗೆ ಬರೋದು ಎಂತ ರೂಲ್ಸ್ ನಿಮ್ದು? ಮದುವೆಗೆ ಮುಂಚೆನೆ ಹೆಣ್ಣಿನ ಕೆಡ್ಸೋದು ಯಾವ ಊರಿನ ಸಂಪ್ರದಾಯ? ಅದ ಕಾರಣ ಸೇನನ್ನಲ್ಲ. ಏಯ್, ಅದ್ ನಿಂಗೆ ಗೊತ್ತು? ನೀನ್ ಸ್ವಲ್ಪ ಹೇಳು ಸೇನಾ. ಹೇಳಿದ್ರೆ ಅವ್ರು ಹೊಡಿತಾರೆ, ಇಲ್ಲಾಂದ್ರೆ ಅಮ್ಮ ಹೊಡಿತಾರಲ್ಲ. ಯಾರಿದು ಅಮ್ಮ, ಯಾರಿದು ಬಾಬಾ?
ಏನಾದ್ರೂ ಒಂದು ಹೇಳಿ ಸಾಯಿ. ನಿಮ್ಮೂರ್ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೋತೀನಿ ಅಂತೇಳಿ ಹೇಳೇ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ ನಮ್ಮನ್ನ. ನಾನ್ ಕೊಟ್ಟ ಮಾತು ನಿಂಗೆ ಇನ್ನೂ ನೆನ್ಪಿದ್ಯಾ? ನಿನ್ನ ಇಷ್ಟದಂತೆ ಆಗ್ಲಿ ಬಿಡು. ಇವನ್ ವಿಷಯ ಎಲ್ಲ ಹೀಗೇನೆ, ಯಾವ್ದನ್ನೂ ಸರಿಯಾಗಿ ಹೇಳಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಯಾವ್ದೋ ನಿಶ್ಚಿತಾರ್ಥಕ್ಕೆ ಹೋಗ್ಬೇಕು ಅಂತ ಹೇಳಿ ಹುಡುಗಿನ ಕರ್ಕೊ ಬಂದ. ಅದು ಸರಿನೇ, ನಿಶ್ಚಿತಾರ್ಥ 3 ಗಂಟೆಗೆ. ಇದನ್ ಬೇಕಾದ್ರೆ ಆಮೇಲೆ ಇಟ್ಕೊಳ್ಳೋಣ. ನಾನೀಗ ಹೋಗ್ಬೇಕು, ಇದಕ್ಕೋಸ್ಕರ ತುಂಬಾ ಸಮಯ ಇದೆ ನಮ್ಗೆ. ನಾನ್ ಬರ್ತೀನಿ. ಹೋಗ್ಲಾ? ಹೋಗ್ ಬರ್ತೀನಿ. ನೀನ್ ಏನ್ ಹೇಳ್ತಿದೀಯಾ? ನೀನೇ ತಾನೇ ಇವ್ರನ್ನೆಲ್ಲ ಕರ್ಕೊ ಬಂದಿದ್ದು. ಅಮ್ಮ, ಅದು ನಾನು ಏನು ಹೇಳ್ಬೇಡ. ನನಗೆ ಒಪ್ಗೆನೇ ಇಲ್ಲಮ್ಮ. ನೀನು ಗೋವಾದಲ್ಲಿ ಯಾಮಾರಿಸಿರೋ ಹುಡುಗಿನ ಇವಾಗ ಬಂದಿರೋದು. ಅವಳನ್ನ ಮತ್ತೆ ಕಳ್ಸಿದ್ರೆ ನಾನು ನಿನ್ ಜೊತೆ ಮಾತ್ ಬಿಡ್ತೀನಿ. ಏನ್ ಅವ್ರಿಗೆ ಕೋಪ ಅಂತ? ಇವಾಗ ಇಲ್ಲಿ ನೋಡು, ನೀನು ಹೋಗಿ ತಾಳಿ ಮಾಲೆ ಎಲ್ಲ ತಗೊಂಬಾ. ನಾನು ಈಗ ನಿನ್ ಜೊತೆ ಬರ್ತೀನಿ. ಅವ್ರಿಗೆ ಗೊತ್ತಾಗಲ್ಲ. ಏನಕ್ಕೆ? ಅದು ನಾನು ಶರ್ಟ್ ಪ್ಯಾಂಟ್ ತರಬೇಕಾಗಿತ್ತು. ಆದ್ರೆ ಇವನು ಒಬ್ನೇ ಹೋಗೋದ್ ಬೇಡ, ಮೋಹನನ್ನು ಜೊತೆಗೆ ಹೋಗ್ಲಿ. ಅಲ್ಲ, ಅವ್ನ ಜೊತೆ ಹೋಗಿದ್ರೆ ಚರ್ಚಿಗೆ ಹೋಗ್ಬೋದಿತ್ತು. ಅದಕ್ಕೆ ಬೇಡ, ನೀವಿಬ್ರು ಹೋದ್ರೆ ಸಾಕು. ಸರಿ ಸರಿ, ಬಾ, ಟೈಮ್ ವೇಸ್ಟ್ ಮಾಡೋದ್ ಬೇಡ. ಅರೇಂಜ್ಮೆಂಟ್ ಎಲ್ಲ ಅರೇಂಜ್ಮೆಂಟ್ಸು ಚೆನ್ನಾಗೇ ನಡೆಯುತ್ತೆ. ಪುರೋಹಿತರು, ವಾಲಕದವರು ಎಲ್ರು ಬರ್ತಾರೆ, ಏನೂ ಆಗಲ್ಲ. ಯಾಕೆ ಇಷ್ಟೊಂದು ಅವಸರ? ಎಲ್ಲರೂ ಬಂದ್ಬಿಟ್ರ ಏನು? ಎಲ್ಲರೂ ಬಂದ್ರು, ಆದ್ರೆ ಇನ್ನೊಬ್ಬ ಮಾತ್ರ ಯಾಕೆ ಬಂದಿರ ಅಂತ ಗೊತ್ತಾಗ್ತಾ ಇಲ್ಲ. ಕೌ ಕೌ ಕೌ. ನೀನೇನು ಅವಾಗ ಅವಾಗ ಆಚೆ ಹೋಗ್ಕೊಂಡು ವೇಷ ಚೇಂಜ್ ಮಾಡ್ಕೊಂಡ್ ಬರ್ತಿದ್ಯಾ? ಹೋಗಲೈ. ನನಗೆ ಒಂದೇ ಒಂದ್ ನಿಮಿಷ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ಸ್ವಲ್ಪ ನಿಲ್ಲು. ಏನಿದು? ಟೆನ್ಷನ್ ಆಗ್ಬಿಟ್ಟು ತಿಕ್ಲಾಗ್ಬಿಟ್ಟಿದೆ ಅವನಿಗೆ. ಹೋಗಿದ್ ಕೆಲ್ಸ ಏನಾಯ್ತು? ಅನುಪಮ ಒಪ್ಕೊಂಡ್ಲಾ? ಏನು ಒಪ್ಸೋದು? ಆ ಡಾಕ್ಟರ್ ಜೊತೆ ಇದ್ದು ನಿನಗೆ ಬಿಕ್ಲು ಬರ್ತಾ ಇದ್ಯಾ? ನಾನ್ ಚಂದ್ರಸೇನ, ನಾನ್ ಅನ್ಕೊಂಡೆ ಸನ್ನಿ ಇರ್ಬೇಕು ಅಂತ. ಮತ್ ಸನ್ನಿ ಅಲ್ಲೋ? ಸನ್ನಿ ವೇಷದಲ್ಲಿ ಅನುಪಮ ಮನೆಗೆ ಹೋಗಿದ್ದಾನೆ. ಛೇ, ಅದು ಕಾಲು ಹಿಡ್ಕೊತೀನಿ ಅಂದ್ರೂ ಕೂಡ ನನ್ನ ಹೆಂಡತಿ ನಂಬ್ತಾನೆ ಇಲ್ಲ. ಈಗ ಅನುಪಮ ಏನಾದ್ರು ಮಾತಾಡಿದ್ರೆ ಅವಳು ಒಪ್ಕೋಬಹುದು ಅಂತ ಅನ್ಸುತ್ತೆ. ಅದ್ ನಡೆಯುವಂತ ಕೆಲಸ ಅಲ್ಲ ಕಣೋ. ಅವಳು ಬರಲ್ಲ ಅಂದ್ರೆ ನನ್ನ ಕುಟುಂಬ, ನನ್ನ ಬದುಕಿರೋದಕ್ಕೆ ಆಗೋದಿಲ್ಲ. ತಲೆ ಯಾಕೋ ಕೆಡಿಸ್ಕೋತಾ ಇದೀಯಾ? ಸ್ವಲ್ಪ ಧೈರ್ಯ ಇದ್ರೆ ಸಾಕು. ನಾನ್ ನಿನ್ನ ಹೆಂಡತಿ ನೋಡ್ಕೊಂಡು ಬರ್ತೀನಿ. ಏನಕ್ಕೋಸ್ಕರ ಮತ್ತೆ ಈ ಕಡೆ ಬಂದಿದೀಯಾ? ನನ್ನ ಹೆಂಡತಿ ಇರೋದ್ರಿಂದ ಬಂದಿದ್ದು. ವಕೀಲ್ ನೋಟಿಸ್ ಸಿಕ್ತಲ್ವಾ? ಓ, ಈ ತರ ಸಂಬಂಧ ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ವಾ? ನಿನಗೂ ನನಗೂ ಏನ್ ಸಂಬಂಧ ಅಂತ ನಾನು ನಿನ್ ಜೊತೆ ಮಾತಾಡ್ಬೇಕು. ಅವಳನ್ನ ಕರಿಯಲ್ಲೇ. ಅಲ್ಲ, ಈ ವಕೀಲ್ ನೋಟಿಸ್ ಎಲ್ಲ ಕಳಿಸ್ಬಿಟ್ಟು ನನ್ನ ಹೆದರ್ಸಕ್ಕಾಗತ್ತಾ? ಏನ್ ನಾನೇ ಡಾಕ್ಟ್ರ? ಅಲ್ಲ, ನಾನೇ ಡಾಕ್ಟ್ರು. ಕರೆಕ್ಟು. ಎಲ್ಲೋಳು? ವಿಜಯ್. ಅವಳು ಬರಲ್ಲ ಅಂತ ಹೇಳಿದ್ನಲ್ವಾ? ಅದನ್ನ ತೀರ್ಮಾನ ಮಾಡೋದಕ್ಕೆ ನೀನೇ ಇರಲ್ಲ. ವಿಜಯ್, ಹೋಗ. ಇವಳು ಎಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದಾಳೋ ಏನೋ. ವಿಜಯ್, ಇಲ್ಲಿ ನಿಂತ್ಕೊಂಡಿದ್ರು ಕಾಣಿಸಲ್ವಾ? ಕಿರ್ಚ್ಬೇಡ ಕಣ. ಬಾರಿ ಆಚೆ ಕಡೆ ಹೋಗಿ ಮಾತಾಡೋಣ. ಯಾರ್ ಸಪೋರ್ಟ್ ಇಂದ ಇಷ್ಟು ಧೈರ್ಯ ಬಂತು? ಅದೆಲ್ಲ ನೀನ್ ನನಗೆ ಹೇಳೋ ಅವಶ್ಯಕತೆ ಇಲ್ಲ ಕಣೆ. ಈಗ ನೀನ್ ನನ್ನ ಜೊತೆ ಬರ್ತೀಯೋ ಬರಲ್ವೋ? ಇಲ್ಲ, ನಿಮ್ಮಂತ ಮೋಸ ಮಾಡೋ ಮನುಷ್ಯನ್ ಜೊತೆ ನಾನ್ ಬರಲ್ಲ. ಏನು? ಅವಳು ಹೇಳಿದ್ ಕೇಳಿದೆ ಅಲ್ವಾ? ಹೊರಗಡೆ ಹೋಗು. ನಾನ್ ಇಲ್ಲಿಂದ ಹೋಗೋದಾದ್ರೆ ನನ್ನ ಹೆಂಡತಿ ಜೊತೆಲೆ ಹೋಗೋದು. ನೀನು ಕರೆದ ತಕ್ಷಣ ಬರೋಕೆ ನಾನು ನಾಯಿನ? ಮಾತಾಡ್ಬೇಡ ನೀನು. ಹೋಗೆ ರೆಡಿಯಾಗಿ ಬೇಗ ಬಾರೆ. ಇಲ್ಲಿ ನೋಡಲೇ, ಗಂಡಿನ ಮಾತ್ ಕೇಳೋ ಹೆಂಡತಿ ಅಂದ್ರೆ ಹೀಗೆ ಇರ್ಬೇಕಣ. ಈ ತರ ಭಯ ಪಟ್ರೆ ಹೇಗೋ? ಚಿಕ್ಕ ವಯಸ್ಸಲ್ಲಿ ನಿನ್ಗೆ ಯಾರು ಹೊಡೆದಿಲ್ವೇನಲ್ಲೇ? ನನ್ ಬಿಕ್ಕಳಿಕೆ ಹೋಗಿಲ್ಲ ಇನ್ನು. ಆದ್ರೆ ನೀನೇನಾದ್ರೂ ನಮ್ಮಿಬ್ರು ವಿಷಯದಲ್ಲಿ ಪಗಡೆ ಆಡಿದ್ರೆ ಹೊಡೆದ್ಬಿಟ್ಟು ನಿನ್ನ ಮೂಟೆಲ್ ತುರುಕ್ಬಿಡ್ತೀನಿ ಅಷ್ಟೇ. ಈಗ ನಾನು ನನ್ನ ಹೆಂಡತಿ ಜೊತೆ ಹೋಗ್ ಬರ್ತೀನಿ, ಆಯ್ತಾ? ಬೇಗ ಬಾ. ಹೌದು ಸರ್, ನಿಶ್ಚಿತಾರ್ಥ ಮುಗಿಸ್ಕೊಂಡು ಮಗು ಎತ್ಕೊಂಡು. ಅಯ್ಯೋ, ಅವ್ರಾಗ್ಲೇ ನಿಶ್ಚಿತಾರ್ಥಕ್ಕೆ ಹೊರಟೋದ್ರ. ಪಾಪ ಡಾಕ್ಟ್ರು. ಇದ್ಯಾರ ಮಗು? ನನ್ನ ಹೆಂಡತಿ ಅಲ್ಲ. ಅದು ಏನೂ ಇಲ್ಲ, ನೀನ್ ಸ್ವಲ್ಪ ಸಮಾಧಾನವಾಗಿರ. ಬರ್ತೀನಿ. ಸಿಸ್ಟರ್ ತಗೊಳ್ಳಿ. ಬಾ 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 ಬಾ. ಪಂಚೆ ಕಟ್ಕೋಬೇಕು. ನಾನೇ ಕರಿತೀನಿ. ಸ್ವಲ್ಪ ಕೆಳಗಡೆ ಹಾಗೇನೆ. ತುಂಬಾ ಕರಿತಾ ಇದ್ಯಾ? ಸ್ವಲ್ಪ ಕೈ ಬಿಡ್ತೀಯಾ? ಹೋಗ್ಬೇಕಲ್ಲೇ, ಅಲ್ಲಿ ಹೋಗ್ಬೇಕು. ನಿಮ್ ಮದ್ವೆ ಆದ್ಮೇಲೆ ಹುಚ್ಚ ಇದ್ರೆ ಸಾಕ್. ಬಾ, ಅಲ್ಲಿ ನೋಡು, ಅದೆಷ್ಟೊಂದ್ ಚೆನ್ನಾಗಿದೆ ಅಂತ. ಅಲ್ಲೋಗಿ ತಗೊಳ್ಳೋಣ. ಕೈ ಬಿಟ್ರೆ ತಾನೇ ಹೋಗೋದು. ಹಂಗಿಲ್ಲ, ಬೇಡ, ನನ್ ಜೊತೆಗೆ ಬಾ. ಬಾ ಬಾ ಬಾ. ಬಿಟ್ರೆ ಎಲ್ಲ ಸರಿ ಆಗಲ್ಲ. ನನ್ಗೂ ಒಂದ್ ಪ್ಯಾಂಟು ಶರ್ಟ್ ತಗೊಬೇಕು.
ನಂಗೊಂದು ಆಸೆ ಕೊಡ್ಸಿರಲ್ಲ? ಖಂಡಿತವಾಗ್ಲು ಕಣೋ, ನಿನಗ್ ಪ್ಯಾಂಟ್ ಶರ್ಟ್ ಕೊಡಿಸ್ದೇ ಇರ್ತೀನಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡು. ಅಲ್ಲಿ ನೋಡಿ. ಇವಾಗ ನಿನ್ನ ನಾಯಿ ಬಂದ್ಬಿಟ್ಟ ನನಗೆ ಹಿಡ್ಕೊಂಡು ಹಂಗೆ. ಅಲ್ಲಿ ಇವ್ನು ನಮ್ ಡಾಕ್ಟರ್ ತಾನೆ? ಹಾ, ಕೂಪ ಮಣಿಕಂಠನ. ಹಲೋ, ನಾನು ಹೂ ಅಂಗಡಿ ಇಟ್ಕೊಂಡಿರೋ ಕೃಷ್ಣಗುಟ್ಟಿ ಸಾರ್ ಎಂದು ಮದುವೆ ಅಂತ ಕೇಳಿದ್ದೆ. ಹೂ ಮಾಲೆ ಎಲ್ಲ ಅವ್ರು ತಗೊಂಡೋದ್ರು. ಕೇಳಿದ್ರೆ ಮದುವೆ ಅಂತ ಅವ್ರು ಹೇಳಿದ್ರು. ಲೇ ಹಲೋ, ಇಲ್ಲಿವರೆಗೂ ನೀನ್ ಎಲ್ಗೋ ಹೋಗಿದ್ದೆ? ಡಾಕ್ಟರ್ನ ಕರ್ಕೊಂಡು ಚರ್ಚಿಗೆ ಹೋಗಿದಾರೆ. ದೇವ್ರೆ, ನಾನು ಇಲ್ಲಿವರೆಗೂ ನಿಮ್ಮನೇಲಿದ್ದೆ. ನಮ್ಮನೆಲ್ಲ ಅದು ನಿಮ್ಮಮ್ಮನಿಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ನೀನ್ ಆದಷ್ಟು ಬೇಗ ನಿಮ್ ಮನೆಗೆ ಹೋಗ್ಬಿಡು. ತಗೋ ಇದನ್ನ ಬೇಗ ಇಟ್ಕೋ. ಅಮ್ಮ ಕಾಯ್ತಾ ಇದಾರೆ. ನಾನೀಗ ಚರ್ಚಿಗೆ ಹೋಗ್ಬೇಕು. ಹೋಗಿ ಡಾಕ್ಟರ್ನ ಕಳಿಸ್ಬೇಕು. ಅದ್ಯಾ ನಿಮ್ಮಣ್ಣನ? ನಿನಗೆ ಯಾಕೋ ಅದೆಲ್ಲ? ಸುಮ್ನೆ ಗಾಡಿ ತೆಗಿಯೋ. ತೆಗಿ ಬೇಗ ತೆಗಿ. ನೋಡ್ಕೊಂಡ್ ಮಗ. ಕೃಷ್ಣ ನಾರಾಯಣ. ಹಾಯ್, ಹಲೋ ಸನ್ನಿ, ಕಮ್ ಆನ್. ನಿಲ್ಸೋ. ಕಣ್ಣಲ್ಲಿ ಏನ್ ಇಟ್ಕೊಂಡು ಓಡಿಸ್ತಾ ಇದೆಯೋ ಗಾಡಿನ? ಏನಾದ್ರೂ ಆಗಿದ್ರ? ಅಯ್ಯೋ ಮಣಿಕಂಠ, ಬಿಟ್ಬಿಡಲೇ. ಹೊಡಿಬಡಕನು ಪ್ಲೀಸ್ ಕಣೋ. ನೀನೇನು ಹೇಳ್ಬೇಡ ಈಗ. ನಾನು ಹೇಳೋದ್ ಕೇಳು ಸ್ವಲ್ಪ. ನಾನೇನಾದ್ರೂ ಈಗ ಹೋಗ್ಲಿಲ್ಲ ಅಂದ್ರೆ ಡಾಕ್ಟರ್ಗೆ ನನ್ನ ಹುಡುಗಿ ಜೊತೆ ಮದ್ವೆ ಆಗ್ಬಿಡುತ್ತೆ ಕಣೋ. ಪ್ಲೀಸ್ ಕಣಲೇ. ನಮ್ ಸಮಾಧಾನ ಆದ್ಮೇಲೆ ನಿಂಗ್ ಮದ್ವೆನೆ ಬೇಡ. ಬೇಡ ಅಣ್ಣ. ಅಯ್ಯೋ ಬಿಟ್ಬಿಡ್ರಲೇ. ಪ್ಲೀಸ್ ಕಣ್ರೋ. ಬಿಟ್ಬಿಡ್ರಲೇ. ಅಯ್ಯೋ ದೇವ್ರೆ, ಎಷ್ಟು ಬೇಗ ಬಂದಪ್ಪ. ಅಯ್ಯೋ ಓಡು, ಹಿಂದೆ ಓಡು. ಬೇಗ ಓಡು. ಥ್ಯಾಂಕ್ ಯು ಸರ್. ಮುಂಬೈ ಜೈಲಿಂದ ಆಚೆ ಬಂದಿದ್ದು ಸಂತೋಷ ಆಯ್ತು. ಇವತ್ತು ಚಂದ್ರಸೇನ ಅನುಪಮಂಗೆ ಮದುವೆ ಆಗ್ತಿದೆ. ಅದು ನಿಲ್ಲಿಸ್ಬೇಕು. ಅವಳನ್ನ ಚಿಂಗೇರಿಗೆ ಒಪ್ಪಿಸ್ಬೇಕು. ನಾನ್ ದುಡ್ಡು ಬೇರೆ ಇಸ್ಕೊಂಡಿದ್ದೀನಿ. ನಾನ್ ದುಡ್ಡು ಇಸ್ಕೊಂಡಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ನೀನೇ ವಿಕ್ರಮ್ ದಾದನಾ ಇಲ್ಲ ವಿಕ್ರಮ್ ಮಾಮನ? ಆ ಹುಡುಗಿಗೋಸ್ಕರ ಅವ್ರಿಬ್ರು ತಲೆ ತೆಗಿತೀನಿ. ಅಷ್ಟೆಲ್ಲ ತೊಂದ್ರೆ ನಿಮಗ್ ಬೇಡ. ಈ ಮದ್ವೆನ ನಿಲ್ಸಿ ದ್ವೇಷ ತೀರಿಸ್ಕೊಳ್ಳೋದೇ ನನ್ನ ಉದ್ದೇಶ. ನಾನ್ ನಿಮ್ ಜೊತೆ ಸೇರ್ಕೋತೀನಿ. ಓಕೆ? ಗಾಡಿ ತೆಗಿಯೋ. ಅಲ್ಫೋನ್ಸಾ ಕುರು ಸಿಂಗಲ್ ಕುರಿಯಾಕೋಸ್ ಅವ್ರ ಮಗ ಸನ್ನಿ ಕುರುವಿಲನ್ನ ಮದುವೆ ಆಗೋದು ನಿನ್ಗೆ ಒಪ್ಕೆನಾ? ಸನ್ನಿ ಕುರುವಿಲ ಈಗ ಬರ್ಬೋದಾ ನಾನು? ಕಂಡಮ್ಗಳೊಂದು ಇಟ್ಟು ಪೊಡ ಮಗಳು ಅಲ್ಫೋನ್ಸನ ಮದುವೆ ಆಗೋದು ನಿನ್ಗೆ ಒಪ್ಗೆನಾ? ಅಯ್ಯಯ್ಯೋ, ಓಕೆ ಇದೆ ನನಗೆ. ದೇವ್ರೆ ಕಾಪಾಡಪ್ಪ. ಅಯ್ಯೋ ಅನಿರ್ ಮಾರ್ಕ್ ಸೆಟ್ 1 ಓಡೋದು. ಅಲ್ಲೋ ಓಡೋದ. ನಾವಿಬ್ರು ಈ ತರ ಓಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಆ ಚಂದ್ರಸೇನ ಬಂದ್ರೆ ಮಾತ್ರ ನಮ್ಮಿಬ್ರನ್ನ ಕಾಪಾಡ್ಬೋದು. ಓಡೋಗು. ನಿಲ್ಲಲೆ ಅಲ್ಲಿ ನಿಲ್ಲು. ಅವಳು ಹೇಳಿದ್ ಕೇಳಿದೆ ಅಲ್ವಾ? ಹೊರಗಡೆ ಹೋಗು. ಅವಳು ಬರಲ್ಲ ಅಂತ ಹೇಳಿದ್ನಲ್ವಾ? ನಾಯಿ. ನಾನೇನು ತಪ್ಪು ಮಾಡಿಲ್ಲ. ಇಲ್ಲಿ ಎಲ್ಲ ತಪ್ಪು ಅವ್ರು ಮಾಡಿ ನನ್ ಮೇಲೆ ಹಾಕ್ತಾ ಇದ್ದಾರೆ. ಇಟ್ಕೊಳ್ಳಿ ಅವ್ನ. ಸಮಸ್ಯೆ ಹೇಳಿ ಸರ್. ಏನು ಸರ್ ಸಮಸ್ಯೆ?
ಅಮ್ಮ ಏನೋ ನಿನಗೇನಾಯ್ತು? ಏನಾಯ್ತು? ಹಾ ನಿಂಗೇನಾಯ್ತು? ನನಗೂ ಏನೂ ಆಗಿಲ್ಲ. ಮತ್ ಯಾರಿಗೇನಾಯ್ತು? ಅವ್ನ್ ಯಾರೋ ಏನೋ ಆಯ್ತು ಅಂತ ಹೇಳ್ದ ನನ್ಗೆ. ಯಾರು ಹೇಳಿದ್ರು? ಅವ್ನ್ ಯಾರೋ ಈ ಬಣ್ಣದ ಶರ್ಟ್ ಸಾಕು. ಆ, ನೀನ್ ಈ ತರ ಡ್ರೆಸ್ ಹಾಕೊಳಲ್ವಲ್ಲ? ಆ, ಆ. ಓಹ್. ಆಹಾ ತಾಳಿ ಮಾಲೆ ಸೂಪರ್. ಆ? ಯಾರಿಗಿದೆಲ್ಲ ತಂದಿರೋದಮ್ಮ? ಯಾರ್ದಾದ್ರೂ ಮದ್ವೆ ಇದೆಯಾ ಈಗ? ಅಯ್ಯೋ. ಇಷ್ಟೊಂದು ತಮಾಷೆ ನೋಡು. ಅಯ್ಯೋ ನೀನು. ಗೊತ್ತಾ, ಒಂದ್ ತಪ್ಪಾಗ್ಬಿಡ್ತು. ಎಸ್ಕೇಪ್, ಚಂದ್ರಶೇಖರ್ ಎಸ್ಕೇಪ್. ಯಾಕೆ ಯಾರು ಶಾಕ್ ಆಗ್ತಿಲ್ಲ? ಏನ್ ಸೀಕ್ರೆಟಾ? ಅಯ್ಯೋ, ಯಾಕೆ ಹೊಡೆದ್ರಿ ನಂಗೆ? ನಿನಗೂ ಶಾಕ್ ಆಗ್ಲಿ ಅಂತ. ಇಲ್ ನೋಡಿ, ಇನ್ನೂ ಲೇಟ್ ಮಾಡೋದು ಬೇಡ, ಇವಾಗ ಶುರು ಮಾಡೋಣ. ಮತ್ತೆ ಮದುಮಗ? ಇವ್ರ್ಯಾಕೋ ಇಲ್ಲಿಗೆ ಬಂದ್ರು? ಏ ನಮ್ಮನೇನೆ. ಮತ್ತೆ ಇವರೆಲ್ಲ ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಓಹೋ, ಇದೆಲ್ಲ ನಿಂದೆ ಕೆಲ್ಸ ಅಂತ ಅನ್ಸುತ್ತೆ. ಸುಮ್ನೆ ಮನ್ಸಲ್ಲೆಲ್ಲ ಆಸೆ ಇಟ್ಕೋಬೇಡ ನೀನು. ನಿನ್ನ ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ಹೇಳ್ತಿದ್ಯಾ ನೀನು? ನೀನೇ ತಾನೇ ಮದುವೆ ಮಾಡ್ಕೋತೀನಿ ಅಂತ ನಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದ್ದೀಗ. ನಾನಾ? ಅಯ್ಯೋ, ಈ ಗರ್ಭಿಣಿ ಹುಡುಗಿಗೆ ಇನ್ನೂ ತೊಂದರೆ ಕೊಡ್ತೀಯ ನೀನು? ಅಮ್ಮ ಗರ್ಭನೂ ಇಲ್ಲ ಏನೂ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾಳೆ, ನನ್ನ ನಂಬು. ನೀನ್ ಇವಳಿ ತಾಳಿ ಕಟ್ತೀಯಾ ಇಲ್ವಾ? ಇಲ್ಲ. ಈಗ ನೀನು ಮಾತು ಬದಲಾಯಿಸಿದ್ರೆ ನಾನು ಇಲ್ಲಿರೋದೇ ಇಲ್ಲ. ಅಯ್ಯೋ ಅಮ್ಮ. ಆಮೇಲೆ ನನಗೊಂದು ವಿಷಯ ಗೊತ್ತಾಗ್ಬೇಕು, ಗೊತ್ತಾಗ್ಲೇಬೇಕೀಗ. ನೀನ್ ಇವ್ರಿಗೆಲ್ಲ ಹೇಳಿರೋ ಗೋವಾ ವಿಷಯ ನಿಜಾನ ಸುಳ್ಳ ಹೇಳು. ಹೇಳು. ಸುಳ್ಳಿನೇ. ಹಾ, ನೀನ್ ಗರ್ಭಿಣಿನಾ? ಇಲ್ಲ. ನನ್ ಮದ್ವೆ ಆಗಲ್ಲ ಅಂತ ಚಾಲೆಂಜ್ ಮಾಡ್ದಿಯಲ್ವಾ? ಅದಕ್ಕೋಸ್ಕರ ಸುಳ್ಳು ಹೇಳ್ದೆ. ಇದನ್ನ ಹೇಳಿ ನನ್ನ ಹತ್ರ ಬಂದ್ರೆ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅಂತ ಏನ್ ಗ್ಯಾರಂಟಿ? ನಂಗ್ ನಂಬಿಕೆ ಇತ್ತು, ನಿಮ್ ಕಾಲಿ ಬಿದ್ದು ಕ್ಷಮೆ ಕೇಳಿದ್ರೆ ನೀವು ಕ್ಷಮಿಸ್ತೀರಾ ಅಂತ. ಕ್ಷಮಿಸ್ಬಿಡಿ. ಇವತ್ತು ಕ್ಷಮಿಸುವಂತ ತಪ್ಪನ್ನ ಮಾಡಿಲ್ಲ ನೀನು. ಅವಸರ ಪಟ್ಟು ಇಲ್ಲಿಗೆ ಬಂದಿದ್ದು ನಮ್ದೇ ತಪ್ಪಾಯ್ತು. ನೀವಿಬ್ರು ನಮ್ಮನ್ನ ಹತ್ತೆ ಗಾಡಿನ ಕೇಳಿಸ್ಲಿಲ್ವಾ? ನಡಿ. ಮದುವೆ ಹುಡುಗಿ ಮನೆವರೆಗೆ ಬಂದು ಹಾಗೆ ಕಳ್ಸಿದ್ರೆ ದೋಷನೇ. ವಾಪಸ್ ಕರಿ. ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಾಯ್ತಲ್ಲ. ಮನಸಾರೆ ನಾನು ಅವಳನ್ನ ಮದುಮಗಳಾಗಿ ಒಪ್ಕೊಂಡೆ. ಓ ವಕೀಲ, ಇವಳು ನೀಗ್ಲೇ ಗಾಡಿಗೆ ನಾನಾದ್ರೆ ಹೇಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ ಅಲ್ವಾ ನಿಮ್ಗೆ? ನೀನು ಊಹಿಸಿರ್ಲಿಲ್ಲ ಅಲ್ವಾ? ಹಲೋ. ಬರ ಎಲ್ಲಿಗೆ ಎಲ್ಲಿಗೆ? ಹೊಡಿಯೋ ಹೊಡಿಯೋ ಅವನ್ನ. ಏನ್ ಸರ್? ಐ ಆಮ್ ವಿಕ್ರಮ್ ದಾದಾ ಫ್ರಮ್ ಮುಂಬೈ. ಓ, ದಾದಾಕ್ ಸಾಕಾಯ್ತು. ಬಿಡ್ಬಿಟ್ಟೆ. ಏನಾರು ಆಗ್ಬಿಟ್ರೆ ಅದನ್ನ ಯಾರು ನೋಡ್ತಾನ? ನಮ್ನ ಒದೆ ಬೀಳ್ದೇ ಇರೋ ಕಡೆ ನಿಂತ್ಕೋಬೇಕು. ಆಮೇಲೆ ನಾನು ನೀನ್ ಎಸ್ಕೇಪ್ ಆಗೋದ್ ನೋಡು. ಅಲ್ಲಿವರೆಗೂ ನನ್ ವೇಸ್ಟ್ ನನ್ ಮಗಲ್ಲ. ಬಿಡ. ನೀನ್ ಸುಖನೇ ಇಲ್ಲ. ಹಾಗಾದ್ರೆ ನೀನು ಹೋಗು. ಬೇಡ ಬೇಡ, ನೀನು ಹೋಗ್ಬೇಡ, ನಾನು ಹೋಗ್ತೀನಿ. ಏಯ್ ಸಾರಿ. ಹೇಳ್ತಿಲ್ಲ. ಅಯ್ಯೋ ದೇವ್ರೆ.
ಅಯ್ಯಯ್ಯೋ ನಿಲ್ಲಲೆ ಅಲ್ಲಿ ನಿಲ್ಲು. ದೇವರೇ ಅಯ್ಯಪ್ಪ ಧನ್ಯವಾದ 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 ಡಾಕ್ಟರ್, ಧನ್ಯವಾದ ಧನ್ಯವಾದ ಧನ್ಯವಾದ. ನಿನ್ ಸೌಂಡ್ ಹೊಟ್ಟಾಯ್ತಾ? ಏನೇನೋ ಹೇಳಿ ನಂಗೆ ತೊಂದರೆ ಸಿಕ್ಕಾಕ್ಸಿದ್ದ ದುಷ್ಟ ತಾನೆ ನೀನು. ಇರೋ ಸೌಂಡ್ ಹೊಟ್ಟಾಯ್ತಲ್ಲ. ನಾನು ತಗೊಂಡ ಜೇನಿಗೆ ಕೈ ಯಾಕೆ ಹಾಕುವೆ? ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಬಿಡಬೇಡ ಅವನ್ನ ಹೊಡಿಯಲೇ. ಹೊಡಿ ಮಗ, ಹೊಡಿ ಮಗ. ಥ್ಯಾಂಕ್ಸ್. ಏನಕ್ಕೋ ನನ್ ಧ್ವನಿ ಮತ್ತೆ ತಂದ್ಕೊಟ್ಟೆ ನೀನು. ಮಣಿಕಂಠ, ಆ ಹಾಡ್ ಸ್ವಲ್ಪ ಹೇಳಪ್ಪ. ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಬಿಡಬೇಡ ಅವನ್ನ. ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಬಿಡಬೇಡ ಅವನ್ನ. ಹೊಡಿ ಮಗ. ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಬಿಡಬೇಡ ಅವನ್ನ. ಹೊಡಿ ಮಗ, 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 ಬಿಡಬೇಡ ಅವನ್ನ. ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಬಿಡಬೇಡ ಅವನ್ನ. ಹಂಗೆ ಆಗ್ಬೇಕು, ಹಂಗೆ ಆಗ್ಬೇಕು, ಹಂಗೆ ಆಗ್ಬೇಕು, ಹಂಗೆ ಆಗ್ಬೇಕು. ಚೆನ್ನಾಗ್ ಆಗ್ತಾ ಇದೆ. ರೆಸ್ಟ್ ತಗೊಳ್ತಾ ಇದೀಯಾ? ಮೂರ್ ಜನ, ಒಂದು ಮಾವಿನ ಮರಕ್ಕೆ 3 ಜನ ಓನರ. ಅಲ್ಲ, ಯಾರು ಒರಿಜಿನಲ್ ಓನರ್? ಮೂರ್ ಜನನ ಅಲ್ಲ, ಇದು ಮ್ಯಾಜಿಕ್. 1ರಿಂದ 2, 2ರಿಂದ 3. ಯಾರು ಅದು? ಹೇಳಿರೋ. ಯಾರು ನೀವೆಲ್ಲ?